गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते हैं। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। ನಮಸ್ತೆ ಮತ್ತೆ ನಾನು ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ದೀನಿ. ಫಸ್ಟ್ ಸ್ವಲ್ಪ ಥಿಯರಿ, ಬೇಸಿಕ್ ಥಿಯರಿ ಸ್ವಲ್ಪ ಐತೆ. ಆ ಥಿಯರಿ ಮುಗಿಸಿದ್ಮೇಲೆ ಸರಿ ಎಲ್ಲರಿಗೂ ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಥಿಯರಿ ಮುಗಿದಾದ್ಮೇಲೆ ನಾನು ಮತ್ತೆ ಅನ್ಮ್ಯೂಟ್ ಮಾಡ್ತೇನೆ. ನಿಮ್ಮ ಏನಾದ್ರು ಪ್ರಶ್ನೆಗಳಿದ್ರೆ ಆಮೇಲೆ ಕೇಳ್ಬೋದು, ನೀವು ಬರೆದಿಟ್ಕೊಂಡು ಆಮೇಲೆ ಕೇಳ್ಬೋದು. ಇಲ್ಲ ನಿಮಗೆ ಮಧ್ಯದಲ್ಲಿ ಏನಾದ್ರು ವಾಯ್ಸ್ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ, ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಇಮಿಡಿಯೇಟ್ಲಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಸಪೋಸ್ ಮಧ್ಯದಲ್ಲಿ ಏನಾದ್ರೂ ಕ್ವಶನ್ಸ್ ಇದ್ರೂ ಕೂಡ ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಮೆಸೇಜ್ ಮಾಡ್ಬಿಡು, ಅದಕ್ಕೂ ಕೂಡ ಅಂತ ಇಮಿಡಿಯೇಟ್ಲಿ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಹಂಗೆ ಕೇಳಬೇಕು ಅಂದಂಗಿದ್ರೆ ಲಾಸ್ಟ್ ಅಲ್ಲೇ ನಾನು ಅನ್ಮ್ಯೂಟ್ ಮಾಡ್ತೀನಿ, ಅವಾಗ ಬೇಕಾದ್ರೆ ನೀವು ಕೇಳ್ಬೋದು. ಅಲ್ಲಿ ತನಕ ಯಾಕಂದ್ರೆ ಇನ್ ಸ್ವಲ್ಪ ಥಿಯರಿ ಐತೆ. ಥಿಯರಿ ಮುಗಿಸಾದ್ಮೇಲೆ ಆ ಥಿಯರಿ ಮುಗಿಸಾದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಟು ದ ಅಡ್ವಾನ್ಸ್ ಕ್ಲಾಸ್ ಓದೋಕ್ಕಿಂತ ಮುಂಚೆ ನಾನು ಏನ್ ನಿಮ್ಗೆ ಥಿಯರಿ ಅಂತಾನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಆ ಥಿಯರಿ ಸಾರಿ ಬೇಸಿಕ್ ಥಿಯರಿ ಏನ್ ಮಾಡ್ಕೊಡ್ತೀನಿ ಆ ಥಿಯರಿನ ಫಸ್ಟ್ ಅಂತಾನೆ ಕಂಪ್ಲೀಟ್ ಮಾಡೋಣ. ಮತ್ತೆ ಇನ್ನೊಂದು, ಇವತ್ತು ವಾಯ್ಸ್ ಕ್ಲಿಯರ್ ಐತಲ್ಲ, ವಾಯ್ಸ್ ಯಾಕಂದ್ರೆ ನೆನ್ನೆನೂ ಸ್ವಲ್ಪ ವಾಯ್ಸ್ ಅಂತಾನೆ ಪ್ರಾಬ್ಲಮ್ ಅಂತ ಮತ್ತೆ ಎಲ್ಲರೂ ಹೇಳಿದ್ರು. ಹಂಗಾಗಿ ಇವತ್ತು ನಾನು ಸಿಸ್ಟಮ್ ಅಲ್ಲಿ ವಾಲ್ಯೂಮ್ ಅಂತ ನೆನ್ನೆ ಕಮ್ಮಿ ಇಟ್ಟಿದ್ದೆ, ಅದು ಸರಿ ಗೊತ್ತಾಗ್ಲಿಲ್ಲ. ಅದು ಇವತ್ತು ವಾಲ್ಯೂಮ್ ಅಂತಾನೆ ಫುಲ್ ಜಾಸ್ತಿನೇ ಇಟ್ಟಿದ್ದೀನಿ. ಕೇಳಿಸ್ತಾಯ್ತಲ್ಲ? ನಮಸ್ತೆ ಸರ್, ಶಶಿಧರ್ ಸರ್, ನಮಸ್ತೆ. ವಾಯ್ಸ್ ಕ್ಲಿಯರ್ ಐತಲ್ಲ? ಓಕೆ 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 ಮೇಡಮ್, ಓಕೆ ಸರ್. ನೋಡಿ, ನಿನ್ನೆ ನಾವು ನ್ಯೂಮರೋಸ್ಕೋಪ್ ಅಂತಾನೆ ಯಾವ ರೀತಿ ಬರೆಯೋದು, ಒಂದು ನ್ಯೂಮರೋಸ್ಕೋಪ್ ಅಂತಂದ್ರೆ ಯಾವ ರೀತಿ ಇರುತ್ತೆ, ದಟ್ ಈಸ್ ಒಂದು ಗ್ರಿಡ್ ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನಿನ್ನೆ ನೋಡಿದ್ವಿ. ಇನ್ನೊಂದ್ಸತಿ ಅಂತಾನೆ ಆ ಗ್ರಿಡ್ ನೇ ಅಂತಾನೆ ಬರೆದು ಬಿಡ್ತೀನಿ. ಮತ್ತೆ ಇವತ್ತು ಅದಾದ್ಮೇಲೆ ಒಂದು ಅಪ್ಲಿಕೇಶನ್ ಕೂಡ ಅಂತಾನೆ, ಅಪ್ಲಿಕೇಶನ್ ಅಲ್ಲಿ ಏನೇನ್ ಡೀಟೇಲ್ಸ್ ಬರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಒಂದು ನ್ಯೂಮರೋಸ್ಕೋಪ್ ಅಂತ 9 ಬಾಕ್ಸಸ್ ಇರುವಂತದ್ದು. ಇದರಲ್ಲಿ ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 1 2 3 4 5 6 ಆಗಿದ ತಕ್ಷಣ 6 ಮೇಲೆ ಖಾಲಿ ಇರುತ್ತಲ್ಲ ಅಲ್ಲಿ 7 ಬರೀಬೇಕು. ನೆಕ್ಸ್ಟ್ 8 ಅಂಡ್ 9. ಇದು ಒಂದು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಈಸಿ ವೇ ನಲ್ಲಿ ಬರೆಯುವಂಥದ್ದು. ಒಂದು ಈಸಿ ವೇನಲ್ಲಿ ಬರೆಯುವಂತ ಒಂದು ಲೋಶೋ ಗ್ರಿಡ್ ಇದು, ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ನಾವು
ಒಂದು ಪ್ಲೇನ್, ಈ ಪ್ಲೇನ್ ಏನ್ ಹೇಳುತ್ತೆ ಅಂತ ನಿನ್ನೆ ನೋಡಿದೀವಿ. ನೆಕ್ಸ್ಟ್ ಈ ಪ್ಲೇನ್ ಏನ್ ಹೇಳುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಇದೇನ್ ಹೇಳುತ್ತೆ, ನೆಕ್ಸ್ಟ್ ಈ ವರ್ಟಿಕಲ್, ನೆಕ್ಸ್ಟ್ ಈ ವರ್ಟಿಕಲ್, ನೆಕ್ಸ್ಟ್ ಈ ವರ್ಟಿಕಲ್ ಏನಂತ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ರಾಜಯೋಗ 1, ದಿಸ್ ವರ್ಟಿಕಲ್ ಕಾಲಮ್ ದಟ್ ಇಸ್ 4, 5, 6 ಇದ್ರೆ ರಾಜಯೋಗ ಏನ್ ಹೇಳುತ್ತೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ 8, 5, 2 ಇದ್ದಾಗ ಇದು ರಾಜಯೋಗ 2 ಅಂತ ನಾವು ಕರಿತೀವಿ. ಇದು ಇದ್ದಾಗ ಏನು ಯಾವ ರೀತಿ ಇರುತ್ತೆ, ಇದು ದಟ್ ಈಸ್ 1 ರಾಜಯೋಗ ಅಂಡ್ ರಾಜಯೋಗ 2 ಇದು ಏನ್ ಹೇಳುತ್ತೆ, ಇದು ಯಾವಾಗ ಬರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದೆಲ್ಲಾನು ಅಂತ ನೋಡಿದ್ವಿ. ಅದ್ರ ಜೊತೆಗೆ 2 ಎಕ್ಸಾಂಪಲ್ಸ್ ಕೂಡ ಅಂತಾನೆ ನೋಡಿದ್ವಿ. ಒಂದು ಡೇಟ್ ಆಫ್ ಬರ್ತ್ ನ ಯಾವ ರೀತಿ ಅಂತಾನೆ ಒಂದು ಲೋಶೋ ಗ್ರಿಡ್ ಅಲ್ಲಿ ಹಾಕ್ಬೋದು. ಲೋಶೋ ಗ್ರಿಡ್ ಅಲ್ಲಿ ಹಾಕಿದ ತಕ್ಷಣ ಅದು ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ವಿ ನೀಡ್ ಟು ಪುಟ್ ಅನದರ್ ಅಡಿಷನಲ್ 2 ನಂಬರ್ಸ್ ದಟ್ ಈಸ್ ಬರ್ತ್ ನಂಬರ್ ನ ಯಾವ ರೀತಿ ಅಪ್ಲೈ ಮಾಡಬೇಕು, ಜೊತೆಗೆ ಒಂದು ಡೆಸ್ಟಿನಿ ನಂಬರ್ ನ ಯಾವ ರೀತಿ ಒಂದು ಲೋಶೋ ಗ್ರಿಡ್ ಅಲ್ಲಿ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಫಿಲ್ ಆಗುತ್ತೆ, ಎಷ್ಟು ಖಾಲಿ ಇರುತ್ತೆ, ಆ ಖಾಲಿ ಇರೋದನ್ನ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದೆಲ್ಲನೂ ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ ರಿಮೈನಿಂಗ್ ಇರುವಂತ ಒಂದು ನ್ಯೂಮರಲ್ಸ್ ಈ ಒಂದು ಲೋಶೋ ಗ್ರಿಡ್ ಬಗ್ಗೆ ಬಂದಾಗ ವಿ ನೀಡ್ ಟು ಕನ್ಸಿಡರ್ ಹಾರಿಜಾಂಟಲ್ ರೋಸ್ ಆಸ್ ವೆಲ್ ಆಸ್ ವರ್ಟಿಕಲ್ ರೋಸ್ ಅಂಡ್ ಡಯಾಗ್ನಲ್ ರೋಸ್. ಇದೆಲ್ಲಾನು ಕನ್ಸಿಡರ್ ಮಾಡಾದ್ಮೇಲೆ ನಾವು ಕೆಲವೊಂದು ಎಲಿಮೆಂಟ್ಸ್ ಗೆ ಇಲ್ಲಿ ನಾವ್ ಏನ್ ಬರ್ದಿದ್ದೀವಿ, ಈ ಒಂದು ಲೋಶೋ ಗ್ರಿಡ್ ಅಲ್ಲಿ 4, 9, 2 ಇರ್ಬೋದು, 3, 5, 7 ಇರ್ಬೋದು, 8, 1, 6 ಇವೆಲ್ಲಾನು ಕೂಡ ಒಂದೊಂದು ಪ್ಲೇನ್ ಹೇಳುತ್ತೆ. ಅದ್ರ ಜೊತೆಗೆ ಇಟ್ ವಿಲ್ ಬಿ ದಟ್ ಇಂಡಿಕೇಟ್ ಸಮ್ ಎಲಿಮೆಂಟ್ಸ್ ಆಲ್ಸೋ. ಕೆಲವೊಂದು ಎಲಿಮೆಂಟ್ಸ್ ಕೂಡ ಇಂಡಿಕೇಟ್ ಮಾಡುತ್ತೆ. ಆ ಎಲಿಮೆಂಟ್ಸ್ ಏನೇನ್ ಇಂಡಿಕೇಟ್ ಮಾಡುತ್ತೆ ಅಂತ ಇವಾಗ ನೋಡೋಣ. ಫಸ್ಟ್ ಇದು ಅಪ್ಲಿಕೇಶನ್ ಕೂಡ ಬರುತ್ತೆ, ಅದು ಆಮೇಲೆ ತೋರಿಸ್ತೀನಿ. ದಿಸ್ ಈಸ್ ದಟ್ ದ n 1, 2, 3, 4, 5, 6, 7, 8, 9. ನೋಡಿ ಇಲ್ಲಿ 1 ಅಂತ ನಾವೇನ್ ಬರುತ್ತೀವಿ, 1 ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಆಸ್ ಅಂಡ್ ವಾಟರ್ ಅನ್ನೋದು ಅಂತ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 2 ಅಂತ ನಾವೇನ್ ಬರೀತಾ ಇದೀವಿ, ಇದು 2 ಅನ್ನೋದು ಅರ್ತ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 3 ಅಂತ ನಾವೇನ್ ಬರೆದಿವಿ, 3 ಇಟ್ ವಿಲ್ ಬಿ ರೆಪ್ರೆಸೆಂಟಿಂಗ್ ದಟ್ ವುಡ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 4 ನಾವೇನ್ ಬರೆದಿವಿ, 4 ಅಗೇನ್ ಇಟ್ ವಿಲ್ ಬಿ ರೆಪ್ರೆಸೆಂಟಿಂಗ್ ದಟ್ ವುಡ್ ಎಲಿಮೆಂಟ್. 5 ಇಟ್ ವಿಲ್ ಬಿ ದಟ್ ಅರ್ತ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. 6 ಅನ್ನೋದು ಇಟ್ ವಿಲ್ ಬಿ ದಟ್ ಮೆಟಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 7 ಅನ್ನೋದು ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟಿಂಗ್ ಮೆಟಲ್. 8 ಇಟ್ ಈಸ್ ರೆಪ್ರೆಸೆಂಟಿಂಗ್ ಅರ್ತ್. 9 it will be representing fire. This is the elements which has to be represent. ಇದು ಲೋಶೋ ಗ್ರಿಡ್ ಅಲ್ಲಿ ಅಂತಾನೆ ಎಲಿಮೆಂಟ್ಸ್ ಅನ್ನೋದು ಅಂತ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಫಸ್ಟ್ ಇದ್ರ ಜೊತೆಗೆ ಇದರಲ್ಲೇ ನಾವು ಎಕ್ಸ್ಕ್ಯೂಸ್ ಮೀ, ಇದನ್ನ ನಾವು ಕ್ಲೀನ್ ಆಗಿ ಮತ್ತೆ ಬರೆದಾಗ 1 it is representing the n. ವಾಟರ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 2, 5, 8 ಈ 3 ನಂಬರ್ಸ್ ಇಟ್ ಈಸ್ ರೆಪ್ರೆಸೆಂಟಿಂಗ್ ಅರ್ತ್. ಈ 3 ಕೂಡ ಅರ್ತ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 3 ಮತ್ತೆ 4 it is representing wood ಅನ್ನೋದು ಅಂತ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ 6 ಮತ್ತೆ 7 this will be representing metal. Next last 9 it is representing that the fair. ಇದನ್ನ ಯಾವ ರೀತಿ ಅಂತ ನಾವು ಅಪ್ಲೈ ಮಾಡಬೇಕು, ಯಾವ ರೀತಿ ಇದನ್ನ ನಾವು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದನ್ನ ನೋಡಿ ಕೆಲವೊಂದು ವಿಚಾರಕ್ಕೆ, ಕೆಲವೊಂದು ವರ್ಷಕ್ಕೆ, ಕೆಲವೊಂದು ನಾವೇನೇನು
ಡೈಲಿ ಲೈಫಲ್ಲಿ ಅಥವಾ ಡೇ ಟು ಡೇ ಇದರಲ್ಲಿ ಅಂತ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸಗಳಿಗೆ ಅಂತಾನೆ ಸಮ್ಟೈಮ್ಸ್ ಅಂತಾನೆ ಈ ಒಂದು ತತ್ವಗಳು, ಈ ಒಂದು ಎಲಿಮೆಂಟ್ಸ್ ಅನ್ನೋದು ಅಂತಾನೆ ಬೇಕಾಗುತ್ತೆ. ಆ ಒಂದು ಪರ್ಪಸ್ಗೋಸ್ಕರ ಈ ಎಲಿಮೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಎಲ್ಲಾನು ತತ್ವಗಳು ನಾನು ಈ ಕ್ಲಾಸಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ದಟ್ ಅಂಡ್ ಬಿಸ್ನೆಸ್, ಯಾಕಂದ್ರೆ ಜಾಸ್ತಿ ಅಂತಾನೆ ಬಿಸ್ನೆಸ್ ಮಾಡೋರು ಜಾಸ್ತಿ ಇದ್ದಾರೆ. ಒಂದು ಬಿಸ್ನೆಸ್ ಅನ್ನೋದು ತಗೊಂಡಿದ ತಕ್ಷಣ ಬಿಸ್ನೆಸ್ ಈಸ್ ಕಂಪ್ರೈಸಿಂಗ್ ಆಫ್ ದ 4 ಎಲಿಮೆಂಟ್ಸ್. 4 ಎಲಿಮೆಂಟ್ಸ್ ಕೂಡ ಅಲ್ಲಿ ಬರಬೇಕಾಗುತ್ತೆ. 4 ಎಲಿಮೆಂಟ್ಸ್ ಅಂತಂದ್ರೆ ಏನು? ಒಂದು ಫೈರ್ ಬರಬೇಕು, ನೆಕ್ಸ್ಟ್ ಅರ್ತ್ ಎಲಿಮೆಂಟ್ ಅಂತಾನೆ ಬರಬೇಕು, ನೆಕ್ಸ್ಟ್ ವಾಟರ್ ಎಲಿಮೆಂಟ್ ಅಂತಾನೆ ಬರಬೇಕು, ನೆಕ್ಸ್ಟ್ ಮೆಟಲ್ ಎಲಿಮೆಂಟ್ ಕೂಡ ಅಂತಾನೆ ಬರಲೇಬೇಕಾಗುತ್ತೆ. ಇದೆಲ್ಲ ಬರ್ಬೇಕಂತಂದ್ರೆ ಎಲ್ಲಿಂದ ಸಾಧ್ಯ ಅಂತಂದ್ರೆ ನೋಡಿ, ಫೈರ್ ಇರೋದೇ ಅಂತಾನೆ ಒಂದು ದಟ್ ಈಸ್ 9 ಮಾತ್ರ. ನೆಕ್ಸ್ಟ್ ವಾಟರ್ ಇರೋದು ಅಂತಾನೆ ಒಂದೇ ಎಲಿಮೆಂಟ್, ದಟ್ ಈಸ್ ನಂಬರ್ 1. ದೇರ್ಫೋರ್ ಅವಾಗ ನಾವು ಏನೇನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಪ್ಲೇನ್ ಅಂತಾನೆ ಫುಲ್ ಬರಲೇಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ವಿ ನೀಡ್ ಟು ಟೇಕ್ ದ N6 ಆಲ್ಸೋ. ಈ 6 ಕೂಡ ಅಂತಾನೆ ಬರಬೇಕಾಗುತ್ತೆ. 6 ಆದ್ರೂ ಬರ್ಬೋದು ಅಥವಾ 7 ಆದ್ರೂ ಬರ್ಬೋದು, ಯಾಕಂದ್ರೆ ಮೆಟಲ್ ಅಂತಾನೆ ದಟ್ ಈಸ್ ಇಟ್ ಈಸ್ ರೆಪ್ರೆಸೆಂಟಿಂಗ್ 6 and 7. ಸಮಟೈಮ್ಸ್ ಏನಾಗುತ್ತಂದ್ರೆ ಈ ಒಂದು ಅರ್ತ್ ಎಲಿಮೆಂಟ್ ಅಂತಾನೆ ಕೆಲವೊಂದ್ಸತಿ 8 ಬಂದ್ರು ಕೂಡ ಅಂತಾನೆ ಕಂಪ್ಲೀಟ್ ಆಗುತ್ತೆ, ಕೆಲವೊಂದ್ಸತಿ 2 ಬಂದ್ರು ಕೂಡ ಅಂತಾನೆ ಕಂಪ್ಲೀಟ್ ಆಗುತ್ತೆ. ಫರ್ದರ್ ದಟ್ ದೆನ್ ಪರ್ಪಸ್ ಆಫ್ ದೆನ್ ಕಂಟ್ರೋಲಿಂಗ್, ಎಲ್ಲಾನು ಕೂಡ ಅಂತಾನೆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ 5 ಈಸ್ ರೆಪ್ರೆಸೆಂಟಿಂಗ್ 5 ಅನ್ನೋದು ಅಂತಾನೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಅಂತಾನೆ 951 ಅನ್ನೋದು ಅಂತಾನೆ ತುಂಬಾನೇ ಕಡೆ ನಾವು ಏನ್ ಮಾಡ್ತೀವಿ, ಬಿಸ್ನೆಸ್ ಪರ್ಪಸ್ಗೋಸ್ಕರ ಬಿಸ್ನೆಸ್ ರಿಲೇಟೆಡ್ ಅಲ್ಲಿ ನಾವು ತುಂಬಾನೇ ಅತ್ಯಮೂಲ್ಯ ಅಂತ ಹೇಳ್ಬಿಟ್ಟು ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಂತಾನೆ ಮೆಟಲ್ ಇದಕ್ಕೆ ಅಂತಾನೆ 7 ಯಾಕೆ ತಗೊಳಲ್ಲ, 6 ತಗೊಂತೀವಿ ಅಂತಾನೆ. 6 ಈಸ್ ರೆಪ್ರೆಸೆಂಟಿಂಗ್ ದಟ್ ಶುಕ್ರ. ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂತೀವಿ. 7 ಅಂದಿದ ತಕ್ಷಣ ಇಟ್ ಈಸ್ ಕೇತು ಆಗುತ್ತೆ. ಕೇತು ಸಮಟೈಮ್ಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಸಮ್ ಕೈಂಡ್ ಆಫ್ ದ ಬಿಸ್ನೆಸ್. ಕೆಲವೊಂದು ಬಿಸ್ನೆಸ್ಗೆ ಅದು ಅದು ಹೆಲ್ಪ್ ಆಗೋಲ್ಲ. ಸಮ್ ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ, 7 ಅನ್ನೋದು ಬಂದಿದ ತಕ್ಷಣ ಅದು ಕೆಲವೊಂದ್ಸತಿ ಅಂತಾನೆ ಕಟ್ ಮಾಡುತ್ತೆ. ಬಿಕಾಸ್ 7 ಅಂದಿದ ತಕ್ಷಣ ಅದು ಕಟ್ ಮಾಡೋ ಒಂದು ಸ್ವಭಾವನು ಕೂಡ ಅಂತಾನೆ ಆ ಒಂದು ಎಲಿಮೆಂಟ್ಗೆ ಅಂತಾನೆ ಇರುತ್ತೆ, ಸರಿ ಆ ಒಂದು ನಂಬರ್ಗೆ ಅಂತಾನೆ ಇರುತ್ತೆ. ಬಟ್ ಎಲಿಮೆಂಟ್ ಅಂತಂದ್ರೆ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನೆ ಬೇರೆ ಇರುತ್ತೆ. ಇದೇ ರೀತಿ ಅಂತಾನೆ ನಾವು ರಾಜಯೋಗ ಅಂತಾನೆ 1 ಅಂತ ನಾವೇನ್ ತಗೊಂಡಿದ್ವಿ ನೋಡಿ. ರಾಜಯೋಗ 1 ಅಂದಿದ ತಕ್ಷಣ ಅಂತಾನೆ 4, 5 ಅಂತಾನೆ 6 ಇದು ರಾಜಯೋಗ ಅಂತ ಹೇಳಿದ್ವಿ. ಇದ್ರಲ್ಲಿ ನೋಡಿ ವುಡ್ ಎಲಿಮೆಂಟ್ ಐತೆ, ಅರ್ತ್ ಎಲಿಮೆಂಟ್ ಐತೆ, ಮೆಟಲ್ ಎಲಿಮೆಂಟ್ ಐತೆ. ಇಫ್ ದೀಸ್ ಆರ್ ದ ಅಂಡ್ ವುಡ್, ಅರ್ತ್ ಅಂಡ್ ಮೆಟಲ್ ಎಲಿಮೆಂಟ್ಸ್, ಈ ಮೂರು ಅಂತಾನೆ ಕಂಬೈನ್ ಮಾಡಿದಾಗ ದೇರ್ ಶುಡ್ ಬಿ ದ ಯೋಗ ದಟ್ ವಿಲ್ ಬಿ ದೇ ಒಂದು ಪ್ರಾಪರ್ಟಿ ಅಂತಾನೆ ಆಟೋಮೆಟಿಕಲಿ ಬಂದಿರುತ್ತೆ. ಜೊತೆಗೆ ಫೈನಾನ್ಷಿಯಲಿ ಅಂತಾನೆ ಸ್ಟೆಬಿಲಿಟಿ ಇರುತ್ತೆ. ಜೊತೆಗೆ ಇಟ್ ವಿಲ್ ಬಿ ದಟ್ ಅಂಡ್ ಗಿವಿಂಗ್ ದಟ್ ಅಂಡ್ ಆಲ್ ಅದರ್ ದಟ್ ಕಮ್ಯುನಿಕೇಶನ್ ವೇ, ಎಲ್ಲಾನು ಕೂಡ ಅಂತಾನೆ ಕಮ್ಯುನಿಕೇಶನ್ ಇದ್ರಲ್ಲೂ ಕೂಡ ಅಂತಾನೆ ಎಲ್ಲ ಕೊಡುತ್ತೆ. ಆ ಒಂದು ಉದ್ದೇಶದಿಂದ ಇದು 4, 5, 6 ಅನ್ನೋದು ನಾವೇನ್ ಕರಿತೀವಿ ರಾಜಯೋಗ 1 ಅಂತ ಹೇಳ್ಬಿಟ್ಟು ಕರಿತೀವಿ. ರಾಜಯೋಗ 2 ನಲ್ಲಿ ನೋಡಿ ದಟ್ ಈಸ್ ಇಲ್ಲೂ ಅಷ್ಟೇ, ದಟ್ ಈಸ್ 8, 5, 2. ಇಲ್ಲಿ ಎಲ್ಲಾನು ಕೂಡ ಅಂತಾನೆ ಅರ್ಥ ಐತ್ ನೋಡಿ 8, 5, 2. ಈ ಒಂದು ಇದ್ರಲ್ಲಿ ಎಲ್ಲಾನು ಕೂಡ ಅರ್ಥ ಇರೋದ್ರಿಂದ ದೇರ್ ವಿಲ್ ಬಿ ದಟ್ ಪ್ರಾಪರ್ಟಿ ರಿಲೇಟೆಡ್, ಇಟ್ ವಿಲ್ ಬಿ ದಟ್ ಮೋರ್ ಪ್ರಾಪರ್ಟಿ ವೈಸ್ ಅಂತಾನೆ ಇದು ತುಂಬಾನೇ ಅಂತಾನೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ರಾಜಯೋಗ 2 ನಲ್ಲಿ ನಾವು ಅಂತಾನೆ ಹೇಳ್ತಾ ಹೋಗ್ತೀವಿ. ಇದೇ ರೀತಿ ನಮ್ಗೆ ಇದೇ ರೀತಿ ಎಲ್ಲಾನು ಕೂಡ ಅಂತ ನಾವು ಒಂದೊಂದು ಇದನ್ನು ಕೂಡ ಅಂತಾನೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಯಾವುದಕ್ಕೆ ಅಂತಾನೆ ಒಂದು ಲೋಶೋ ಗ್ರಿಡ್ ನಲ್ಲಿ ಅಂತಾನೆ ಒಂದು ಮೆಟಲ್ಸ್ ಎಲಿಮೆಂಟ್ಸ್ ನಾವು ಯಾವ ರೀತಿ ಅಂತಾನೆ ಅಪ್ಲೈ ಮಾಡ್ತೀವಿ, ಯಾವ ರೀತಿ ಅದನ್ನ ನಾವು ಗಣನೆಗೆ ತಗೋಬೇಕು, ಯಾವ ರೀತಿ ಅದನ್ನ ಯಾವ್ಯಾವ ಪರ್ಪಸ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡಬೇಕು, ಯಾವ್ಯಾವ ಪರ್ಪಸ್ ಅಲ್ಲಿ ಅದು ಬೇಕಾಗಿರುತ್ತೆ ಅನ್ನೋದೆಲ್ಲಾನು ಕೂಡ ಈ ಒಂದು ಇದರಿಂದ ನಮ್ಗೆ ತಿಳಿಯುತ್ತೆ. ದಟ್ ಈಸ್ ಆಲ್ ದೀಸ್ ಈಸ್ ಅಬೌಟ್ ದ ಲೋಶೋ ಗ್ರಿಡ್ ಅಂಡ್ ಇಟ್ಸ್ ಎಲಿಮೆಂಟ್ಸ್ ಜೊತೆಗೆ ಅದನ್ನ ಯಾವ ಸಿಚುಯೇಷನ್ ಅಲ್ಲಿ ಯಾವ ರೀತಿ ಅದನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋದೇ ಅಂತಾನೆ ಇದ್ರ ಮುಖಾಂತರ ನಾವು ಅಂತ ತಿಳ್ಕೊಂತೀವಿ. ನೆಕ್ಸ್ಟ್ ಇದು ಮೆಟಲ್ಸ್ ಬಗ್ಗೆ, ಎಲಿಮೆಂಟ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಅದೇ ರೀತಿ ನಾವು ಲೋಶೋ ಗ್ರಿಡ್ ಅಲ್ಲಿ ಕಲರ್ಸ್ ಕೂಡ ಅಂತ ಅಪ್ಲೈ ಮಾಡ್ತೀವಿ.
ಈ ಒಂದು ನಂಬರ್ಸ್ ಏನಂತಾನೆ ಕಲರ್ಸ್ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. 1 it will be representing the and blue or purple. 2 it is representing black. 3 it is representing green. 4 is represented as green. 5 is represented as yellow. 6 is represented as white. 7 is represented as red. 8 is represented as white. 9 is represented as purple. ನೋಡಿ, these are the colors which has to been represented. ಇದನ್ನೆಲ್ಲನೂ ಕೂಡ ಏನಂತಾನೆ ಕಲರ್ಸ್ ಬಗ್ಗೆ ನಾವು ಇದನ್ನ ಹೇಳ್ತಾ ಹೋಗ್ತೀವಿ. ಈ ನಂಬರ್ಸ್ ಈ ಒಂದು ಲೋಶೋ ಗ್ರಿಡ್ ಅಲ್ಲಿ ಈ ಎಲ್ಲ ನಂಬರ್ಸ್ ಕೂಡ ಈ ಒಂದು ಕಲರ್ಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ದೀಸ್ ಕಲರ್ಸ್ ಆರ್ ಡಿಫರೆಂಟ್ ವೆನ್ ವಿ ಸ್ಪೀಕ್ ಅಬೌಟ್ ಆಕ್ಚುಲಿ ಅಂತ ನ್ಯೂಮರಾಲಜಿ ಕಲರ್ಸ್ ಮತ್ತೆ ಈ ಒಂದು ಕಲರ್ಸ್ ಅಂತಾನೆ ತುಂಬಾನೇ ಅಂತಾನೆ ವ್ಯತ್ಯಾಸ ಐತೆ. ಅದು ಡಿಫ್ರೆಂಟ್ಲಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆಯ್ತಾ, ಇದು ಬಂದ್ಬಿಟ್ಟು ಅಂತಾನೆ ಕಲರ್ಸ್ ಬಗ್ಗೆ ಗ್ರಿಡ್ ಅಲ್ಲಿ ಬರುವಂತ ಕಲರ್ಸ್ ಅಂತಾನೆ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಡೈರೆಕ್ಷನ್ಸ್ ಅಂತಾನೆ ಬಂದಾಗ ನೋಡಿ, ಇಲ್ಲಿ ಡೈರೆಕ್ಷನ್ಸ್ ಅಂತಾನೆ ಬಂದಾಗ ದಿಸ್ ವಿಲ್ ಬಿ ದಟ್ ಅಂಡ್ ಇದು ಈಸ್ಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಇದು ವೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಈಸ್ ರೆಪ್ರೆಸೆಂಟೆಡ್ ಆಸ್ ನಾರ್ತ್. ದಿಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಆಸ್ ಸೌತ್. ದಿಸ್ ಈಸ್ ನಾರ್ತ್ ಈಸ್ಟ್, northwest, southeast, southwest and 5 is at the center ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು ಇದು ಕೂಡ ಅಂತಂದ್ರೆ ನಮ್ಮ ಆಸ್ಟ್ರೋ ನ್ಯೂಮರೋನ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಅಲ್ಲಿ ಆಸ್ಟ್ರೋ ನ್ಯೂಮರೋನ್ ಅಲ್ಲಿ ಈ ಒಂದು ಲೋಶೋಗ್ರಿಟಿ ಅಂತಾನೆ ಅಲ್ಲಿ ನಾವು ಅಪ್ಲೈ ಮಾಡಿದಾಗ ಈ ಒಂದು ವಾಸ್ತು ರಿಲೇಟೆಡ್ ಅಂತಂದ್ರೆ ಥಿಂಗ್ಸ್ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ರೆಮಿಡಿ ಅಂತ ಮಾಡ್ಕೊಳೋದಕ್ಕೆ ಈ ಒಂದು ಥಿಂಗ್ಸ್ ಅಂತ ಅಪ್ಲೈ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ರಿಲೇಟಿಂಗ್ ಟು ಬೇಸಿಕ್ಸ್ ರಿಲೇಟಿಂಗ್ ಟು ಲೋಶೋಗ್ರಿಡ್. ಲೋಶೋಗ್ರಿಡ್ ಬಗ್ಗೆ ಅಂತಾನೆ ಇದೆಲ್ಲನೂ ಕೂಡ ಅಂತಾನೆ ಆಗುತ್ತೆ. ಇವಾಗ ಒಂದು ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ಯಾರಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ಒಂದು ಡೇಟನ್ನ ಹಾಕ್ಬಿಟ್ಟು ಅದು ಯಾವ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಅಂತಾನೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂತೀನಿ. ಆಯ್ತು ಮೇಡಮ್, ನಿಮ್ದೇ ತಗೊಂತೀನಿ. ಆಲ್ರೆಡಿ ನೀವು ಡೇಟ್ ಹಾಕಿದ್ದೀರಾ, ನಿಮ್ದೇ ತಗೊಂತೀನಿ. ಡೋಂಟ್ ವರಿ. ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್, ಹೇಳಿ ಸರ್. ನನ್ನ ಹೆಸರು ಸಮಾಚಾರ ಅಂತ. ಇಲ್ಲಿ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದೀರಾ, 5 ಯಾಕೆ ಕೊಡ್ತಾ ಇದ್ದೀರಾ ಡೈರೆಕ್ಷನ್? 5 ಸೆಂಟರ್ ಸರ್. ಸೆಂಟರ್ ಅಲ್ಲ, ಏನ್ ಬ್ರಹ್ಮಸ್ಥಾನ ಬರುತ್ತಾ? ಏನ್ ಬರುತ್ತೆ ಸೆಂಟರ್ ಅಂದ್ರೆ? ಹೆಂಗೆ ಸೆಂಟರ್ ಅಂತಂದ್ರೆ ಮನೆ ಮಧ್ಯದಲ್ಲಿ ಬ್ರಹ್ಮಸ್ಥಾನನೇ ಸರ್. ಸೆಂಟರ್ ಆಫ್ ದ ಹೌಸ್, ದಟ್ ಈಸ್ ಬ್ರಹ್ಮಸ್ಥಾನ.
ಬೇರೆ ಏನಿಲ್ಲ ಅದಕ್ಕೆ ಇಂಡಿಕೇಶನ್ ಏನಿದೆಯಾ ಅಂದ್ರೆ ಇಂಡಿಕೇಶನ್ ಈಗ ನಾರ್ತ್ ಸೌತ್ ಇಂಡಿಕೇಶನ್ ಏನಾಗಿದೆಯಾ ಸರ್ ಮನೆಯಲ್ಲಿ ಒಂದು ಮನೆಯಲ್ಲಿ ನಾವು ಅದನ್ನ ಟೋಟಲ್ ಏತನೆ ಮೆಜರ್ಮೆಂಟ್ ತಗೊಂಡು ಮೆಜರ್ಮೆಂಟ್ ಅಲ್ಲಿ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಏತನೆ ತ್ರೀ ಪಾರ್ಟ್ಸ್ ಮಾಡ್ತಾ ಬಂದಾಗ ಮಧ್ಯದಲ್ಲಿ ಏತನೆ ಒಂದು ಬ್ಲಾಕ್ ಬರುತ್ತೆ ಸರ್. ಆ ಒಂದು ಬ್ಲಾಕ್ ನ ನಾವು ಏತನೆ ಸೆಂಟರ್ ಆಫ್ ದ ಹೌಸ್ ಅಂತ ಕರಿತೀವಿ. ಅದನ್ನೇ ನಾವು ಏನ್ಷಿಯಂಟ್ ಏತನೆ ವೇದಿಕ್ ವಾಸ್ತುನಲ್ಲಿ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಒಂದು ಫ್ಲಾಟ್ ಏನಿರುತ್ತೆ ನಮ್ಮ ಮನೆಗೆ ಏನಿರುತ್ತೆ ಮನೆ ಎಲ್ಲಾನು ಕೂಡ ಏತನೆ 9 ಬಾಕ್ಸ್ ಆಗಿ ಏತನೆ ನಾವು ಕನ್ವರ್ಟ್ ಮಾಡ್ಬೇಕು. 9 ಬಾಕ್ಸ್ ಅಂತಂದ್ರೆ ಎಲ್ಲಾ ಸೈಡ್ಸ್ ಅಲ್ಲೂ ಕೂಡ ಏತನೆ ತ್ರೀ ಪಾರ್ಟ್ಸ್ ಏತನೆ ಡಿವೈಡ್ ತ್ರೀ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಬೇಕು. ಆ ಒಂದು ಟೋಟಲ್ ಏತನೆ ಮೆಜರ್ಮೆಂಟ್ ತಗೊಂಡು ಅವಾಗ ನಮ್ಗೆ ಏತನೆ ಸೆಂಟರ್ ಅನ್ನೋದು ಏತನೆ ಬ್ರಹ್ಮಸ್ಥಾನದಲ್ಲಿ ಸಿಗುತ್ತೆ. ಆ ಟೋಟಲ್ ಏತನೆ ಬ್ರಹ್ಮಸ್ಥಾನದ ಎಲ್ಲಾನು ಸೇರಿಸ್ಕೊಂಡು ಏತನೆ 5 ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಆಯ್ತಾ? ಹಲೋ ಸರ್ ಡೌಟ್ ಏನಿಲ್ಲ, ಕಂಟಿನ್ಯೂ ಮಾಡಿ. ಎಸ್ ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಲೋ ನಮಸ್ತೆ ಎಲ್ಲರಿಗೂ. ಸ್ಕ್ರೀನ್ ಕಾಣಿಸ್ತಾಯ್ತಾ? ಕಾಣಿಸ್ತಾ ಇದೆ ಸರ್. ಓಕೆ. ಇಲ್ಲಿ ಫಸ್ಟ್ ಯಾರ್ದೋ ಒಂದು ಡೇಟಾ ಬರ್ತ್ ಹಾಕಿದ್ರಲ್ಲ, ಫಸ್ಟ್ ಹಾಕಿದ್ದು ಸರ್ ಇದು ಯಾವ ಆಪ್ ಸರ್ ಇದು? ಮೇಡಮ್ ಕೊಡ್ತೀನಿ ಮೇಡಮ್, ಲಿಂಕ್ ಹಾಕ್ತೀನಿ ಗ್ರೂಪ್ ಅಲ್ಲಿ, ಡೋಂಟ್ ವರಿ. ಸರ್ 2998 ತಗೊಳ್ಳಿ ಸರ್. ಮೇಡಮ್ ಫಸ್ಟ್ ಯಾರು ಕೊಟ್ಟಿದ್ದಾರೆ ಅವ್ರು ತಗೊಂತೀನಿ, ಆಮೇಲೆ ನೋಡ್ತೀನಿ. ನಿನ್ನೆ ಹಾಕಿದ್ದೆ ಸರ್ ನಾನು. ಮೇಡಮ್ ನಿನ್ನೆನೂ ಹಾಕಿದ್ದೆ ಸರ್ ನಾನು. 2998 ಸರ್. ಆಯ್ತು ಮೇಡಮ್, ಆಯ್ತು. 1966 ಸರ್. ಒಂದ್ ನಿಮಿಷ ಮೇಡಮ್, ತಗೊಂತಾ ಇದ್ದೀನಿ. ಯಾರಮ್ಮ? ಮೇಡಮ್ ಪ್ರಭಾ, ಇದು 11/1/1966 ನೇಮ್, ಇದು ನಿಮ್ಮ ಸ್ಪೆಲ್ಲಿಂಗ್ ಕರೆಕ್ಟ್ ಆಯ್ತಾ ಪ್ರಭಾವತಿ? PRABHAVATHICL. PRABHA. ಮೊಬೈಲ್ ನಂಬರ್ ಹೇಳಿ ಮೇಡಮ್. 96 59 53 6111. ನೋಡಿ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಅಂತ ನಾವು ಹಾಕಿದ ತಕ್ಷಣ
ಇದು ಚಾಲ್ಡಿಯನ್ ಮೆಥಡ್ ಅಲ್ಲಿ ನಾನು ತಗೊಂಡಿರೋದು. ಚಾಲ್ಡಿಯನ್ ಮೆಥಡ್ ಅಲ್ಲಿ ಅಂತ ನೀವು ತಗೊಂಡಾಗ ಬೇಸಿಕ್ ಅಂತ ಡೀಟೇಲ್ಸ್ ನೋಡಿ, ದಟ್ ಡೇಟ್ ಆಫ್ ಬರ್ತ್ ಅಲ್ಲಿ 11/1/1966, ನೇಮ್ ಬಂದ್ಬಿಟ್ಟು ಪ್ರಭಾವತಿ, ಕಾಂಪಿಟಬಿಲಿಟಿ ಅಂತಾನೆ ಅದಕ್ಕೆ ಒಂದು ನಂಬರ್ ಅಂತ ನಾವು ತಗೊಂತೀವಿ. ನಂಬರ್ ಅಂತಾನೆ ಯೂಶಲಿ ನಾವು ಮೊಬೈಲ್ ನಂಬರ್ ಅಂತಾನೆ ತಗೊಂತೀವಿ. ಮೊಬೈಲ್ ನಂಬರ್ ಇಲ್ಲ ಅಂತಂದ್ರೆ ಅಕೌಂಟ್ ನಂಬರ್ ಬೇಕಾದ್ರೂ ತಗೋಬಹುದು, ಅದಾದ್ಮೇಲೆ ಗಾಡಿ ನಂಬರ್ ಬೇಕಾದ್ರೂ ತಗೋಬಹುದು, ಅಥವಾ ಪ್ಲಾಟ್ ನಂಬರ್ ಬೇಕಾದ್ರೂ ತಗೋಬಹುದು, ಆರ್ ಎನಿ ಅದರ್ ನಂಬರ್ಸ್, ಆರ್ ವಿ ಕ್ಯಾನ್ ಟೇಕ್ ದ ನಿಕ್ ನೇಮ್ ಆಲ್ಸೋ. ಇಲ್ಲಿ ನಿಕ್ ನೇಮ್ ಕೂಡ ನಾವು ಇಲ್ಲಿ ತಗೋಬಹುದು. ಈ ಪ್ಲೇಸ್ ಅಲ್ಲಿ ಒಂದು ನಿಮಿಷ, ಈ ಒಂದು ಪ್ಲೇಸ್ ಏನೈತೆ, ಈ ಪ್ಲೇಸ್ ಅಲ್ಲಿ ನಾವು ವಿ ಕ್ಯಾನ್ ಟೇಕ್ ದಟ್ ದ ಅಂಡ್ ನಿಕ್ ನೇಮ್ ಆಲ್ಸೋ, ನಿಕ್ ನೇಮ್ ಕೂಡ ಅಂತ ತಗೋಬಹುದು ನೋಡಿ. ಇದಾದ್ಮೇಲೆ ಇದರಲ್ಲಿ ನೆಕ್ಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು, ಇಲ್ಲ ನಾನು ಎಲ್ಲರಿಗೂ ಮ್ಯೂಟ್ ಮಾಡ್ಬೇಕಾಗುತ್ತೆ. ಸೌಂಡ್ ಯಾರ್ದು ಸೌಂಡ್ ಬರ್ತಾ ಇತ್ತು. ಬರ್ತ್ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಅಂತಾನೆ ಬಂದಾಗ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಬರ್ತ್ ನಂಬರ್ ಅಂತ ತಗೊಂತೀವಿ. ಬರ್ತ್ ನಂಬರ್ ಅಂತ ದಟ್ ಈಸ್ 11 ಅಂತ ಆಡ್ ಮಾಡಿದ್ರೆ ಇದು 2 ಬರುತ್ತೆ. ಡೆಸ್ಟಿನಿ ಎಲ್ಲ ತಗೊಂಡಾಗ ಡೆಸ್ಟಿನಿ ದಡ್ದ ಅಂಡ್ ಲಾಸ್ಟ್ ನಂಬರ್ ಇಟ್ ವಿಲ್ ಬಿ ಲೀಡ್ಸ್ ದಡ್ದ 7 ಅಂತಾನೆ ಬರುತ್ತೆ. ಇದಾದ್ಮೇಲೆ ಇದರಲ್ಲಿ ಜೊತೆಗೆ ಅಂತಾನೆ ಇನ್ ಅಂಡ್ ಯಾಂಗ್ ಅಂತ ನಂಬರ್ಸ್ ಬರುತ್ತೆ. ದಟ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಏನಿಲ್ಲ, ಒಂದು ಫಿಮೇಲ್ ನಂಬರ್ಸ್ ಅಂಡ್ ಮೇಲ್ ನಂಬರ್ಸ್. ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಫಿಮೇಲ್ ನಂಬರ್ಸ್ 2 ಇದಾವೆ ಅಂಡ್ ಮೇಲ್ ನಂಬರ್ಸ್ ಅಂತಾನೆ 5 ಇದಾವೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತ್ ನಂಬರ್ ಅಂತಾನೆ 2 ಐತೆ. ಸಪೋರ್ಟಿಂಗ್ ನಂಬರ್ಸ್ ಅಂತಾನೆ ಇವ್ರಿಗೆ ಸಪೋರ್ಟಿಂಗ್ ನಂಬರ್ಸ್ ಎಲ್ಲಾನು ಕೊಡಿ ಅಂತಾನೆ 1 2 3 4 5 6 8 9 ಅಂಡ್ ಎನಿಮಿ ನಂಬರ್ಸ್ ಅಂತಾನೆ 4 and 7. ಇದು ಇಟ್ ಈಸ್ ಕನ್ಸಿಡರ್ ಫ್ರಮ್ ಅವರ್ ನ್ಯೂಮರಾಲಜಿ ಪ್ರಕಾರ ತಗೊಂತೀವಿ. ಡೆಸ್ಟಿನಿ ಅನ್ನೋ 7 ಐತೆ. 7 ಗೆ ಸಪೋರ್ಟಿಂಗ್ ಅಂತಾನೆ 3 4 5 6 7 8 9 ಮತ್ತೆ 1 and 2 ತಗೊಂತೀವಿ. ಇದು ನಾವು ಜಾಸ್ತಿ ಅಂತಾನೆ ಯೂಸ್ ಮಾಡಲ್ಲ, ಬಿಕಾಸ್ ಇಟ್ ವಿಲ್ ಬಿ ದಟ್ ರೆಗ್ಯುಲರ್ ಆಗಿ ಬರುತ್ತೆ. ಬಟ್ ವಿ ನೀಡ್ ಟು ಕನ್ಸಿಡರ್ ದ ಅಂಡ್ ಸಮ್ ಕಾಂಪಿಟೇಬಿಲಿಟಿ ಇರೋದು ಮಾತ್ರ ನಾವು ಅಂತ ತಗೋಬೇಕಾಗುತ್ತೆ. ಇದು ನೇಮ್ಗೆ ಅಂತ ತಗೊಂಡಾಗ ಎಕ್ಸ್ಪ್ರೆಷನ್ ನಂಬರ್ ಅಂತ 9 ಬರುತ್ತೆ ಅಂಡ್ ಸೋಲ್ ಆರ್ಚ್ ನಂಬರ್ ಬಂದ್ಬಿಟ್ಟು ಅಂತಾನೆ 4 ಬರುತ್ತೆ. ಇದನ್ನು ನಾವು ಇಲ್ಲಿ ಜಾಸ್ತಿ ಅಂತ ತಗೊಳಲ್ಲ. ಬಟ್ ಮೊಬೈಲ್ ನಂಬರ್ ಅಂತಾನೆ ಇಲ್ಲಿ ಕೌಂಟ್ ಆಗುತ್ತೆ. ಮೊಬೈಲ್ ನಂಬರ್ ಅಂತಾನೆ ಮೊಬೈಲ್ ನಂಬರ್ ಅಲ್ಲಿ ಅಂತಾನೆ ಟೋಟಲ್ ಇಟ್ ಈಸ್ ರೆಡ್ಯೂಸ್ ನಂಬರ್ಸ್ ಅಂತ ನಾವು ತಗೊಂತೀವಿ. ಅದು ನಾವು ಇಲ್ಲಿ ಬೇಕಲ್ಲ, ನಾವು ಬೇಕಾಗಿರೋದು ದಿಸ್ ಇಸ್ ದ ಓನ್ಲಿ ದಟ್ ದ ಪಾರ್ಟ್ ವಿ ನೀಡ್ ಟು ಕನ್ಸಿಡರ್ ದ ಲೋಶೋ ಗ್ರಿಡ್ ಆಫ್ ದ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಅಂತ ನೋಡಿ 11/1/1966 ಇಲ್ಲಿ ಅಪ್ಲೈ ಮಾಡಿದಾಗ 1 ಅಂತಾನೆ 4 ಟೈಮ್ಸ್ ಐತೆ, 4 ಅಂತಾನೆ ಟು ದ ಪವರ್ ಆಫ್ 4 ಅಂತ ಬರ್ತೀವಿ. 9 1 ಟೈಮ್ ಐತೆ, 6 ಅಂತಾನೆ 2 ಟೈಮ್ಸ್ ಐತೆ. ಇದ್ರ ಜೊತೆಗೆ ನಾವು ಈ ಒಂದು ಲೋಶೋ ಗ್ರಿಡ್ ಅಲ್ಲಿ ಇಟ್ ಈಸ್ ನಾಟ್ ರೆಪ್ರೆಸೆಂಟಿಂಗ್, ಇದರಲ್ಲಿ ಬೈ ಡಿಫಾಲ್ಟ್ ಅಂತಾನೆ ಒಂದು ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ಇದರಲ್ಲಿ ಬಂದಿರಲ್ಲ. ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಾವೇ ಅಂತಾನೆ ಫಸ್ಟ್ ವಿ ನೀಡ್ ಟು ಟೇಕ್ ಫ್ರಮ್ ನಾವು ಮೇಲೆ ಏನ್ ಬಂದೈತೆ ಬರ್ತ್ ನಂಬರ್ ನೋಡಿ, ಇವ್ರಿಗೆ ಅಂತಾನೆ ಬರ್ತ್ ನಂಬರ್ ಎಷ್ಟು ಬಂದೈತೆ, ಇಟ್ ವಿಲ್ ಬಿ ದ ಬರ್ತ್ ನಂಬರ್ ಈಸ್ 2 ಅಂಡ್ ದ ಡೆಸ್ಟಿನಿ ವಿಲ್ ಬಿ 7. ಅಲ್ಲಿ ಬಂದೈತೆ ನೋಡಿ, ದಿಸ್ ಇಸ್ ದ ಬರ್ತ್ ನಂಬರ್, ಇದು ಬರ್ತ್ ನಂಬರ್ ಆಗುತ್ತೆ ಅಂಡ್ ದಿಸ್ ವಿಲ್ ಬಿ ದ ಡೆಸ್ಟಿನಿ, ಇದು ಡೆಸ್ಟಿನಿ ಆಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಸಪರೇಟ್. ಒಂದ್ ನಿಮಿಷ, ಇದು ಬರ್ತ್ ನಂಬರ್ ಅಂಡ್ ದಿಸ್ ವಿಲ್ ಬಿ ಡೆಸ್ಟಿನಿ. ಈ ಒಂದು ಬರ್ತ್ ನಂಬರ್ 2 ಐತೆ ಮತ್ತೆ ಡೆಸ್ಟಿನಿ ಬಂದು 7 ಐತೆ. ಆ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ಅನ್ನೋದು ಮತ್ತೆ ನಾನು ಫಿಲ್ ಮಾಡ್ಬೇಕು. ಇಲ್ಲಿ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಬೈ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು, ಓನ್ಲಿ ಅಂತಾನೆ ಗ್ರಿಡ್ ಮಾತ್ರ ಅನಲೈಸ್ ಮಾಡ್ಬೇಕು. ಅದಾದ್ಮೇಲೆ ಅಂತಾನೆ ಬರ್ತ್ ನಂಬರ್ ಮತ್ತೆ ಅಂತಾನೆ ಡೆಸ್ಟಿನಿ. ಬರ್ತ್ ನಂಬರ್ ಅಂತಾನೆ 2 ಬರುತ್ತೆ, ಇಲ್ಲಿ ಫಿಲ್ ಆಗಿರುತ್ತೆ. ಇಲ್ಲ ನಾನು 6 ಅಂತಾನೆ ಇಟ್ಕೊಂಡಿದ್ನಲ್ಲ, ಇಲ್ಲಿ ಫಿಲ್ ಆಗುತ್ತೆ. ನೆಕ್ಸ್ಟ್ 7 ಅಂದಿದ ತಕ್ಷಣ ಈ ಎಂಟೈರ್ ಅಂತಾನೆ ಥರ್ಡ್ ಕಾಲಮ್ ಅಂತಾನೆ ಫಿಲ್ ಆಗುತ್ತೆ. ಆ ಫಿಲ್ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ಅಂತಾನೆ ಆರೋಸ್ ಡೀಟೇಲ್ಸ್ ನೋಡಿ ಎಷ್ಟೈತೆ ಅದನ್ನ ನೋಡ್ತೀವಿ. ಇಲ್ಲಿ ಆರೋ ಡೀಟೇಲ್ಸ್ ಅಂತ ಬಂದಾಗ ಕಂಪ್ಲೀಟ್ ಆಗಿರೋ ಆರೋಸ್ ಯಾವ್ದೈತೆ, ನಮ್ಗೆ ಅಂತಾನೆ ಕಂಪ್ಲೀಟ್ ಆರೋಸ್ ಒಂದು ಇಲ್ಲ, ದಟ್ ಈಸ್ ಕಂಪ್ಲೀಟೆಡ್ ಆರೋಸ್ 0 ಐತೆ. ಇನ್ಕಂಪ್ಲೀಟ್ ಆರೋಸ್ ಅಂತಾನೆ 12 ಐತೆ. ಅದ್ರಲ್ಲಿ ನೋಡಿ ಫಸ್ಟ್ ಪ್ಲೇನ್ ನೋಡಿ, ಥರ್ಡ್ ಪ್ಲೇನ್ ದಟ್ ಈಸ್ ನಾವು ಆಲ್ರೆಡಿ ನೋಡಿದೀವಿ 4 3 8, ಇಟ್ ಈಸ್ ಇನ್ಕಂಪ್ಲೀಟ್. ನಮ್ಮ ಒಂದು 4 3 8 ಅಂದ್ರೆ ಇದು ಫಸ್ಟ್ ರೋ, ಇಲ್ಲಿ ಬರುವಂತದ್ದು ಫಸ್ಟ್ ರೋ. ಒಂದೇ ನಿಮಿಷ,
ನೋಡಿ ಇದು 438 ಫಸ್ಟ್ ರೋ ಬರುವಂತದ್ದು. ದಿಸ್ ಇಸ್ ದ ದೊಡ್ಡದ N438 ಫಸ್ಟ್ ಅಂತಾನೆ ಬರುವಂತದ್ದು. ಇದು ಫಸ್ಟ್ ರೋ ಅಂತಾನೆ 438. ಇದು ಸರ್ ಬರ್ತ್ ನಂಬರ್ ಡೆಸ್ಟಿನಿ ನಂಬರ್ ಫಿಲ್ ಮಾಡಿಲ್ಲ ಮೇಡಮ್. ಫಿಲ್ 2 and 7 ಬರುತ್ತಲ್ಲ ಸರ್, ಒಂದ್ ರೋ ಕಂಪ್ಲೀಟ್ ಆಗುತ್ತೆ ಅದು ಫಸ್ಟ್ ಒನ್, ಲಾಸ್ಟ್ ಒನ್ ಕಂಪ್ಲೀಟ್ ಆಗುತ್ತೆ, ಅದು ಹೇಳ್ತೀನಿ ಮೇಡಮ್. ಫಸ್ಟ್ ಅಂತಾನೆ ನಾವು ಬರ್ತ್ ನಂಬರ್ ಅಂತಾನೆ ಡೆಸ್ಟಿನಿ ನಾವು ತಗೊಂಡಿರಾನೆ ಫಸ್ಟ್ ಅಂತಾನೆ ಮಾಡಬೇಕು. ಇಲ್ಲಿ 2 ಮತ್ತೆ 7 ಬರುತ್ತೆ. ಫಸ್ಟ್ ಅಂತಾನೆ ನಾವು ಫಿಲ್ ಮಾಡೋದಕ್ಕಿಂತ ಮುಂಚೆನೆ ಅಂತಾನೆ ಈ ಒಂದು ಲೋಶೋಗ್ರಿಡ್ ಅಂತಾನೆ ಅನಲೈಸ್ ಮಾಡಿದೆ. ಇದು ಫಸ್ಟ್ ಅಂತಾನೆ ಫಸ್ಟ್ ರೋ ಅಂತಾನೆ ಫಸ್ಟ್ ರೋ ಇದು ದಿಸ್ ಇಸ್ ದ ಫಸ್ಟ್ ಒನ್. ಇದರಲ್ಲಿ ಅಂತ ನೋಡಿ ಓನ್ಲಿ 9 ಐತೆ. ಸೆಕೆಂಡ್ ರೋ ಇನ್ಕಂಪ್ಲೀಟ್. ದಿಸ್ ವಿಲ್ ಬಿ ದರ್ದ ಅಂಡ್ ಇದನ್ನ ಒಂದೇ ನಿಮಿಷ ಸರ್. ಇನ್ಕಂಪ್ಲೀಟ್ ಆರೋಸ್ 12 ಅಂದ್ರೆ ಯಾವುದು ಸರ್? 12 ಸರ್ ಇದು 12 ಅಂದ್ರೆ ಇಲ್ಲಿ ಎಲ್ಲಿ 12 ಪ್ಲೇಸ್ ಸರ್? 12 ಅಂದಿದ ತಕ್ಷಣ ನೋಡಿ ನಾವ್ ಇಲ್ಲಿಂದ ಈ ಫಸ್ಟ್ ಅಂತಾನೆ ಇದೆಲ್ಲ ಐತಲ್ಲ, ಇದು ಫಸ್ಟ್ ರೋ ಒಂದು, ಇದು ಸೆಕೆಂಡ್, ನೆಕ್ಸ್ಟ್ ಇದು ಥರ್ಡ್ ಆಯ್ತಾ. ನೆಕ್ಸ್ಟ್ ಇದು ಕಾಲಮ್ 1, ಕಾಲಮ್ 2, ಕಾಲಮ್ 3, ನೆಕ್ಸ್ಟ್ ದಿಸ್ ಒನ್ ಅಂಡ್ ದಿಸ್ ಒನ್ ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದ್ರಲ್ಲೇ ತೋರಿಸಿ ನೋಡಿ ಯಾವ್ಯಾವ್ದು ಅಂತಾನೆ ಇನ್ಕಂಪ್ಲೀಟ್ ಅಂತ ಹೇಳ್ಬಿಟ್ಟು. ನೋಡಿ ಥರ್ಡ್ ಪ್ಲೇನ್ ಬಂದ್ಬಿಟ್ಟು ಅಂತಾನೆ ಇನ್ಕಂಪ್ಲೀಟ್. 438 ಅನ್ನೋದು ಇನ್ಕಂಪ್ಲೀಟ್ ಐತೆ. ನೆಕ್ಸ್ಟ್ ಆಕ್ಟಿವಿಟಿ ಪ್ಲೇನ್ ದಡ್ದ ಅಂಡ್ ಮಿಡ್ಲ್ ಬರುವಂತದ್ದು 519 ಇನ್ಕಂಪ್ಲೀಟ್. ಸ್ಟ್ರೆಂತ್ ಪ್ಲೇನ್ ದಟ್ ಈಸ್ 276 ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಇಂಟೆಲೆಕ್ಟ್ ದಟ್ ಈಸ್ 492 ಇದು ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಸ್ಪಿರಿಚುಯಾಲಿಟಿ ಇದು ಕೂಡ ಅಂತಾನೆ ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಮೆಟೀರಿಯಲೈಸೇಷನ್ 816 ಇದು ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಮೆಟರ್ನಲ್ ಬ್ಯಾಲೆನ್ಸ್ ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಸ್ಟ್ರೆಂತ್ ಪೇಷನ್ಸ್ ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ವಿಲ್ ಪವರ್ 951 ಇದು ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಲಿಟಿಗೇಷನ್ ದಟ್ ಈಸ್ ಇದು ಸ್ಮಾಲ್ ಅಂತಾನೆ ಆರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ನೆನ್ನೆ ಕ್ಲಾಸ್ ಗಳಿಲ್ಲ, ಇದನ್ನ ಎಕ್ಸ್ಟ್ರಾ ಅಂತಾನೆ 1. ದಿಸ್ ಇಸ್ an ಆರೋ ಆಫ್ an litigation that is 39 it will be incomplete. ಆರೋ ಆಫ್ ಸ್ಟ್ರಗಲ್ ದಟ್ ಈಸ್ 276 ಇದು ಇನ್ಕಂಪ್ಲೀಟ್ ಐತೆ. ಆರೋ ಆಫ್ ಪರ್ಫೆಕ್ಟ್ನಲಿಸ್ಟ್ ದಟ್ ಈಸ್ 31 ಇದು ಇನ್ಕಂಪ್ಲೀಟ್ ಐತೆ. ಇವೆಲ್ಲಾನು ಸೇರಿಸಿದಾಗ there will be the 12 ಅಂತಾನೆ ಆರೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸರ್. ಇವಿಷ್ಟು ಸೇರಿಸಿದಾಗ 12 ಆಗುತ್ತೆ. ಆಕ್ಚುಲಿ ಅಂತಾನೆ ರೋಸ್ ಅಲ್ಲಿ ಅಂತಾನೆ 3 ಬರುತ್ತೆ, ಕಾಲಮ್ಸ್ ಅಲ್ಲಿ 3 ಬರುತ್ತೆ, ಅದು 6 ಆಗುತ್ತೆ. ಪ್ಲಸ್ ಅಂತಾನೆ 2 ನಾವು ಅಂತಾನೆ ಆಡ್ ಮಾಡ್ಕೊಂತೀವಿ. 2 ಯಾವ್ದಂತಂದ್ರೆ ಡಯಾಗ್ನಲ್ ಅಂತಾನೆ 2, ರಾಜಯೋಗ 1 ಅಂಡ್ ರಾಜಯೋಗ 2 ದಟ್ ವಿಲ್ ಬಿ ಟೋಟಲ್ ಅಂತಾನೆ 8 ಆಗುತ್ತೆ. ಇಲ್ಲಿ ನಾವು ಬರ್ದಿರೋದು 12 ಬರ್ದಿದೀವಿ. ಇನ್ನು 2 ಎಕ್ಸ್ಟ್ರಾ ಯಾವ್ದಂತಂದ್ರೆ ಒಂದು ದಟ್ ಈಸ್ ಆಕ್ಟಿವಿಟಿ ಪ್ಲೇನ್ ಅಂತಾನೆ 951 ಅಂತಾನೆ ಕರಿತೀವಿ. ನೆಕ್ಸ್ಟ್ ಆರೋ ಆಫ್ ವಿಲ್ ಪವರ್ ಕೂಡ ಅಂತ 951 ಬರುತ್ತೆ. ನೆಕ್ಸ್ಟ್ ಆರೋ ಆಫ್ ಲಿಟಿಗೇಷನ್ ಇದು ಎಕ್ಸ್ಟ್ರಾ ಬರುತ್ತೆ. ನೆಕ್ಸ್ಟ್ ಆರೋ ಆಫ್ ಪ್ರೊಫೆಷನಲ್ ಹಿಸ್ಟ್ರಿ ಅಂತಾನೆ ಇದು ಕೂಡ ಅಂತ ಎಕ್ಸ್ಟ್ರಾ ಬರುತ್ತೆ. ಇವೆಲ್ಲ ಸೇರಿಸಾಗಿ ಅಂತಾನೆ 12 ಅಂತಂದ್ರೆ ಥಿಂಗ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇವ್ರದ್ರಲ್ಲಿ ಯಾವ್ದು ಕೂಡ ಅಂತಾನೆ ಫಿಲ್ ಇಲ್ಲ. ನೆಕ್ಸ್ಟ್ ಇದ್ರಲ್ಲಿ ಅಂತಾನೆ ಫಿಲ್ ಮಾಡ್ಬೇಕಾದಂತ ನೋಡಿ ನಂಬರ್ಸ್ ಅಂತ ನಾವು ಬಂದಾಗ ನೆಕ್ಸ್ಟ್ ಇವಾಗ ಏನ್ ಮಾಡ್ಕೋಬೇಕು, ವಿ ನೀಡ್ ಟು ದಟ್ ದ ರೈಟ್ ಇಯರ್. ಇಲ್ಲಿ ಅಂತಾನೆ 2 ಅನ್ನೋದು ಅಂತಾನೆ ಫಿಲ್ ಆಗೈತೆ. 2 ವಿ ನೀಡ್ ಟು ರೈಟ್ ಇಯರ್. ನೆಕ್ಸ್ಟ್ ಅಂತಾನೆ 3 ಅನ್ನೋದು ಅಂತಾನೆ 7 ಅನ್ನೋದು ಅಂತಾನೆ ಫಿಲ್ ಆಗೈತೆ. 7 ಅಂತಾನೆ ಇಲ್ಲಿ ಬರೀತೇವೆ. ಇಲ್ಲಿ ನಾವು ಅಂತಾನೆ 2 ಮತ್ತೆ ಅಂತಾನೆ 7 ಅಂತಾನೆ ಫಿಲ್ ಮಾಡಿದ ತಕ್ಷಣ ನೋಡಿ ದೀಸ್ ಅಂತಾನೆ ಈ ಒಂದು ಎಂಟೈರ್ ಇದೇನೈತೆ ಇದಿಷ್ಟು ಅಂತಾನೆ ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ಅಂತಾನೆ ಕಂಪ್ಲೀಟ್ ಆದಾಗ ನೆಕ್ಸ್ಟ್ ಈ ಒಂದು ಟೋಟಲ್ ಕಾಲಮ್ ಏನೈತೆ ಕಂಪ್ಲೀಟ್ ಆಗುತ್ತೆ. ಈ ಟೋಟಲ್ ಅಂತಾನೆ ಕಾಲಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್
ಇದ್ರ ಸ್ಟ್ರೆಂತ್ ಏನಂತಾನೆ ಇನ್ಕ್ರೀಸ್ ಆಗುತ್ತೆ. ಯಾವ್ದ್ರ ಸ್ಟ್ರೆಂತ್ ದಟ್ ಈಸ್ ಫಸ್ಟ್ ಏನಂತಾನೆ ಈ ಒಂದು ರೋ ಏನೈತೆ ಇದು ಏನಂತಾನೆ 66% ಆಗುತ್ತೆ. ಇದು ಕೂಡ ಏನಂತಾನೆ 66% ಆಗಿ ಏನಂತಾನೆ ಕನ್ವರ್ಟ್ ಆಗುತ್ತೆ. ಇದು ಇಲ್ಲಿ ಏನಂತಾನೆ ನಾವು ಯಾವಾಗ ಡೆಸ್ಟಿನಿ ಮತ್ತೆ ಇದು ಅಪ್ಲೈ ಮಾಡಿದಾಗ ಇದು ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಅಂತ ಒಂದು ಡೇಟ್ ಆಫ್ ಬರ್ತ್ ನಾವ್ ಎಂತ ತಗೊಂಡಾಗ ಇಯರ್ ಇಟ್ ವಿಲ್ ಬಿ ದಟ್ ದ ಆಕ್ಚುಲಿ ಅಂತ ಇಂಡಿಕೇಟ್ ಮಾಡುತ್ತೆ. ಇದಾದ್ಮೇಲೆ ವೇಕೆಂಟ್ ಇರೋದು ನೋಡಿ, ದಟ್ ಈಸ್ ವೇಕೆಂಟ್ ಯಾವ್ಯಾವ್ದು ಐತೆ ಅನ್ನೋದು ಅಂತ ನಾವು ನೋಡಿದಾಗ ನೋಡಿ ಇಲ್ಲಿ ನಮ್ಗೆ 4, 5, 3, 8. ನೋಡಿ ವೇಕೆಂಟ್ ಇರುವಂತದ್ದು ಇದರಲ್ಲಿ 2 ಅಂತಾನೆ ಆಲ್ರೆಡಿ ಅಂತಾನೆ ಫಿಲ್ ಆಗೈತೆ. ಬಿಕಾಸ್ 2 ಇಯರ್ಸ್ ಇದ್ರಲ್ಲಿ ಬಂದೈತೆ. 7 ಕೂಡ ಅಂತಾನೆ ಫಿಲ್ ಆಗೈತೆ. ರಿಮೈನಿಂಗ್ ನೋಡಿ ದಟ್ ಈಸ್ 3, 4, 5 and 8. ದಿಸ್ ವಿಲ್ ಬಿ ದಟ್ ದ ಮಿಸ್ಸಿಂಗ್. ಇವೆಲ್ಲಾನು ಕೂಡ ಅಂತಾನೆ ಮಿಸ್ಸಿಂಗ್ ಆಗಿರುತ್ತೆ. ಈ ಒಂದು 4 ನಂಬರ್ಸ್ ಅಂತಾನೆ ಮಿಸ್ಸಿಂಗ್ ಆಗಿದ್ದಾಗ ಯಾವ ಟೈಮಲ್ಲಿ ಯಾವಾಗ ನಮ್ಗೆ ಈ ನಂಬರ್ಸ್ ಅವಶ್ಯಕತೆ ಇರುತ್ತೋ ಅವಾಗ ಮಾತ್ರ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಟ್ ಮಾಡ್ಕೊಳೋದಕ್ಕೆ ಐದರ್ ವಿ ಕ್ಯಾನ್ ಗೋ ವಿತ್ ದ ಕಲರ್ಸ್ ಟೆಕ್ನಿಕ್ಸ್ ಆರ್ ವಿ ಕ್ಯಾನ್ ಗೋ ವಿತ್ ದ ವಾಸ್ತು ಟೆಕ್ನಿಕ್ ಮುಖಾಂತರ ಹೋಗ್ಬೋದು, ಆರ್ ಎಲ್ಸ್ ವಿ ಕ್ಯಾನ್ ಗೋ ವಿತ್ ದ ಅಂಡ್ ಎನಿ ಆಫ್ ಅದರ್ ಅಂತಾನೆ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ನಮ್ಮ ಒಂದು ನಂಬರ್ ಅಂತಾನೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದ್ರ ಪ್ರಕಾರ ಬೇಕಾದ್ರೂ ಹೋಗ್ಬೋದು. ಆರ್ ಎಲ್ಸ್ ವಿ ಕ್ಯಾನ್ ಗೋ ವಿತ್ ದ ಎನಿ ಆಫ್ ದ ಆಸ್ಟ್ರಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಕೂಡ ಅಂತಾನೆ ನಾವು ಅದ್ರ ಮುಖಾಂತರ ಅಂತಾನೆ ಹೋಗ್ಬೋದು. ಆಯ್ತಾ, ಇದಿಷ್ಟು ಯಾವ್ದು ಅದು ಎಲ್ಲಾನು ಕೂಡ ಅಂತಾನೆ ಯಾವಾಗ ಆಕ್ಟಿವೇಟ್ ಮಾಡ್ಕೋಬೇಕು, ಯಾವಾಗ ನಾವು ಆಕ್ಟಿವೇಟ್ ಮಾಡ್ಕೋಬಾರ್ದು ಅನ್ನೋದೆಲ್ಲ ನಿಮ್ಗೆ ನೆಕ್ಸ್ಟ್ ಅಂತಾನೆ ಕಮಿಂಗ್ ಕ್ಲಾಸಸ್ ಅಲ್ಲಿ ಅಂತಾನೆ ನಿಮ್ಗೆ ನೆಕ್ಸ್ಟ್ ಅಡ್ವಾನ್ಸ್ ಕ್ಲಾಸಸ್ ಅಲ್ಲಿ ಅದೆಲ್ಲ ಸಿಗುತ್ತೆ. ಇದಿಷ್ಟು ಇವರ ಒಂದು ಡೇಟ್ ಆಫ್ ಬರ್ತ್ ಮುಖಾಂತರ ನಾವ್ ಅಂತಾನೆ ಹೇಳ್ಬೋದು. ಇವ್ರಿಗೆ ಇನ್ನೊಂದು ನಾವು ಹೇಳ್ಬೇಕಾದಂತದ್ದು 4 ಅನ್ನೋದು ಅಂತಾನೆ ಜಾಸ್ತಿ ರಿಪೀಟ್ ಆಗುತ್ತೆ. 4 ಅಂತಾನೆ ಜಾಸ್ತಿ ಇದ್ದಾಗ ದೇರ್ ವಿಲ್ ಬಿ ದಟ್ 4 ಅನ್ನೋದು ಅಂತಾನೆ ಬ್ಯಾಲೆನ್ಸ್ ಅಂತಾನೆ ಮಾಡ್ಕೋಬೇಕಾಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಅಂತಾನೆ 4 ಜಾಸ್ತಿ ಇರೋದ್ರಿಂದ ಇವ್ರಿಗೆ ಮತ್ತೆ ಗ್ರೂಪ್ ಅಲ್ಲೂ ಕೇಳಿದ್ರು ಅನ್ಸುತ್ತೆ ಇವರು. ಆಯ್ತಾ, 4 ಜಾಸ್ತಿ ಇದೆ, 1 ಜಾಸ್ತಿ ಇದೆ ಸರ್. ಸಾರಿ ಸರ್, 1 ಜಾಸ್ತಿ ಇರೋದು. ಎಸ್ ಮೇಡಮ್, 1 ಜಾಸ್ತಿ ಇರೋದು ಗ್ರೂಪ್ ಅಲ್ಲೂ ಕೇಳಿದ್ರಿ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದ್ರಲ್ಲ ಮೇಡಮ್ ನೀವು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ನೀವೇನ್ ಮಾಡ್ಬೇಕಂದ್ರೆ ಸ್ಕೂಲ್ಸ್ ಅಲ್ಲಿ ಅಂದಿದ ತಕ್ಷಣ ಇರಿಗೇಷನ್ ಡಿಪಾರ್ಟ್ಮೆಂಟ್ ಓಕೆ ನೋಡಿ. ಒಂದನೇ ಅಂತಾನೆ ಕಮ್ಮಿ ಮಾಡ್ಕೋಬೇಕಂತಂದ್ರೆ ಬ್ಲೂ ಕಲರ್ ಅಂತಾನೆ ಕ್ಲಾಸ್ ನ ಅಂತಾನೆ ನೀವು ಯಾರಿಗಾದ್ರೂ ಅಂತಾನೆ ದಾನ ಕೊಟ್ಟಾಗ ಅದು ಆಟೋಮೆಟಿಕಲಿ ಇದು ಡೌನ್ ಆಗ್ತಾ ಇರುತ್ತೆ. ಅದನ್ನ ಅಂತಾನೆ ನೀವು ರೆಮಿಡಿ ಆಗಿ ಅಂತಾನೆ ಮಾಡ್ಕೋಬಹುದು. ಆಯ್ತಾ, ಇದಿಷ್ಟು ದಟ್ ಇಸ್ ಒಂದೇ ಅಂತಾನೆ ನಿಮ್ಗೆ ಅಂತಾನೆ ನಾವು ಸಜೆಷನ್ಸ್ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ನಂಬರ್ಸ್ ಅಂತಾನೆ ನಿಮ್ಮ ಜೀವನದಲ್ಲಿ ಯಾವಾಗ ಸರ್ ಏನ್ ದಾನ ಮಾಡ್ಬೇಕು ಸರ್? ಬ್ಲೂ ಅಂದ್ರೆ ಏನ್ ದಾನ ಮಾಡ್ಬೇಕು? ಬ್ಲೂ ಕಲರ್ ಕ್ಲಾತ್ಸ್ ಮೇಡಮ್, ಕ್ಲಾತ್ ಬಟ್ಟೆ. ಯಾವ ವಾರ ಮಾಡ್ಬೇಕು? ಎಷ್ಟು ಮೀಟರ್ ಮಾಡ್ಬೇಕು? ಅದೇನಿಲ್ಲ ಮೇಡಮ್, ಅದೆಲ್ಲಾನು ಕೂಡ ನೋಡಿ ಮಿಸ್ಸಿಂಗ್ ನಂಬರ್ 3, 4, 5, 8 ಇದೆಯಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದೇನೇನ್ಸ್ ಆಗಕ್ಕೆ ಅದು ಯಾವಾಗ ನಿಮ್ಗೆ ಬೇಕಾಗುತ್ತೋ ಅವಾಗ ಮಾತ್ರ ಮಾಡ್ಕೋಬೇಕು. ಈಗ ಸಪೋಸ್ ಏನಂತಾನೆ 3 ಅಂತಾನೆ ಬೇಕು ಅಂದಾಗ 3 ನೀವು ಯಾವಾಗ ಎನ್ಹಾನ್ಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಇದರಲ್ಲಿ ಜೀವನದಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸಗಳು ಅಂತಾನೆ ಆಗ್ಬೇಕು, ಮನೆಯಲ್ಲಿ ಅಂತಾನೆ ಶುಭ ಕಾರ್ಯಗಳು ಆಗ್ಬೇಕಂತಂದ್ರೆ 3ನೇ ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಆಟೋಮೆಟಿಕಲಿ ನಿಮ್ಗೆ 1 ವರ್ಷದಲ್ಲಿ 1 ತಿಂಗಳಲ್ಲಿ ಅಂತಾನೆ ಅದು ಬಂದೇ ಬರುತ್ತೆ. ಅವಾಗ ನೀವು ಆ ಒಂದು ಶುಭ ಕಾರ್ಯಗಳಿಗೆ ನೀವು ಒತ್ತು ಕೊಟ್ರೆ ಆ ಕೆಲಸಗಳು ಕಂಪ್ಲೀಟ್ ಆಗುತ್ತೆ, ಆಟೋಮೆಟಿಕಲಿ ಕಂಪ್ಲೀಟ್ ಆಗುತ್ತೆ. ಅದನ್ನ ನೀವು ಟೋಟಲಿ ಅಂತಾನೆ ಒಂದು ಇಯರ್ ಮತ್ತೆ ಅದರ ಇಯರ್ ಜೊತೆಗೆ ಯಾವ ಒಂದು ಪರ್ಸನಲ್ ಮಂತ್ ನಮ್ಗೆ ಬರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಂಡು ಆ ಮಂತ್ಗಳಲ್ಲಿ ಅಂತ ನೀವು ಮಾಡ್ಬೇಕಾಗುತ್ತೆ. ಸಪೋಸ್ ಏನಂತಾನೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಎಂಟೈರ್ ಅಂತಾನೆ 5 ಅನ್ನೋದು ಅಂತಾನೆ ಬೇಕಾಗುತ್ತೆ. 5 ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಬಿಸ್ನೆಸ್ ಅಂದಿದ ತಕ್ಷಣ ಇದು ಕಂಟಿನ್ಯೂಯೇಷನ್ ಪ್ರೋಸೆಸ್. ಆ ಕಂಟಿನ್ಯೂಯೇಷನ್ ಪ್ರೋಸೆಸ್ ಅಂದಿದ ತಕ್ಷಣ ಕಂಟಿನ್ಯೂಸ್ಲಿ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಬುಧನ ಆಕ್ಟಿವೇಟ್ ಮಾಡ್ಕೋಬೇಕು. ಬುಧನ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಬುಧನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೈತೆ ಆ ಬುಧನ್ 5 ನಂಬರ್ಸ್ ಅಂತಾನೆ ರಿಲೇಟೆಡ್ ಎಲಿಮೆಂಟ್ಸ್ ಏನಿದಾವೆ ಅದನ್ನ ನೀವು ಬೇರೆಯವ್ರ ಮುಖಾಂತರ ಅಂತಾನೆ ಪಡ್ಕೊಳೋದ್ರ ಮುಖಾಂತರ ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಟೋಮೆಟಿಕಲಿ ಅಂತಾನೆ ಎನ್ಹಾನ್ಸ್ ಆಗುತ್ತೆ. ಅದ್ರ ಮುಖಾಂತರ ಕೂಡ ಅಂತಾನೆ ನೀವು ತಗೋಬಹುದು. ಅಂದ್ರೆ 5 ರಿಲೇಟೆಡ್ ಅಂತ ನಿಮ್ಮ ಹತ್ರ ಇಲ್ಲ 5, ನೀವೇನ್ ಮಾಡ್ಕೋ ಬೇರೆಯವ್ರ ಮುಖಾಂತರ ಅದನ್ನ ಇಸ್ಕೋಬೇಕಾಗುತ್ತೆ. ಬೇರೆಯವ್ರು ಯಾರಾದ್ರೂ ಕೊಡೋಂಗಿದ್ರೆ ಅಥವಾ ನೀವು ಅದನ್ನ ಏನ್ ಮಾಡ್ಕೋಬೇಕಂದ್ರೆ ಆ ಕಲರ್ಸ್ ಅಂತಾನೆ ರಿಲೇಟೆಡ್ ಅಂತಾನೆ ನೀವೇ ಅಂತಾನೆ ನಿಮ್ಮ ಜೀವನದಲ್ಲಿ ಅಂತಾನೆ ಯೂಸ್ ಮಾಡ್ಕೊಂಡ್ರೆ ಅದು ಎನ್ಹಾನ್ಸ್ ಆಗುತ್ತೆ.
ಅಥವಾ ಇನ್ನೂ ಏನಂತಾನೆ ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ಆ ಒಂದು ನಂಬರ್ ಏನಂತಾನೆ ನಿಮ್ ಮೊಬೈಲ್ ನಂಬರ್ಸ್ ಅಲ್ಲಿ ಏನಂತಾನೆ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಬರುತ್ತೆ, ಅದು ಅವಳು ಕೂಡ ಏನಂತಾನೆ ಎನ್ಹಾನ್ಸ್ ಮಾಡ್ಕೋಬಹುದು. ಅಥವಾ ಸೆಂಟರ್ ಆಫ್ ದ ಹೌಸ್ ಏನೈತೆ, ಸೆಂಟರ್ ಆಫ್ ದ ಹೌಸ್ ಅಲ್ಲೂ ಕೂಡ ಏನಂತಾನೆ ಕೆಲವೊಂದು ಬುಧನ್ ರಿಲೇಟೆಡ್ ಏನಂತಾನೆ ದೊಡ್ಡದ ಅಂಡ್ ಮರ್ಕ್ಯೂರಿ ರಿಲೇಟೆಡ್ ಏನಂತಾನೆ ಥಿಂಗ್ಸ್ ಇಟ್ಕೊಳ್ಳೋದ್ರ ಮುಖಾಂತರ ಅಲ್ಲೂ ಕೂಡ ಏನಂತಾನೆ ಈ ಒಂದು 5th ಪ್ಲೇಸ್ ಏನಂತಾನೆ ಆಕ್ಟಿವೇಟ್ ಆಗುತ್ತೆ. ಇದು ಯಾವಾಗ ಬೇಕಾಗುತ್ತೆ ಅವಾಗ ಮಾತ್ರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 4 ಅನ್ನೋದು ಏನಂತಾನೆ ಆಕ್ಟಿವೇಟ್ ನಿಮ್ಗೆ ಟೆಕ್ನಿಕಲ್ ವೈಸ್, ಟೆಕ್ನಾಲಜಿ ವೈಸ್ ಅಥವಾ ನಿಮ್ಮ ಫುಲ್ಲಿ ಏನಂತಾನೆ ದೊಡ್ಡದ ಫಾರ್ವರ್ಡ್ನೆಸ್ ಟುವರ್ಡ್ಸ್ ದೊಡ್ಡದ ಅಂಡ್ ಟೆಕ್ನಿಕಲ್ ಅವೇರ್ನೆಸ್ ಎಲ್ಲಾನು ಬರ್ಬೇಕಂದ್ರೆ 4 ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಅದರ್ವೈಸ್ ಏನಂತಾನೆ ಅದು ಬೇಕಾಗಿರಲ್ಲ. ನೆಕ್ಸ್ಟ್ 8 ಏನಂತಂದ್ರೆ ಸ್ಪಿರಿಚುವಲ್ ರಿಲೇಟೆಡ್ ಏನಂತಾನೆ ಅಥವಾ ವರ್ಕ್ ರಿಲೇಟೆಡ್ ಹೋಗುತ್ತೆ. ವರ್ಕ್ ಪ್ರೆಜರ್ಸ್ ಏನಾದಿದ್ರೆ ವರ್ಕ್ ಪ್ರೆಜರ್ಸ್ ಎಲ್ಲ ಕಮ್ಮಿ ಮಾಡ್ಕೋಬೇಕಂದ್ರೆ 8 ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಇದು ಈ ನಂಬರ್ ಏನಂದ್ರೆ ಮೊಬೈಲ್ ನಂಬರ್ ಅಲ್ಲಿ ಬಂದಿದ್ರೆ ಆಟೋಮೆಟಿಕಲಿ ಅದು ಬಂದಿರುತ್ತೆ, ಅದನ್ನ ಮತ್ತೆ ಎನ್ಹಾನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಏನಂತಾನೆ ಈ ನಂಬರ್ಸ್ ಎಲ್ಲಾನು ಕೂಡ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಮೇಡಮ್. ಆಯ್ತಾ, ಇದೆಲ್ಲಾನು ಕೂಡ ಏನಂತಾನೆ ಬೇಕಾದ ವೈಟ್ ಬಟ್ಟೆ ಇಸ್ಕೋಬಹುದಾ ಸರ್? ಮೇಡಮ್ 8 ಆಕ್ಟಿವೇಟ್ ಮಾಡ್ಕೊಳಕ್ಕೆ ವೈಟ್ ಸ್ಯಾರಿ ಇಸ್ಕೋಬಹುದಾ ಬೇರೆಯವ್ರ ಹತ್ರ? ವೈಟ್ ನೋಡಿ ಮಾಡ್ಕೋಬೇಕು ಮೇಡಮ್. ವೈಟ್ ಅಂದಿದ ತಕ್ಷಣ ವೈಟ್ 8 ಅಂತ 8 ಗೆ ವೈಟ್ ಬರ್ಕೊಟ್ಟಿದ್ದೀರಾ, ಸ್ಪಿರಿಚುವಲ್ ರಿಲೇಟೆಡ್ ಮತ್ತೆ ವರ್ಕ್. ಅದೇ ಮೇಡಮ್, ವೈಟ್ ಅಂದಿದ ತಕ್ಷಣ ನಾಟ್ ಓನ್ಲಿ ದೊಡ್ಡದ 8 6 ಕೂಡ ಏನಂತಾನೆ ವೈಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ವೈಟ್ ಅಂತಾನೆ ಕ್ಲಾತ್ ಇಸ್ಕೊಂಡಾಗ 8 ಮತ್ತೆ 6 ಎರಡೂ ಕೂಡ ಏನಂತಾನೆ ಆಕ್ಟಿವೇಟ್ ಆಗುತ್ತೆ. ಹಲೋ, ವೈಟ್ ಕರ್ಚಿಫ್ ತಗೊಳ್ಳಿ ಮೇಡಮ್, ಆಗುತ್ತೆ. ಕರ್ಚಿಪ್ ಬೇರೆಯವ್ರ ಹತ್ರ ಇಸ್ಕೋಬಹುದು ಮೇಡಮ್. ವೈಟ್ ಏನಾದ್ರು ನೀವು ಇಸ್ಕೊಂಡ್ರೆ 8 ಮಾತ್ರ ಆಕ್ಟಿವೇಟ್ ಆಗಲ್ಲ, 6 ಕೂಡ ಏನಂತಾನೆ ಜಾಸ್ತಿ ಆಗುತ್ತೆ. ಇಲ್ಲಿ ಆಲ್ರೆಡಿ 6 ಏನಂತಾರೆ 2 ಟೈಮ್ಸ್ ಐತೆ, 6 ಏನಂತಾನೆ 3 ಟೈಮ್ಸ್ ಆಗುತ್ತೆ. 6 3 ಟೈಮ್ಸ್ ಆದಾಗ ಮತ್ತೆ ಅದು ಬೇರೆ ರೀತಿ ಏನಂತಾನೆ ಎಫೆಕ್ಟ್ ಆಗುತ್ತೆ. ಆಯ್ತಾ, ಅದನ್ನ ನೋಡ್ಕೊಂಡು ಏನಂತಾನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನಂತಾನೆ 8 ರಿಲೇಟೆಡ್ ಏನ್ ಬರುತ್ತೆ ದಟ್ ಇಸ್ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲೇ ನೀವು ಏನಾದ್ರು ಅದನ್ನ ನೀವು ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಏನಂತಾನೆ ಬೇರೆ ಎಲ್ಲಾ ರೀತಿಯಲ್ಲೂ ನೋಡಿ ಏನಂತಾನೆ ಮಾಡ್ಕೋಬೇಕಾಗುತ್ತೆ. ಸುಮ್ನೆ ಕಲರ್ಸ್ ಅಂದಿದ ತಕ್ಷಣ ಎಲ್ಲಾನು ಕಲರ್ಸ್ ಏನಂತಾನೆ ನಾವು ಆಕ್ಟಿವೇಟ್ ಮಾಡ್ಕೊಳೋದಲ್ಲ. ಇಲ್ಲಿ ಏನಂತಾನೆ 8 ಅನ್ನೋದು ವೈಟ್ ಅನ್ನೋದು 8ಗೂ ರೆಪ್ರೆಸೆಂಟ್ ಆಗುತ್ತೆ, 6ಗೂ ರೆಪ್ರೆಸೆಂಟ್ ಆಗುತ್ತೆ. 6 ಆಲ್ರೆಡಿ ನಿಮ್ದ್ರಲ್ಲಿ 2 ಟೈಮ್ಸ್ ಐತೆ. ಆಯ್ತಾ, ಸಣ್ಣ ಟೆಕ್ನಿಕ್ಸ್ ಅದು ಮತ್ತೆ ಏನಾಗುತ್ತೆ ದೊಡ್ಡದ ಬೇರೆ ರೀತಿ ಅಂತಾನೆ ಪ್ರಭಾವ ಬೀರುತ್ತೆ. ಅದನ್ನ ನೋಡ್ಕೊಂಡು ಅಂತಾನೆ ಮಾಡ್ಕೋಬೇಕು ಮೇಡಮ್ ನೀವು. ಇದಿಷ್ಟು ಮತ್ತೆ ಈ ಅಪ್ಲಿಕೇಶನ್ಸ್ ಅಲ್ಲಿ ನೋಡಿ. ನೆಕ್ಸ್ಟ್ ಇನ್ನೊಂದು ಇದು ನೇಮ್ ಅಂತಾನೆ ಗ್ರಿಡ್ ಕೂಡ ಅಂತ ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ. ನೇಮ್ ಗ್ರಿಡ್ ಕೂಡ ಅಂತಾನೆ ಸಿಗುತ್ತೆ. ಇದಾದ್ಮೇಲೆ ಮಿಸ್ಸಿಂಗ್ ನಂಬರ್ಸ್ ಏನಂತಾನೆ ನೇಮ್ ಮುಖಾಂತರ ಕೂಡ ಇದೆಲ್ಲಾನು ಕೂಡ ಈ ರೀತಿ ಅಂತಾನೆ ಸಿಗ್ತಾ ಬರುತ್ತೆ. ನಂಬರ್ ಏನಂತಾನೆ ದೊಡ್ಡ ಕಾಂಪಿಟೇಬಿಲಿಟಿನೂ ಕೂಡ ಅಂತ ನಾವು ನೋಡ್ಕೋಬಹುದು. ನಂಬರ್ ಕಾಂಪಿಟೇಬಿಲಿಟಿ ನೋಡಿ, ಇದರಲ್ಲಿ 1 ಏನಂತಾನೆ 3 ಟೈಮ್ಸ್ ಐತೆ, 5 3 ಟೈಮ್ಸ್ ಐತೆ, 9 2 ಟೈಮ್ಸ್ ಐತೆ, 3 ಐತೆ ಮತ್ತೆ 6 ಐತೆ. ಇದು ಬಿಸ್ನೆಸ್ ರಿಲೇಟೆಡ್ ಅಂತಾನೆ ಟೋಟಲ್ ಅಂತಾನೆ ಪ್ಲೇನ್ ಅಂತಾನೆ ಕಂಪ್ಲೀಟ್ ಆಗುತ್ತೆ. 9 5 1 ಅಂಡ್ 6 ಇದು ಬಿಸ್ನೆಸ್ ರಿಲೇಟೆಡ್ ಅಂತಾನೆ ಫುಲ್ಲಿ ಅಂತಾನೆ ಬರುತ್ತೆ. ಅದ್ರ ಜೊತೆಗೆ ಆ ಟೋಟಲ್ ಏನೇನ್ ಬಂದೈತೋ ಎಲ್ಲಾನು ಕೂಡ ನಂಬರ್ಸ್ ಏನಂತಾನೆ ಕಾಂಪಿಟೇಬಿಲಿಟಿ ಇರೋದು. ಕಾಂಪಿಟೇಬಿಲಿಟಿ ಅಂತಂದ್ರೆ ಒಂದ್ರ ಪಕ್ಕ ಒಂದು ನಂಬರ್ಸ್ ಏನಿದಾವೆ ಆ ನಂಬರ್ಸ್ ಎಲ್ಲಾನು ಕೂಡ ಕಾಂಪಿಟೇಬಿಲಿಟಿ ಇರುತ್ತೆ. ಮತ್ತೆ ನಮ್ಮ ಒಂದು ನ್ಯೂಮರಾಲಜಿ ಅಂತಾನೆ ಟೆಕ್ನಿಕ್ಸ್ ಏನಂತಾನೆ ಅಪ್ಲೈ ಮಾಡಿದಾಗ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರ್ ಇಟ್ ಈಸ್ ಕಾಂಪಿಟೇಬಲ್ ಅಂಡ್ fourth and fifth ಅಂತಾನೆ ಕಾಂಪಿಟೇಬಲ್ ಅಂಡ್ ಫಿಫ್ತ್ ಆಲ್ಸೋ ಇಟ್ ಈಸ್ ಕಾಂಪಿಟೇಬಲ್ ಅಂಡ್ ಇಟ್ ವಿಲ್ ಬಿ ದಟ್ ಇನ್ ಗಿವಿಂಗ್ ದಟ್ ಇನ್ ಬಿಸ್ನೆಸ್ ಟೆಕ್ನಿಕ್ಸ್. ಬಿಸ್ನೆಸ್ ಎಲ್ಲರೂ ಅಂತಾನೆ ಹೋಗೋದಕ್ಕೆ ಅಂತ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಇಲ್ಲ ಸರ್, ನನ್ನ ವರ್ಕ್ ಅಲ್ಲಿ ಪ್ರಮೋಷನ್ ಇಲ್ಲ, ಅದಕ್ಕೆ ಪ್ರಮೋಷನ್ ಬೇಕು ಅಂತ ಇದ್ ಮಾಡ್ಕೊಂಡೆ. ಪ್ರಮೋಷನ್ಗೆ ಓಕೆ ಆಯ್ತು, ಆಗುತ್ತಾ ಸರ್ ಇದು? ಆಗುತ್ತೆ. ಬಿಸ್ನೆಸ್ಗೆ ಅಂದ್ರೆ ಇದು ಪ್ರಮೋಷನ್ಗೂ ಆಗುತ್ತಾ ಸರ್? ಪ್ರಮೋಷನ್ಗೆ ಬೇರೆ ರೀತಿ ಅಂತಾನೆ ಇದನ್ನು ಹೆಲ್ಪ್ ಮಾಡುತ್ತೆ ಮೇಡಮ್. ಬಟ್ ಸ್ವಲ್ಪ ಏನಂತಾನೆ ಅಡಿಷನಲ್ ಥಿಂಗ್ಸ್ ಅಂತಾನೆ ಅಪ್ಲೈ ಮಾಡ್ಕೋಬೇಕು. ಇವೆಲ್ಲಾನು ಕೂಡ ಅಂತಾನೆ ನಾವು ಒಂದೇ ಸತಿ ಅಂತಾನೆ ಕಾಂಪಿಟೇಬಿಲಿಟಿ ಅಂತಾನೆ ನೋಡಿದಾಗ ಲಾಸ್ಟ್ ಅಲ್ಲಿ ಒಂದು ಅಂತಾನೆ ಗ್ರಿಡ್ ಬರುತ್ತೆ. ದಟ್ ಈಸ್ ಇಟ್ ವಿಲ್ ಬಿ ದಟ್ ದ ಡೇಟ್ ಆಫ್ ಬರ್ತ್, ಫುಲ್ ನೇಮ್ ಆಸ್ ವೆಲ್ ಆಸ್ ದ ಕಾಂಪಿಟೇಬಿಲಿಟಿ. ಈ ಒಂದು ಲಾಸ್ಟ್ ಗ್ರಿಡ್ ಅಲ್ಲಿ ನೋಡಿ, ಇದರಲ್ಲಿ ಏನಾಗುತ್ತೆ ಇದು ಎಲ್ಲಾನು ಕೂಡ ಅಂತಾನೆ ಫಿಲ್ ಆಗ್ಬೇಕು. ಎಲ್ಲಾನು ಫಿಲ್ ಆದ್ರೆ ಅದು ಆಟೋಮೆಟಿಕಲಿ ಆ ಒಂದು ಪವರ್ ಅನ್ನೋದು ಅಂತಾನೆ ನಿಮ್ಗೆ ಸಿಗುತ್ತೆ. ದಟ್ ಈಸ್ ದಿಸ್ ಇಸ್ ದ ಲಾಸ್ಟ್ ಗ್ರಿಡ್. ದಟ್ ಈಸ್ ಡೇಟ್ ಆಫ್ ಬರ್ತ್ ಆಸ್ ವೆಲ್ ಆಸ್ ದ ನೇಮ್ ಆಸ್ ವೆಲ್ ಆಸ್ ದ ಮೊಬೈಲ್ ನಂಬರ್ ವಿ ಹ್ಯಾವ್ ಬಿನ್ ಯೂಸಿಂಗ್. ಬಟ್ ಇಲ್ಲಿ ಅಂತಾನೆ 7 ಅನ್ನೋದೇ ಅಂತಾನೆ ಮಿಸ್ಸಿಂಗ್ ಆಗೈತೆ.
1 ಅನ್ನೋದು ಏನಂತಾನೆ 11 ಟೈಮ್ಸ್ ಬಂದೈತೆ. ನೀವೇನೇ ನೀವು ಇಲ್ಲಿ ಕೊಟ್ಟಿದ್ದೀರಾ ಆ ಡೀಟೇಲ್ಸ್ ಅಲ್ಲಿ 1 ಒಂದು 11 ಟೈಮ್ಸ್ ಬಂದೈತೆ, 5 ಏನಂತಾನೆ 5 ಟೈಮ್ಸ್ ಬಂದೈತೆ, 9 ಏನಂತಾನೆ 3 ಟೈಮ್ಸ್ ಬಂದೈತೆ, 6 4 ಟೈಮ್ಸ್ ಬಂದೈತೆ, 2 ಅನ್ನೋದು 2 ಟೈಮ್ಸ್ ಬಂದೈತೆ, 4 3 8 ಇಟ್ ಈಸ್ ಬ್ಯಾಲೆನ್ಸ್ಡ್. ಆಲ್ರೆಡಿ ಇದೆಲ್ಲಾನು ಕೂಡ ಏನಂತಾನೆ ಬ್ಯಾಲೆನ್ಸ್ಡ್ ಐತೆ. 7 ಇಲ್ವೇ ಇಲ್ಲ, 7 ಏನಂತಾನೆ ಬಂದಿಲ್ಲ. 7 ಕಂಪ್ಲೀಟ್ ಆಗಿದೆಯಲ್ಲ ಸರ್ ಡೆಸ್ಟಿನಿ ನಂಬರ್ ಅಲ್ಲಿ? ಡೆಸ್ಟಿನಿ ನಲ್ಲಿ ಅಂತಾನೆ ಬರುತ್ತೆ. ಡೆಸ್ಟಿನಿ ಅಂತಾನೆ ಬಂದಿರೋದ್ರಿಂದ ನೆಕ್ಸ್ಟ್ 2 ಅನ್ನೋದು ಏನಂತಾನೆ 3 ಟೈಮ್ಸ್ ಏನಂತಾನೆ ಬಂದಿರುತ್ತೆ. ಈ ರೀತಿ ಇದೆಲ್ಲಾನು ಕೂಡ ಏನಂತಾನೆ ಬರುತ್ತೆ. ಇದೆಲ್ಲಾನು ಕಂಪ್ಲೀಟ್ ಆದಾಗ ನೋಡಿ 1 ಅನ್ನೋದು ಏನಂತಂದ್ರೆ ಫುಲ್ಲಿ ಏನಂತಾನೆ ಜಾಸ್ತಿ ಐತೆ. ದೇರ್ಫೋರ್ ಏನಂತಂದ್ರೆ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಂತಾನೆ ತುಂಬಾನೇ ಏನಂತಾನೆ ಪ್ರಾಬ್ಲಮ್ ಏನಂತಾನೆ ಫೇಸ್ ಮಾಡ್ತಾ ಇರ್ತೀರಾ. ಅದನ್ನ ಸ್ವಲ್ಪ ಏನಂತಾನೆ ಸರ್ ಒಂದ್ ಸ್ವಲ್ಪ ಅದು ನೀವ್ ಒಂಚೂರು ಹೇಳೋದು ತುಂಬಾ ಸ್ಪೀಡ್ ಆಗ್ತಾ ಇದೆ ಸರ್. ಇದು ಗೊತ್ತಾಗ್ತಾ ಇಲ್ಲ, ಏನ್ ವರ್ಡ್ಸ್ ಗಳು ಹೇಳ್ತಾ ಇದ್ರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಾಲೋ ಮಾಡಕ್ ಆಗ್ತಾ ಇಲ್ಲ ಸರ್, ಕಷ್ಟ ಆಗ್ತದೆ ಫಾಲೋ ಮಾಡಕ್ಕೆ. ಅದು ವರ್ಡ್ಸ್ ಗಳು ಗೊತ್ತಾಗ್ತಾ ಇಲ್ಲ, ಹೇಳ್ತೇನೆ ಅದೇನ್ ವರ್ಡ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು. ಮೇಡಮ್ ಅವರು ತೆಲುಗವ್ರಲ್ವಾ, ಅದಕ್ಕೆ ಹಂಗೆ ಬರುತ್ತೆ ಮೇಡಮ್. ಚಿಕ್ಕಬಳ್ಳಾಪುರದವ್ರಲ್ವಾ, ಅದಕ್ಕೆ ಹಂಗ್ ಬರುತ್ತೆ. ಮೇಡಮ್ ಅವ್ರು ಹೇಳ್ತಾ ಇದಾರೆ 1ನೇ ನಂಬರು ಇಷ್ಟು ಸಲ ಬಂದಿದೆ, 11ನೇ ಸಲ ಬಂದಿದೆ ಅಂತ ಅವ್ರ ಆತರ 11 ಸರಿ ಅಷ್ಟು ಸತಿ ಬಂದಿದೆ ಹಂಗೆ ಅಂತ ಹೇಳ್ತಾ ಇದಾರೆ. ಅವರು ತೆಲುಗು ಅವ್ರಲ್ವಾ, ಒಂಚೂರು ಹಂಗ್ ಬರುತ್ತೆ ಅವ್ರ ಭಾಷೆ. ಸರಿ 9ನೇ ನಂಬರ್ 3 ಸಲ ಬಂದಿದೆ, 2ನೇ ನಂಬರ್ 2 ಸಲ ಬಂದಿದೆ, 6ನೇ ನಂಬರ್ 4 ಸಲ ಬಂದಿದೆ ಅಂತ ಆತರ ಹೇಳ್ತಾರೆ. ಸರಿ ಒಂಚೂರು ಸ್ಲೋ ಮಾಡಿ ಸರ್ ಪ್ಲೀಸ್, ಏನ್ ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ಪರವಾಗಿಲ್ಲ. ಸರಿ ಸರ್. If you give feedback, it is for my development. sir. ಹೌದು, yes sir, sure sir. ನೋಡಿ ಇಲ್ಲಿ 1 ಅನ್ನೋದು 11 ಟೈಮ್ಸ್ ಬಂದೈತೆ, 5 ಅನ್ನೋದು 5 ಟೈಮ್ಸ್ ಬಂದೈತೆ, 9 ಅನ್ನೋದು 3 ಟೈಮ್ಸ್ ಬಂದೈತೆ, 2 ಅನ್ನೋದು 2 ಟೈಮ್ಸ್ ಬಂದೈತೆ, 6 ಅನ್ನೋದು 4 ಟೈಮ್ಸ್ ಬಂದೈತೆ, 4 3 and 8 these are only 1 time ಬಂದೈತೆ. 1 time ಬಂದೈತೆ ಅಂದ್ರೆ it will be that the balanced state. ಇವೆಲ್ಲನೂ ಕೂಡ ಬ್ಯಾಲೆನ್ಸ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ. 1 ಅನ್ನೋದು 11 ಟೈಮ್ಸ್ ಬಂದೈತೆ, ಇದು ಟೋಟಲಿ ಏನಂತಾನೆ ಎಕ್ಸಸ್ ಆಗೈತೆ. ಅಂದ್ರೆ 1 ನಂಬರ್ ಎಷ್ಟು ಬೇಕೋ ಅದಕ್ಕಿಂತನೂ ಜಾಸ್ತಿ ಐತೆ. ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಏನ್ ಮಾಡ್ಕೋಬೇಕಂತಂದ್ರೆ ಆ ರಿಲೇಟೆಡ್ ಪ್ರಾಪರ್ಟೀಸ್ ನಮ್ಮ ಹತ್ರ ಏನಿರುತ್ತೆ ಅದು ಎಕ್ಸಸ್ ಆಗಿರುತ್ತೆ. ಆ ಎಕ್ಸಸ್ ಆಗಿರೋದನ್ನ ನಾವು ಏನ್ ಮಾಡಬೇಕು, ದಾನ ಏನಂತಾನೆ ಕೊಡ್ಬೇಕಾಗುತ್ತೆ. ಇಲ್ಲಿ 1 ಅನ್ನೋದು ಜಾಸ್ತಿ ಬಂದೈತಂತಂದ್ರೆ ಅದ್ರ ಮೀನಿಂಗ್ ಏನಂತಂದ್ರೆ ತುಂಬಾನೇ ಏನಂತಾನೆ ಸ್ಟ್ರೆಂತ್ ಇವರಲ್ಲಿ ಇರುತ್ತೆ, ತುಂಬಾನೇ ಏನಂತಾನೆ ವಾಯ್ಸಲ್ಲಿ ಏನಂತಾನೆ ತುಂಬಾನೇ ಒಂದು ಸ್ಟ್ರೆಂತ್ ಏನಂತಾನೆ ಜಾಸ್ತಿ ಇರುತ್ತೆ. ನಾವು ಆಲ್ರೆಡಿ ನೋಡ್ತಾ ಇದೀವಿ, ಮಾತಾಡೋದ್ರಲ್ಲೇ ಏನಂತಾನೆ ಸ್ಟ್ರೆಂತ್ ಅನ್ನೋದು ಮೇಡಮ್ ವಾಯ್ಸ್ ಅಲ್ಲಿ ಏನಂತ ನಮ್ಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಎಲ್ಲೇ ಹೋದ್ರು ಏನಂತಾನೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಏನಂತಾನೆ ತುಂಬಾನೇ ಇರುತ್ತೆ. ಬಟ್ ಎಷ್ಟು ಬೇಕೋ ಅಷ್ಟಿದ್ರೇನೆ ಮಾತ್ರ ಸಾಕಾಗುತ್ತೆ. ಬಟ್ ತುಂಬಾ ಜಾಸ್ತಿ ಇದ್ರೂ ಕೂಡ ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ನಾವ್ ಏನ್ ಹೇಳ್ತೀವಿ, ಬ್ಲೂ ಕಲರ್ಸ್ ಏನಂತಾನೆ ಬಟ್ಟೆನ ದಾನ ಕೊಡೋದ್ರಿಂದ ಇದು ಸ್ವಲ್ಪ ಏನಂತಾನೆ ಕಮ್ಮಿ ಆಗುತ್ತೆ. 5 ಅನ್ನೋದು ಏನಂತಾನೆ 5 ಟೈಮ್ಸ್ ಐತೆ. 5 ಟೈಮ್ಸ್ ಅಂತಂದ್ರೆ ಇದು ಬುಧನ ಕ್ವಾಲಿಟೀಸ್ ಏನಂತಾನೆ ಕಮ್ಯುನಿಕೇಶನ್ ಏನಂತಾನೆ ತುಂಬಾನೇ ಫಾಸ್ಟ್ ಆಗಿ ಮಾಡ್ಬೇಕು, ಇಮಿಡಿಯೇಟ್ ರಿಯಾಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾನೇ ಹೇಳ್ತಾ ಬರುತ್ತೆ. ಬಟ್ 1 ಜಾಸ್ತಿ ಇದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಏನಂತಾನೆ ಕಮ್ಮಿ ಬರುತ್ತೆ. ಇಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ನಂಬರ್ ಏನಂತಾನೆ ಹೇಳ್ತಾ ಇರುತ್ತೆ. ಒಂದು ನಿಮಿಷ, ಇಲ್ಲಿ ಕಮ್ಯುನಿಕೇಟ್ ಸೇರಿ ತಗೊಂಡಿದ್ದೀರಲ್ಲ ಸರ್ ಮೇಡಮ್? ಡೇಟ್ ಆಫ್ ಬರ್ತ್ ಪ್ಲಸ್ ಮೊಬೈಲ್ ನಂಬರ್ 2 ಸೇರಿ ಹಾಕಿದ್ದೀರಲ್ಲ? ನಿಮ್ಮ ನೇಮ್ ಸೇರಿಸು, ನಿಮ್ಮ ನೇಮ್ ಡೇಟ್ ಆಫ್ ಬರ್ತ್, ಇದು ನೇಮು ಮತ್ತೆ ನೇಮು ಡೇಟ್ ಆಫ್ ಬರ್ತ್ ಫೋನ್ ನಂಬರ್ ಎಲ್ಲ ಹಾಕಿದೆ ಎಲ್ಲಾನು ಸೇರಿಸಿ. ಇನಿಷಿಯಲ್ ತಗೋಬೇಕಾ ಬೇಡವಾ ಸರ್? ನೀವು ಇನಿಷಿಯಲ್ ಹೇಳಿಲ್ಲ ಅನ್ಸುತ್ತೆ ಮೇಡಮ್, ಅದಕ್ಕೆ ನಾನು ಹಾಕಿಲ್ಲ. ಇನಿಷಿಯಲ್ ತಗೋಬೇಕು. ಹೇಳ್ದೆ ಸರ್, CL ಅಂತ ಹೇಳ್ದೆ, CL ಅಂತ ಹೇಳ್ದೆ. ಸರಿ ಮೇಡಮ್, ಹಂಗಾದ್ರೆ ಇನ್ನೊಂದು ಸರ್, ಇದು 1 ವಾಟರ್ ಕಂಟೆಂಟ್ ಇರೋದ್ರಿಂದ ಅವ್ರು ವಾಟರು ಯಾರಿಗಾರೋ ಬಯಾರ್ಕಿ ಇರೋರಿಗೆ ಕೊಟ್ರು ಅದು ಆಗುತ್ತಲ್ಲ, ಅವಾಗ ಸ್ವಲ್ಪ 11 ಅನ್ನೋದು ಕಮ್ಮಿ ಆಗುತ್ತಲ್ಲ? ಅದು ಎಲಿಮೆಂಟ್ ಮಾತ್ರ ಮೇಡಮ್, ಎಲಿಮೆಂಟ್ ಮಾತ್ರ ವಾಟರ್ ಎಲಿಮೆಂಟ್. ಬಟ್ ವಾಟರ್ ಎಲಿಮೆಂಟ್ ನ ನಾವು ಬೇರೆ ವಾಟರ್ ಎಲಿಮೆಂಟ್ ತತ್ವಗಳನ್ನ ಅಂತ ತಗೋಬೇಕು. ವಾಟರ್ ಎಲಿಮೆಂಟ್ ಅಂದ್ರೆ ವಾಟರ್ ರಿಲೇಟೆಡ್ ಬರಲ್ಲ, ಅದು ಬೇರೆ ತತ್ವನೇ ಅಂತಾನೆ ಹೇಳುತ್ತೆ. ವಾಟರ್ ತತ್ವಗಳು ಅಂತಾನೆ ಬೇರೆ ಬೇರೆ ರೀತಿ ಬರುತ್ತೆ, ಅದನ್ನ ನಾವು ಎಂತ ಗಣನೆಗೆ ತಗೋಬೇಕಾಗುತ್ತೆ. ವಾಟರ್ ಅಂದ ತಕ್ಷಣ ವಾಟರ್ ಅಂತಾನೆ ನಾವು ದಾನ ಮಾಡೋದು ಅದು ಆ ರೀತಿ ಅಲ್ಲ ಮೇಡಮ್. ಅಲ್ಲ, ರಕ್ತದಾನ ಆ ತರನು ಮಾಡ್ಬೋದಲ್ಲ? ಇಲ್ಲ ಮೇಡಮ್, ಅವರು ವರ್ಕ್ ಮಾಡೋದು ನೀರಾವರಿ ಆಫೀಸ್, ಆ ರೀತಿ ಅಂತಾನೆ ಬರಲ್ಲ. ಬಟ್ ನಾನು ವರ್ಕ್ ಮಾಡೋದೇ ಇರಿಗೇಷನ್ ಇರಿಗೇಷನ್ ಡ್ಯಾಮ್ ಸರ್, ಬೃಂದಾವನ್ ಗಾರ್ಡನ್.
ಮೇಡಮ್ ಏನೇ ಇರ್ಬೋದು, ಬಟ್ ಅದು ತತ್ವ ಅಷ್ಟೇ. ನಾವು 5 ಎಲಿಮೆಂಟ್ಸ್ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ, 5 ಎಲಿಮೆಂಟ್ಸ್ ಅಲ್ಲಿ ವಾಟರ್ ಕೂಡ ಏನಂತಾನೆ ಒಂದು ತತ್ವ. ವಾಟರ್ ಏನಂತಾನೆ ಒಂದು ತತ್ವ ಆದಾಗ ವಾಟರ್ನೇ ದಾನ ಮಾಡಿದ್ರೆ ಬರಲ್ಲ. ವಾಟರ್ ತತ್ವದ ಏನಂತಾನೆ ಬೇರೆ ಬೇರೆ ಎಲಿಮೆಂಟ್ಸ್ ಬರುತ್ತೆ, ಬೇರೆ ಬೇರೆ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಕೆಲವೊಂದು ಆರ್ಟಿಕಲ್ಸ್ ಬರುತ್ತೆ, ಕೆಲವೊಂದು ಗೂಡ್ಸ್ ಬರುತ್ತೆ, ಕೆಲವೊಂದು ಥಿಂಗ್ಸ್ ಬರುತ್ತೆ. ಆ ರೀತಿ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಶೇಪ್ಸ್ ಕೂಡ ಏನಂತಾನೆ ವಾಟರ್ ಏನಂತಾನೆ ಶೇಪ್ಸ್ ಕೂಡ ಏನಂತಾನೆ ಬರುತ್ತೆ. ಅದನ್ನ ನಾವ್ ಏನಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸುಮ್ನೆ ಎಲ್ಲಾನು ಕೂಡ ಏನಂತಾನೆ ನಾವು ವಾಟರ್ ಅಂದ ತಕ್ಷಣ ವಾಟರ್ ಏನಂತಾನೆ ದಾನ ಮಾಡೋದು ಆ ರೀತಿ ತಗೋಬಾರ್ದು. ಮತ್ತೆ ಇಲ್ಲಿ 2 ಅನ್ನೋದು ಏನಂತಾನೆ +1 ಆಗುತ್ತೆ, ಬಿಕಾಸ್ ಡೆಸ್ಟಿನಿ ಏನಂತಾನೆ 2 ಬರುತ್ತೆ. ದೇರ್ಫೋರ್ ಇದು 3 ಟೈಮ್ಸ್ ಏನಂತಾನೆ 2 ಬರುತ್ತೆ. 7 ಕೂಡ ಇಲ್ಲಿ ಫಿಲ್ ಆಗುತ್ತೆ. ದೇರ್ಫೋರ್ ಎಲ್ಲಾನು ಕೂಡ ಏನಂತಾನೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಬಟ್ ಮಿಸ್ಸಿಂಗ್ ಅಂತ ಇದೆ. ಮಿಸ್ಸಿಂಗ್ ಅನ್ನೋದು ನಾವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ಅನ್ನೋದು ಏನಂತಾನೆ ಮತ್ತೆ ತಗೊಳಲ್ಲ. ಅದನ್ನ ನಾವೇ ಏನಂತಾನೆ ಮ್ಯಾನ್ಯುವಲಿ ಹಾಕೋಬೇಕಾಗುತ್ತೆ. ಅವಾಗ ಎಲ್ಲಾನು ಕೂಡ ಏನಂತಾನೆ ಮಿಸ್ ಆಗ್ತಾ ಇರುತ್ತೆ. ಓನ್ಲಿ ಹೈಯೆಸ್ಟ್ ಇರೋದು ಮಾತ್ರ ಏನಂತಾನೆ ನಾವು ನೋಡ್ಕೊಂಡು ಏನಂತಾನೆ ರೆಮಿಡಿ ಮಾಡ್ಕೋಬೇಕಾಗುತ್ತೆ. ಇದು ಇವ್ರದ್ದು ಏನಂತಾನೆ ಮೇಡಮ್ ಅವ್ರದ್ದು ಏನಂತಾನೆ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಇನ್ನೊಂದು ಬೇರೆ ಏನಾದ್ರು ಡೌಟ್ ಆಯ್ತಾ ಮೇಡಮ್ ನಿಮ್ದು? ಅಲ್ಲ 5ಗೆ ಎಲ್ಲೋ ಬಟ್ಟೆ ದಾನ ಕೊಡೋದಾ? ಈಗ ಏನ್ ದಾನ ಕೊಡೋ ಅವಶ್ಯಕತೆ ಇಲ್ಲ ಮೇಡಮ್, ನೀವು ಬೇರೆ ಹತ್ರ ಇಸ್ಕೊಬೇಕು. ಅಲ್ಲ 5 ಟೈಮ್ಸ್ ಇದೆಯಲ್ಲ ಸರ್? 5 ಏನ್ ಬೇಕಲ್ಲ ಬ್ಯಾಲೆನ್ಸ್ ಆಗುತ್ತೆ, ಪರವಾಗಿಲ್ಲ. ಅದು 1 ಮಾತ್ರ 9ಗೂ ಬೇಡ. 11 1ಗೆ ಮಾತ್ರ ರೆಮಿಡಿ ಮಾಡ್ಲಾ ಸರ್? ಸಾಕು. ಮತ್ತೆ ನೀವು ಆಲ್ರೆಡಿ ಸರ್ ಹತ್ರ ಇದು ತಗೊಂಡಿದಿರಲ್ಲ, ಸರ್ ಹತ್ರ ತಗೊಂಡಿದ್ರಿಂದ ಅದರಿಂದಾನೇ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಮ್ಯಾಕ್ಸಿಮಮ್. ರಿಂಗ್ ತಗೊಂಡಿದ್ದೀನಿ ಸರ್, ರಿಂಗ್ ಇದೆ. ರಿಂಗ್ ತಗೊಂಡಿದಿರಲ್ಲ, ಸರ್ ಹತ್ರ ತಗೊಂಡಿದ್ರಿಂದ ಅದು ಮ್ಯಾಕ್ಸಿಮಮ್ ಎಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ ಮಾಡುತ್ತೆ. ಆಯ್ತಾ? ನೋಡ್ಕೊಂಡು ರೆಮಿಡಿ ಮಾಡ್ಕೊಡಿ ಮೇಡಮ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ನೆಕ್ಸ್ಟ್ ನೀವ್ ಹೇಳಿದ್ದೆಲ್ಲ ನಿಜ ಸರ್. ಆತ್ರ ನನ್ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಮ್ಯಾನೇಜರ್ ನಾನು ಕ್ವಿಕ್ ತಗೊಂಡ್ಬಿಡ್ತೀನಿ ನಿರ್ಧಾರ. ಅದೇ ಸ್ವಲ್ಪ ನೋಡ್ಕೊಂಡು ಅಂತಾನೆ ಮುಂದೆ ಇಲ್ಲೇ ಗೊತ್ತಾಗುತ್ತೆ ಮೇಡಮ್, ನೀವ್ ಮಾತಾಡೋದ್ರೆ ಆತ್ರ ಜಾಸ್ತಿ ಅಂತ. ಆತ್ರ ಜಾಸ್ತಿ ನನ್ಗೆ, ತಕ್ಷಣ ಆಗ್ಬಿಡ್ಬೇಕು ಕೆಲ್ಸ. ಮುಂದೆ ಅಂತ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಮಾಡಿದ್ರೆ ಸಾಕು, ಎಲ್ಲ ಸಿಗುತ್ತೆ. ಇನ್ನೊಂದು ಡೇಟ್ ಆಫ್ ಬರ್ತಿ ಅಂತ ನೋಡ್ಬಿಟ್ಟು 20 ತೋರಿ ಸರ್. 20/9/1998. ಮೇಡಮ್ ಇಲ್ಲಿ ಸೆಕೆಂಡ್ ಕೊಟ್ಟಿದ್ದಾರೆ ಯಾವ ತರ? ಇದರ ಇಲ್ಲ ಕೇಳಿ. ರಾಘವೇಂದ್ರ ನಾಯಕ್ ಇದೀರಾ ಸರ್ ಗ್ರೂಪ್ ಅಲ್ಲಿ? ಸರ್ ನಮಸ್ತೆ ಸರ್. ಸರ್ ಇದೀರಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಹಾಕೋದಕ್ಕೆ. ಸರ್ 22 ಸರ್ ಡೇಟು, ಜನವರಿ ಸರ್, ಜನವರಿ 01 ಆಗ್ಬೇಕು ಸರ್. ಅದು 1973 ಸರ್. ನೇಮ್ ಫುಲ್ ನೇಮ್ ಅಲ್ಲಿ ಇರೋದು ಕರೆಕ್ಟ್ ಅದ ಸರ್? ರಾಘವೇಂದ್ರ ನಾಯಕ್. ರಾಘವೇಂದ್ರ ನಾಯಕ್ ಕರೆಕ್ಟ್ ಇದೆ ಸರ್. ಇನಿಷಿಯಲ್ ಏನಾದ್ರು ಆಯ್ತು ಸರ್? ಸರ್ HC ಸರ್, HC. ಮೊಬೈಲ್ ನಂಬರ್ ಸರ್?
Sir, 99867 222167. ಕರೆಕ್ಟ್ ಆಯ್ತಾ ನೋಡಿ ಸರ್? Correct is sir. ನೋಡಿ ಇವ್ರದ್ರಲ್ಲಿ ಡೇಟ್ ಆಫ್ ಬರ್ತ್ 22/1/1973, ಫುಲ್ ನೇಮ್ ರಾಘವೇಂದ್ರ ನಾಯಕ್ HC, ಇನಿಷಿಯಲ್ ಕೂಡ ಇಂತ ತಗೊಂಡಿದೀವಿ. ಇದರಲ್ಲಿ ಕಾಂಪಿಟಬಿಲಿಟಿ ನೇಮ್ ಅಲ್ಲಿ ನಾವು ನಿಕ್ ನೇಮ್ ಅದು ತಗೋಬಹುದು. ನಾವು ಯೂಶಲಿ ಅಂತಾನೆ ಫೋನ್ ನಂಬರ್ಸ್ ಏನ್ ತಗೊಂತೀವಿ 9986722167. ಇದು ಇದರಲ್ಲಿ ಬರ್ತ್ ಅನಾಲಿಸಿಸ್ ಅಂತಾನೆ ಬಂದಾಗ ನೋಡಿ ಇದೇನ್ ಹೇಳುತ್ತಂದ್ರೆ ಬರ್ತ್ ನಂಬರ್ ಈಸ್ ಅಟ್ ದ 4 ಅಂಡ್ ಡೆಸ್ಟಿನಿ ನಂಬರ್ ಈಸ್ 7 ಅಂತಾನೆ ಬಂದೈತೆ. ಅಂಡ್ 4 and 7 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ ಅಂಡ್ ಹ್ಯಾಂಗ್ ನಂಬರ್ಸ್ ಅಂತ ನಾವು ತಗೊಂಡಾಗ ಇಟ್ ವಿಲ್ ಬಿ ದಟ್ ದ ಎಂಡ್. ಬರ್ತ್ ನಂಬರ್ ಬಂದ್ಬಿಟ್ಟು 22 ಆಯ್ತಲ್ಲ, 22 ನಾವು ಆಡ್ ಮಾಡ್ಕೊಂಡ್ರೆ ಇಟ್ ಈಸ್ ಗಿವಿಂಗ್ ದಟ್ ದ N2. ಸಾರಿ, ಇಟ್ ವಿಲ್ ಬಿ ಗಿವಿಂಗ್ ದಟ್ ದ 4 ಅನ್ನೋದು ಅಂತಾನೆ ಕೊಡುತ್ತೆ, ಅದು ಬರ್ತ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಇದು ಡೆಸ್ಟಿನಿ ಅಂದಿದ ತಕ್ಷಣ ಎಲ್ಲಾನು ಕೂಡ ನಾವು ಆಡ್ ಮಾಡ್ಕೋಬೇಕು. ಅವರು ಡೇಟ್ ಆಫ್ ಬರ್ತ್ ಏನ್ ಕೊಟ್ಟಿದ್ದಾರೆ 22/1 ಮತ್ತೆ 1973 ಅನ್ನೋದು ಏನಿದೆ ಅದಷ್ಟು ಆಡ್ ಮಾಡ್ಕೊಂಡ್ರೆ ವಿಲ್ ಬಿ ಗೆಟಿಂಗ್ ದಟ್ ದ ಡೆಸ್ಟಿನಿ. ಈ ಒಂದು 7 ಅನ್ನೋದು ಏನಂತಾನೆ ಡೆಸ್ಟಿನಿ ಬರುತ್ತೆ. ಇದಾದ್ಮೇಲೆ ಅದು ಆ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇನ್ ಅಂಡ್ ಹ್ಯಾಂಗ್ ನಂಬರ್ಸ್ ಅಂದ್ರೆ ನಾವು ನ್ಯೂಮರಾಲಜಿ ನಲ್ಲಿ ಇದನ್ನ ನಾವು ಯಾವ ರೀತಿ ಕರಿತೀವಿ ಅಂತಂದ್ರೆ ಫಿಮೇಲ್ ನಂಬರ್ಸ್ ಅಂಡ್ ಮೇಲ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀವಿ. ಫಿಮೇಲ್ ನಂಬರ್ಸ್ 2 ಇದಾವೆ ಅಂಡ್ ಮೇಲ್ ನಂಬರ್ಸ್ ಏನಂತಾನೆ 5 ಇದಾವೆ. ನೆಕ್ಸ್ಟ್ ಇದೆಲ್ಲಾನು ಕೂಡ ಅಂತಾನೆ ನಾವು ಕನ್ಸಿಡರ್ ಮಾಡಲ್ಲ. ಇದನ್ನ ಇಲ್ಲಿ will go with that the Losho grid. In Losho grid ಅಲ್ಲಿ ಅಂತ ನಾವು ನೋಡ್ತೀವಿ. This is the Losho grid of date of birth 22/1/1973. ಈ ಡೇಟ್ ಆಫ್ ಬರ್ತ್ ಅಲ್ಲಿ ನಾವು ನೋಡಿದಾಗ 1 2 ಟೈಮ್ಸ್ ರಿಪೀಟ್ ಆಗೈತೆ, 2 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗೈತೆ, 3 1 ಟೈಮ್ ಬಂದೈತೆ, 9 1 ಟೈಮ್ ಬಂದೈತೆ, 7 1 ಟೈಮ್ ಬಂದೈತೆ. ಇದ್ರ ಜೊತೆಗೆ ನಾವು ಇನ್ನೂ ಒಂದು ಕಾಂಪಿಟೇಬಿಲಿಟಿ ನಲ್ಲಿ ತಗೋಬೇಕಂತಂದ್ರೆ 4 ಬರ್ತ್ ನಂಬರ್ ಅಲ್ಲಿ ಬಂದೈತೆ, ಆ 4 ಅಂತ ಇಲ್ಲಿ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡೆಸ್ಟಿನಿ ಬಂದ್ಬಿಟ್ಟು ಇವ್ರದ್ದು ಡೆಸ್ಟಿನಿ 7 ಆಗುತ್ತೆ, 7 ಇನ್ನೊಂದ್ಸತಿ ಅಂತಾನೆ ಬರ್ಕೋಬೇಕಾಗುತ್ತೆ. ಅದು ಲೇಟರ್ ಅಂತ ನಾವು ತಗೊಂತೀವಿ. ಫಸ್ಟ್ ನಾವು ಇಲ್ಲಿ ಬರ್ತ್ ನಂಬರ್ ಸಾರಿ ಡೇಟ್ ಆಫ್ ಬರ್ತ್ ಮಾತ್ರ ನಾವು ಅಂತಾನೆ ಅನಲೈಸ್ ಮಾಡಿದ್ರೆ ಎಷ್ಟು ROC ಅಂತಾನೆ ಕಂಪ್ಲೀಟ್ ಆಗಿದೆ ಅಂತಂದ್ರೆ 2 ROC ಅಂತಾನೆ ಕಂಪ್ಲೀಟ್ ಆಗಿದಾವೆ, 10 ROC ಅಂತಾನೆ ಕಂಪ್ಲೀಟ್ ಆಗಿಲ್ಲ. ಯಾವ್ಯಾವ್ದು ಅಂತಾನೆ ಕಂಪ್ಲೀಟ್ ಆಗೈತೆ, ಯಾವ್ಯಾವ್ದು ಕಂಪ್ಲೀಟ್ ಆಗಿಲ್ಲ ಅನ್ನೋದು ಅಂತಾನೆ ನಾವು ನೋಡಿದಾಗ ಫಸ್ಟ್ ನೋಡಿ ಸ್ಕ್ರೀನ್ ಕಾಣಿಸ್ತೈತಾ? ಥರ್ಡ್ ಪ್ಲೇನ್ 438 it is incomplete. Activity or action plane 951 ಇದು incomplete ಆಗೈತೆ. ನೆಕ್ಸ್ಟ್ ಸ್ಟ್ರೆಂತ್ ಪ್ಲೇನ್ 276 incomplete ಆಗೈತೆ. ಆರೋ ಆಫ್ ಇಂಟೆಲೆಕ್ಟ್ ಆರ್ ಇಂಟೆಲೆಕ್ಚುಯಲ್ ಇದು 492 ಫಸ್ಟ್ ರೋ ಇದು ಇನ್ಕಂಪ್ಲೀಟ್ ಆಗೈತೆ. ಆರೋ ಆಫ್ ಸ್ಪಿರಿಚುಯಾಲಿಟಿ ಇದು ಕೂಡ ಇನ್ಕಂಪ್ಲೀಟ್ ಆಗೈತೆ. ಆರೋ ಆಫ್ ಸ್ಪಿರಿಚುಯಾಲಿಟಿ ಅಂತಂದ್ರೆ ನಂಬರ್ಸ್ ನಾವು ಅಂತ ತಗೊಂಡಂತದ್ದು ಇಟ್ ಈಸ್ ವಿ ನೀಡ್ ಟು ಕನ್ಸಿಡರ್ 3 5 7 ಅಂತ ನಾವು ತಗೊಂತೀವಿ. ನೆಕ್ಸ್ಟ್ ಆರೋ ಆಫ್ ಮೆಟೀರಿಯಲೈಸೇಷನ್ ದಟ್ ಈಸ್ 816 ಅಂತಾನೆ ಬರುತ್ತೆ, ಅದು ಕೂಡ ಇನ್ಕಂಪ್ಲೀಟ್ ಆಗೈತೆ. ನೆಕ್ಸ್ಟ್ ಆರೋ ಆಫ್ ಎಮೋಷನಲ್ ಬ್ಯಾಲೆನ್ಸ್ 456 ಎಮೋಷನಲ್ ಬ್ಯಾಲೆನ್ಸ್ ಕೂಡ ಅಂತಾನೆ ಇನ್ಕಂಪ್ಲೀಟ್ ಆಗೈತೆ. ನೆಕ್ಸ್ಟ್ ಆರೋ ಆಫ್ ಸ್ಟ್ರೆಂತ್ ದಟ್ ಈಸ್ ಪೇಷನ್ಸ್
852 ಅದು ಇನ್ಕಂಪ್ಲೀಟ್ ಆಗಿದೆ. ಆರೋ ಆಫ್ ವಿಲ್ ಪವರ್ ದಟ್ ಈಸ್ 951 ಅದು ಇನ್ಕಂಪ್ಲೀಟ್ ಆಗಿದೆ. ಆರೋ ಆಫ್ ಲಿಟಿಗೇಷನ್ ದಟ್ ಈಸ್ 39 ಇದು ಕಂಪ್ಲೀಟ್ ಆಗಿದೆ. ಇದು ಸ್ಮಾಲ್ ಆರೋ ಕಂಪ್ಲೀಟ್ ಆಗಿದೆ. ಆರೋ ಆಫ್ ಸ್ಟ್ರಗಲ್ ದಟ್ ಈಸ್ 276 ಇದು ಇನ್ಕಂಪ್ಲೀಟ್ ಆಗಿದೆ. ಆರೋ ಆಫ್ ಪರ್ಫೆಕ್ಷನಲಿಸಮ್ ಇದು 31 ಇದು ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ಏನಂತಾನೆ ಸ್ಮಾಲ್ ಆರೋಸ್ 2 ಏನಿದಾವೆ ಅದು ಮಾತ್ರ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ಇವ್ರಲ್ಲಿ ಕಂಪ್ಲೀಟ್ ಆಗಿರೋದು ಏನಂತ ನಾವು ನೋಡಿದಾಗ ಕಂಪ್ಲೀಟ್ ಆಗಿರುವಂತದ್ದು ಒಂದು ಬಂದ್ಬಿಟ್ಟು ಒನ್ ಕಂಪ್ಲೀಟೆಡ್ ಈಸ್ ಆರೋ ಆಫ್ ಲಿಟಿಗೇಷನ್ 39 ಅಂತಾನೆ ಇರೋದ್ರಿಂದ ಲಿಟಿಗೇಷನ್ ಅಂತಾನೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಆರೋ ಆಫ್ ಪರ್ಫೆಕ್ಷನ್ ಲಿಸ್ಟ್ ಅನ್ನೋದು ಅಂತಾನೆ 31 ಬರುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಆಗಿದ್ದಾಗ sometimes it will be giving the drawbacks relating to the litigations ಅಲ್ಲಿ ಇದು ಪ್ರಾಬ್ಲಮ್ ಅಂತಾನೆ ಬರ್ಬೋದು. ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದ್ರೂ ಇವರು ಫೇಸ್ ಮಾಡಿರ್ಬೋದು. ಆ ರೀತಿ ಏನಾದ್ರೂ ಬಂದೈತಾ ಸರ್ ರಾಘವೇಂದರ್ ಸರ್? ಇಲ್ಲ ಸರ್. ಮತ್ತೆ ಇಲ್ಲಿ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನಂತಾನೆ ಎಲ್ಲಾನು ಡೇಟ್ ಆಫ್ ಬರ್ತ್ ನಂಬರ್ಸ್ ಎಲ್ಲ ಕೌಂಟ್ ಮಾಡಿದಾಗ ಆ ನಂಬರ್ಸ್ ಇಂದ ಏನಾದ್ರು ಬರುತ್ತೆ ನೋಡೋಣ. ನೆಕ್ಸ್ಟ್ ಇದಿಷ್ಟು ಏನಂತಾನೆ ಟೋಟಲ್ ಬರುತ್ತೆ. ಬಟ್ ಇಲ್ಲಿ ನಾವು ಆಮೇಲೆ ನಮ್ಮ ಲೋಷಬಿಲಿಟಿ ಅಂತ ರಿಟರ್ನ್ ಹೋಗೋಣ. ಲೋಷಬಿಲಿಟಿ ಅಂತ ನಾವು ವಾಪಸ್ ಹೋಗೋಣ. ಲೋಷಬಿಲಿಟಿ ಹೋಗಿ ಯಾವ್ಯಾವ ಅಂತ ಪ್ರೆಸೆಂಟ್ ಐತೆ ಯಾವ್ಯಾವ ಆಬ್ಸೆಂಟ್ ಐತೆ ಅಂತ ನೋಡಿದಾಗ ರೋ ಮತ್ತೆ ಕಾಲಮ್ಸ್ ಅಲ್ಲಿ ಎಲ್ಲ ಯಾವ್ದೋ ಸೌಂಡ್ ಬರ್ತಾ ಇದೆ ಸರ್, ಮ್ಯೂಟ್ ಮಾಡಿ ಕೇಳಿ ಸರ್. ನಮ್ಮನೇದೇ ಅದು ಮಿಕ್ಸಿ 1-2 minutes ಅಷ್ಟೇ. ಓಕೆ ಓಕೆ. ಇಲ್ಲಿ ನೋಡಿ, ಇಲ್ಲಿ 1 ಅಂತಾನೆ 2 times ಬಂದೈತೆ. ನೆಕ್ಸ್ಟ್ ಇಲ್ಲಿ 2 ಅಂತಾನೆ ಆಡ್ ಮಾಡ್ಕೊಂಡ್ರೆ 4 ಬರುತ್ತೆ. ಈ 4 ಅಂತಾನೆ ಫಿಲ್ ಆಗುತ್ತೆ. ಇದೆಲ್ಲಾನು ಆಡ್ ಮಾಡ್ಕೊಂಡ್ರೆ 7 ಬರುತ್ತೆ. 7 ಇಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ. ನೆಕ್ಸ್ಟ್ ಅವಾಗ ಏನಾಗುತ್ತೆ 4 ಅಂತಾನೆ ಫಿಲ್ ಆಗಿರುತ್ತೆ. ಆಬ್ಸೆಂಟ್ ಆಗಿರುವಂತದ್ದು ಯಾವ್ದು ಬರುತ್ತೆ ಅಂತಂದ್ರೆ ಓನ್ಲಿ 5, 6 and 8 ಅಂತಾನೆ ಆಬ್ಸೆಂಟ್ ಆಗಿರುತ್ತೆ. 5, 6, 8 ಇವರು ಯಾವಾಗ ಎನ್ಹಾನ್ಸ್ ಮಾಡ್ಕೋಬೇಕಂತಂದ್ರೆ ಯಾವಾಗ ಇದು ಬೇಕಾಗಿರುತ್ತೆ ಅವಾಗ ಮಾತ್ರ ಅದನ್ನ ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಇಫ್ ನೀವ್ರು ಏನಾದ್ರು ಕೆಲಸದಲ್ಲಿ ಏನಾದ್ರು ಇದ್ರೆ ಅಂದ್ರೆ ವರ್ಕ್ ರಿಲೇಟೆಡ್ ಏನಾದ್ರು ಇದ್ರೆ 8 ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಬಿಸ್ನೆಸ್ ಏನಾದ್ರು ಮಾಡ್ಬೇಕಂತಂದ್ರೆ ಅವಾಗ 5 ಮತ್ತೆ 6 ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಅದರ್ವೈಸ್ ಏನಂತಾನೆ ಇದು ಆಟೋಮೆಟಿಕಲಿ ಏನಂತಾನೆ ಪ್ರತಿ ವರ್ಷನೂ ಕೂಡ ಏನಂತಾನೆ ಬರ್ತಾ ಇರುತ್ತೆ, ಪ್ರತಿ ಮಂತ್ ಕೂಡ ಏನಂತಾನೆ ಬರ್ತಾ ಇರುತ್ತೆ. ಅವಾಗ ಇವು ಆಕ್ಟಿವೇಟ್ ಆಗುತ್ತೆ. ಆ ಟೈಮಲ್ಲಿ ಇವ್ರಿಗೆ ಈ ಒಂದು ನಂಬರ್ಸ್ ಏನಂತಾನೆ ದಡ್ಡ ಪವರ್ಸ್ ಏನಂತಾನೆ ಇವರಲ್ಲಿ ಬರ್ತಾ ಇರುತ್ತೆ. ಆ ಒಂದು ಬೆನಿಫಿಟ್ ಕೂಡ ಇವ್ರಿಗೆ ಫ್ಲೋ ಆಗ್ತಾ ಇರುತ್ತೆ. ಸರ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಒಂದು ಟೆಂಪಲ್ ಟ್ರಸ್ಟ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್, ಪ್ರೈವೇಟ್ ಟ್ರಸ್ಟ್ ಸರ್ ಅದು. ಟ್ರಸ್ಟ್ ಅಂದ್ರೆ ಟೆಂಪಲ್ ಟ್ರಸ್ಟ್ ಅಂದ್ರೆ ನಿಮ್ಗೆ 8 ಬೇಕಾಗಿರುತ್ತೆ ಸರ್. 8 ಅಂತಾನೆ ಆಕ್ಟಿವೇಟ್ ಮಾಡ್ಕೊಳ್ಳಿ. 8 ಅಂತಾನೆ ಆಕ್ಟಿವೇಟ್ ಮಾಡ್ಕೊಳಕ್ಕೆ ನಾರ್ತ್ ಈಸ್ಟ್ ಅಂತಾನೆ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಂತಾನೆ ದೊಡ್ಡ ಕ್ಲೀನ್ ಆಗಿ ಇಟ್ಕೊಳೋದು. ನಾರ್ತ್ ಈಸ್ಟ್ ಅಲ್ಲಿ ಕೆಲವೊಂದು 8 ರಿಲೇಟೆಡ್ ಅಂತಾನೆ ದೊಡ್ಡ ಶನಿ ಸ್ವಾಮಿ ರಿಲೇಟೆಡ್ ಅಂತಾನೆ ಥಿಂಗ್ಸ್ ನಲ್ಲಿ ಪ್ಲೇಸ್ ಮಾಡ್ಕೊಳೋದ್ರಿಂದ ಅದೆಲ್ಲಾನು ಕೂಡ ಎನ್ಹಾನ್ಸ್ ಆಗುತ್ತೆ. ಅಂತಂದ್ರೆ ಅಲ್ಲಿ ತಗೊಂಡೋಗ್ಬಿಟ್ಟು ನಾಳೆನೆ ಐರನ್ ಇಡುವಂತದ್ದಲ್ಲ ಸರ್. ಇಲ್ಲಿ ಲೋಶೋ ಗ್ರಿಡ್ ಅಲ್ಲಿ ಅಂತಾನೆ 8 ತತ್ವಗಳು ಅಂತಾನೆ ಬೇರೆ ಬೇರೆ ರೀತಿ ಬರುತ್ತೆ. ಆ ತತ್ವಗಳನ್ನ ಅಲ್ಲಿ ನಾವು ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಅಂತಂದ್ರೆ ನಾವು ಎನ್ಹಾನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ಕಲರ್ ವೈಸ್ ಆದ್ರೂ ಹೋಗಿ, ಬಿಕಾಸ್ 8 ಅಬ್ಸೆಂಟ್ ಐತೆ, ನಿಮ್ಗೆ 6 ಅಬ್ಸೆಂಟ್ ಆಗೈತೆ. ಇಂಥ ಟೈಮಲ್ಲಿ ನೀವು ನೋಡಿ ವೈಟ್ ಕಲರ್ಸ್ ಅಂತಾನೆ ನೀವು ಯೂಸ್ ಮಾಡ್ಕೊಳೋದ್ರಿಂದ ಎರಡೂ ಕೂಡ ಅಂತಾನೆ ಅಟ್ ಅ ಟೈಮ್ ಅಂತಾನೆ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ 5 ಅಂತಾನೆ ಎನ್ಹಾನ್ಸ್ ಮಾಡ್ಕೋಬೇಕಂದ್ರೆ ಸೆಂಟರ್ ನಿಮ್ಮ ಮನೆ ಬ್ರಹ್ಮಸ್ಥಾನದಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬ್ರಹ್ಮಸ್ಥಾನದಲ್ಲಿ ಬುಧ ರಿಲೇಟೆಡ್ ಅಥವಾ ಮರ್ಕ್ಯೂರಿ ರಿಲೇಟೆಡ್ ಅಂತಾನೆ ಥಿಂಗ್ಸ್ ನಲ್ಲಿ ಪ್ಲೇಸ್ ಮಾಡೋದ್ರಿಂದ ಆ ಒಂದು ತತ್ವ ಅಂತಾನೆ ಎನ್ಹಾನ್ಸ್ ಆಗುತ್ತೆ. ಅವಾಗ ಆಟೋಮೆಟಿಕಲಿ ನಿಮ್ಮ ಒಂದು ಗ್ರಿಡ್ ಅಂತಾನೆ ಕಂಪ್ಲೀಟ್ ಆಗುತ್ತೆ. ಎಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ಡ್ ಸ್ಟೇಜ್ ಬರುತ್ತೆ. ಬಟ್ 1 ಅನ್ನೋದು ಅಂತಾನೆ 2 times ಬಂದೈತೆ. 2 times ಅಂತಾನೆ ಇಟ್ ಈಸ್ ಪರವಾಗಿಲ್ಲ. 2 ಅನ್ನೋದು ಅಂತಾನೆ 2 times ಬಂದೈತೆ, ಅದು ಪರವಾಗಿಲ್ಲ. 7 ಅನ್ನೋದು ಕೂಡ ಅಂತಾನೆ ನಿಮ್ಮ ಡೆಸ್ಟಿನಿ ಅಪ್ಲೈ ಮಾಡಿದ್ರೆ ಅದು 2 times ಬರುತ್ತೆ, ಅದನ್ನು ಕೂಡ ಪರವಾಗಿಲ್ಲ. ಮಿಕ್ಕಿದೆಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ಡ್ ಸ್ಟೇಜ್ ಅಲ್ಲಿ ಅಂತಾನೆ ಇರುತ್ತೆ. ನಿಮ್ಗೆ ಅಲ್ಲಿ ನೇಮು ಮತ್ತೆ ಫೇಮ್ ಎಲ್ಲ ಬರ್ಬೇಕಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಇಂದ ಅಂತಾನೆ ಬರ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಕಾಂಪಿಟೇಬಿಲಿಟಿ ಇರುವಂತ ಮೊಬೈಲ್ ನಂಬರ್ ಅಂತ ತಗೊಂಡ್ರೆ ನಿಮ್ಗೆ ಎಲ್ಲಾನು ಕೂಡ ಇಲ್ಲಿ ಸಿಗುತ್ತೆ. ಆಯ್ತಾ? ಇದಿಷ್ಟು ನಿಮ್ದು ಸರ್. ಇನ್ನೇನಾದ್ರೂ ಬೇಕಾಯ್ತಾ ಸರ್ ನಿಮ್ದು? ಮೊಬೈಲ್ ನಂಬರ್ ಅಂತಾನೆ ಒಂದ್ಸತಿ ನೋಡೋಣ.
ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಇದೆಯಲ್ಲ ಸರ್ 99. ಹೌದು ಸರ್, ಕರೆಕ್ಟ್. ಡಬಲ್ 9986722167. ಕರೆಕ್ಟ್ ಇದೆ. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಕಾಂಪಿಟೇಬಿಲಿಟಿ ಇಲ್ಲ. 4 ಮತ್ತೆ 7, 4 and 5th ಇಟ್ ಈಸ್ ನ್ಯೂಟ್ರಲ್. 7 ಕೂಡ ಅಂತಾನೆ ನೋಡಿ. ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಯಾವಾಗಲೂ ಕೂಡ ಅಂತಾನೆ ಚಂದ್ರ ರಿಲೇಟೆಡ್ ಅಂತಾನೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇರ್ತೀರಾ ಸರ್. ದೇರ್ ಫೋರ್ ನೀವು ಯಾವಾಗಲೂ ಕೂಡ ಅಂತಾನೆ ಸ್ಮೂತ್ ಇದ್ರಲ್ಲೇ ವೇನಲ್ಲಿ ಅಂತಾನೆ ಆಚೆ ಕಡೆ ಹೋಗ್ತಾ ಇರ್ತೀರಾ. ಅದು ಸಮ್ ಟೈಮ್ಸ್ ಅಂತ ನಿಮ್ಗೆ ಅದು ಪ್ರಾಬ್ಲಮ್ಯಾಟಿಕ್ ಕೂಡ ಅಂತಾನೆ ಕ್ರಿಯೇಟ್ ಮಾಡೋದು. ಬೆಟರ್ ಅಂತಾನೆ ನೀವು ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿದ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಂತಾನೆ ಬೆನಿಫಿಟ್ ಆಗ್ಬೋದು ಸರ್. ನೀವು ಯಾರನ್ನೇ ಮಾತಾಡ್ಬೇಕಾದ್ರೂ ಕೂಡ ಅಂತಾನೆ ತುಂಬಾನೇ ಅಂತಾನೆ ಮೃದುತ್ವತ್ವ ಅಂತಾನೆ ಅಪ್ಲೈ ಮಾಡ್ತಾ ಇರ್ತಾರ. ಅದು ಎಲ್ಲೋ ಒಂದ್ ಕಡೆ ಅಂತಾನೆ ಕೆಲವೊಂದ್ ಸತಿ ಅದು ಬೇಕಾಗಿರುತ್ತೆ. ಬಟ್ ಎಲ್ಲಾ ಟೈಮಲ್ಲೂ ಕೂಡ ಅದೇ ಇದ್ದಾಗ ಅದು ಸಮ್ ಟೈಮ್ಸ್ ಅಂತಾನೆ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ಬೋದು ಸರ್. ಆಯ್ತಾ? ಆ ರೀತಿ ಏನಾದ್ರು ಆಯ್ತಾ ಸರ್ ನಿಮ್ ಇದ್ರಲ್ಲಿ? ಯಾಕಂದ್ರೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನ್ಯಾಚುರಲ್ ಆಗಿದೆ ಸರ್. ಎಲ್ಲಾ ಟೈಮಲ್ಲೂ ಕೂಡ ಅಂತಾನೆ ಅದೇ ಇದ್ದಾಗ ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಅಂತಾನೆ ಕ್ರಿಯೇಟ್ ಮಾಡುತ್ತೆ ಸರ್. ಇದಿಷ್ಟು. ಓಕೆ ಸರ್. ನೆಕ್ಸ್ಟ್ ಇನ್ನೊಬ್ಬರದ್ದು ಅಂತ ನಾನು ತಗೊಂತೀನಿ. (21/11/1992) ಸರ್, ಥರ್ಡ್ ಒನ್. ಎಸ್ ಮೇಡಮ್, ಅದೇ ತಗೊಂತೀನಿ ಮೇಡಮ್. ನೇಮ್ ಅವರು OPPO ರೆನೋ ಅದು ಫೋನ್ ಮೆಂಬರ್, ಅದು ಅವ್ರನ್ನೇ ಕೇಳ್ಬೇಕು ಸರ್. ಅವ್ರ ನೇಮ್ ಹಾಕಿಲ್ಲ. ಯಾರ್ದು ಇದೀರಾ ಇವರು 21/11/1992 ಕೊಟ್ಟಿದ್ರಲ್ಲ ಡೇಟ್ ಆಫ್ ಬರ್ತ್. ಇವ್ರು ಇದ್ರೆ ಅವ್ರು ತಗೊಂತೀನಿ, ಇಲ್ಲ ಅಂತಂದ್ರೆ ಬೇರೆ ನೆಕ್ಸ್ಟ್ ತಗೋಬಹುದು ಸರ್. 7/2 ಓಪೋ ರೆನೋ 2 ಇದೀರಾ ಕ್ಲಾಸ್ ಅಲ್ಲಿ? ಹಲೋ, ಓಪೋ ರೆಮೋ 2. ಸರ್ 7/2/1993 ಶ್ರೀಧರ್ ಪಂಚಾಳ್ ಅಂತ. ಒಂದ್ ನಿಮಿಷ ಮೇಡಮ್, ಅವ್ರದ್ದು ಇಲ್ಲ ಅಂತಂದ್ರೆ ನಿಮ್ದೇ ತಗೊಂತೀನಿ. ಓಪೋ RENO2F ಇದೀರಾ? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಆಯ್ತು ಮೇಡಮ್, ನಿಮ್ದೇ ತಗೊಂತೀನಿ. ಯಾವ್ದು? 7/2/1993 ಸರ್. ಇದೀರಾ ನೀವು? ಸರ್ ಇದೀರಿ. ಓಕೆ. ಯಾಕಂದ್ರೆ ಇಲ್ಲಿ ಬರೀ ಡೇಟ್ ಆಫ್ ಬರ್ತ್ ಅಷ್ಟೆಲ್ಲ ನೇಮ್ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಅವ್ರ ಡೇಟ್ ಆಫ್ ಬರ್ತ್ ಬರೀ ಅಂತಾನೆ ಕೊಟ್ಟು ಹೋಗ್ಬಿಟ್ಟು ನಾವು ತಗೊಳಕ್ಕೆ ಬರಲ್ಲ ಇಲ್ಲಿ. ಅದೇ ಸರ್, 7/2/1993 ಸರ್. ಶ್ರೀಧರ್ ಎಂ ಪಂಚಾಳ್. ಶ್ರೀಧರ್ ಎಂ ಪಂಚಾಳ್. SRIDHAR ಮೇಡಮ್. SRIDHAR ಶ್ರೀಧರ್ ಎಂ ಪಂಚಾಳ್. ಡ್ರೈವಿಂಗ್ ಸಾಫ್ಟ್ ಐತಿಲ್ಲ? PANCHAL. ಪಂಚಾಳ್. PANCH NCHAL
ಪಂಚಾಳ. ನಾಳೆ ಹೋಗಿ ಪಂಚಾಳ. HSR ಮಾತಾಡಕ್ ಹೋಗ್ತೀರಾ? ಮೊಬೈಲ್ ನಂಬರ್ 720 ಯಾರೋ ಬೇರೆಯವರು ಮಾತಾಡ್ತಾ ಇದ್ದೀರಾ, ಮ್ಯೂಟ್ ಮಾಡ್ಕೊಳ್ಳಿ. 720 720 428 9064. ಯಾರೋ ಮಾತಾಡ್ತಾ ಇದ್ದೀರಾ? ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಡೇಟ್ ಆಫ್ ಬರ್ತ್ 7/2/1993, ಫುಲ್ ನೇಮ್ ಶ್ರೀಧರ್ ಎಂ ಪಂಚಾಲ್, ಕಾಂಪಿಟಬಿಲಿಟಿ ನಂಬರ್ 7204289064 ಅಂತ ತಗೊಂಡಿದೀವಿ. ಇದರಲ್ಲಿ ಕರೆಕ್ಟ್ ಆಯ್ತಲ್ಲ ಮೇಡಮ್ ಡೀಟೇಲ್ಸ್ ಹಾಕಿರುವಂತದ್ದು? ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ನೋಡಿದಾಗ ಬರ್ತ್ ನಂಬರ್ 7 ಬರುತ್ತೆ. ನೆಕ್ಸ್ಟ್ ಡೆಸ್ಟಿನಿ ಬಂದ 4 ಬರುತ್ತೆ. ನೆಕ್ಸ್ಟ್ ನಮ್ಮ ಲೋಶೋ ಗ್ರಿಡ್ ಅಂತ ನಾವು ನೋಡಿದಾಗ ಇನ್ ನಂಬರ್ಸ್ ಅಂತಾನೆ 1 ಐತೆ, ಮೇಲ್ ನಂಬರ್ಸ್ ಹ್ಯಾಂಗ್ ನಂಬರ್ಸ್ ಅಂತಾನೆ 5 ಐತೆ. ನೆಕ್ಸ್ಟ್ ನಾವು ಇದೆಲ್ಲ ನೋಡಕ್ ಹೋಗಲ್ಲ, ನಾವು ವಿ ಆರ್ ಡೈರೆಕ್ಟ್ಲಿ ಮೂವಿಂಗ್ ಟು ದ ಇನ್ ಲೋಶೋ ಗ್ರಿಡ್ ಅಂತಾನೆ ಮೂವ್ ಆಗೋಣ. ಲೋಶೋ ಗ್ರಿಡ್ ನೋಡಿ, ದಟ್ ಈಸ್ ಇದು ಲೋಶೋ ಗ್ರಿಡ್ ಅಂತಾನೆ 7/2/1993. ಈ ಒಂದು ಡೇಟ್ ಆಫ್ ಬರ್ತ್ ಅಂತ ನಾವು ಅಪ್ಲೈ ಮಾಡಿದಾಗ ಲೋಶೋ ಗ್ರಿಡ್ ಅಲ್ಲಿ 1 ನಂಬರ್ 1 ಸತಿ ಬಂದೈತೆ, 2 ನಂಬರ್ 1 ಸತಿ ಬಂದೈತೆ, 3 ನಂಬರ್ 1 ಸತಿ ಬಂದೈತೆ, 7 1 ಟೈಮ್ ಬಂದೈತೆ, 9 2 ಟೈಮ್ಸ್ ಬಂದೈತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಲ್ಲಿ 7 ಇನ್ನೊಂದು ಬರ್ತ್ ನಂಬರ್ ಇನ್ನೊಂದು ಬರುತ್ತೆ, ಅದು 7 2 ಟೈಮ್ಸ್ ಆಗುತ್ತೆ. ಟೋಟಲ್ ಆಡ್ ಮಾಡಿದಾಗ ಎಷ್ಟು ಬರುತ್ತೆ ಮೇಡಮ್? ಟೋಟಲ್ ಆಡ್ ಮಾಡಿದಾಗ 4 ಅಲ್ಲ 4 ಬರುತ್ತೆ. 4 ಅಂತಾನೆ ಇನ್ನೊಂದು ಪ್ರೆಸೆಂಟ್ ಬರುತ್ತೆ. ಅವಾಗ ಮಿಸ್ಸಿಂಗ್ ನಂಬರ್ಸ್ ಬಂದ್ಬಿಟ್ಟು 5 6 ಅಂಡ್ 8 ಆಗುತ್ತೆ. 5 6 8 ಆದಾಗ ಇದು ಯಾರ್ದು? ಈ ಒಂದು ಇದು ಇವರು ಅಷ್ಟೇ ಸಮ್ ಟೈಮ್ಸ್ ಅಂತಂದ್ರೆ ಒಂದೇ ಒಂದು ನಿಮಿಷ. ಇದು ಈ ನಂಬರ್ ಯಾರ್ದು ಗೊತ್ತಿಲ್ಲ, ಇವ್ರದ್ದು ಕೂಡ ಅಂತಾನೆ ಸಮ್ ಕೇಸಸ್ ಅಲ್ಲಿ ಸಮ್ ಟೈಮ್ಸ್ ಅಂತ ಲಿಟಿಗೇಷನ್ಸ್ ಅಂತಾನೆ ಫೇಸ್ ಮಾಡ್ತಾ ಇರ್ಬೋದು, ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಅಂತಾನೆ ಬರ್ಬೋದು. ಅದೇನಾದ್ರೂ ಆಯ್ತಾ ಮೇಡಮ್ ಲಿಟಿಗೇಷನ್? ಇಲ್ಲ. ನೋಡೋಣ. ನೆಕ್ಸ್ಟ್ ಇವರು ಓದ್ತಾ ಇದಾರೆ, ವರ್ಕ್ ಮಾಡ್ತಾ ಇದಾರೆ. ರಿಮೈನಿಂಗ್ ನಂಬರ್ಸ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಂತ ಹೇಳ್ತೀವಿ. ಬಿಕಾಸ್ 5 6 8 ಇದು ವರ್ಕ್ ರಿಲೇಟೆಡ್ ಈ ನಂಬರ್ಸ್ ಬೇಕಾಗಿರುತ್ತೆ. ಈ ನಂಬರ್ಸ್ ಬೇಕಾಗಿರೋದ್ರಿಂದ ಅವನು ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಇದ್ರಲ್ಲಿ ಬೇರೆ ಕಂಪ್ಲೀಟ್ ಆಗಿರೋ ROC 2 ROC ಕಂಪ್ಲೀಟ್ ಆಗೈತೆ, 10 ROC ಇನ್ಕಂಪ್ಲೀಟ್ ಆಗೈತೆ. ನೋಡಿ, ಥಾಟ್ ಪ್ಲೇನ್ ಇನ್ಕಂಪ್ಲೀಟ್ ಆಗೈತೆ, ಆಕ್ಟಿವಿಟಿ ಪ್ಲೇನ್ ದಟ್ ಈಸ್ ಆಕ್ಷನ್ ಪ್ಲೇನ್ ಇನ್ಕಂಪ್ಲೀಟ್ ಆಗೈತೆ, ಸ್ಟ್ರೆಂತ್ ಪ್ಲೇನ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಇಂಟೆಲೆಕ್ಚುಯಲ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಸ್ಪಿರಿಚುಯಾಲಿಟಿ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಮೆಟೀರಿಯಲೈಸೇಷನ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಎಮೋಷನ್ ಬ್ಯಾಲೆನ್ಸ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಸ್ಟ್ರೆಂತ್ ಪೇಷನ್ಸ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ವಿಲ್ ಪವರ್ ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಲಿಟಿಗೇಷನ್ 39 ಕಂಪ್ಲೀಟ್ ಆಗೈತೆ, RO ಆಫ್ ಸ್ಟ್ರಗಲ್ 276 ಇನ್ಕಂಪ್ಲೀಟ್ ಆಗೈತೆ, RO ಆಫ್ ಪರ್ಫೆಕ್ಷನ್ ಲಿಸ್ಟ್ 31 ಇದು ಕೂಡ ಕಂಪ್ಲೀಟ್ ಆಗೈತೆ. ದಟ್ ಮೀನ್ಸ್ ವೇರ್ ಎವರ್ ದೇ ವಿಲ್ ಬಿ ಗೋ ದ ಪರ್ಫೆಕ್ಷನ್ ಇಸ್ ಇರುತ್ತೆ. ಕೆಲವೊಂದು ವರ್ಕ್ ರಿಲೇಟೆಡ್ ಬಾಸಿಸಮ್ ಅನ್ನೋದು ಇವ್ರು ಫೇಸ್ ಮಾಡ್ತಾ ಇರ್ಬೋದು. ಬಟ್ ನಂಗೆ ಹೇಳಿರ್ತಾರೆ ಗೊತ್ತಿಲ್ಲ.
ಬಾಸಿಸಮ್ ಅನ್ನೋದು ಅಂತಾನೆ ಇವ್ರ ಇದ್ರಲ್ಲಿ ಅಂತಾನೆ ಇರುತ್ತೆ. ಆಯ್ತಾ, ಮತ್ ಅದಕ್ಕೆ ನಾವು ಮೊಬೈಲ್ ನಂಬರ್ಸ್ ಮುಖಾಂತರ ಅಂತಾನೆ ರೆಮಿಡಿ ಅಂತ ತಗೋಬಹುದು. ಮೊಬೈಲ್ ನಂಬರ್ ಅಂತಾನೆ ನೀವು ಕೊಟ್ಟಿರುವಂತದ್ದು ಮೊಬೈಲ್ ನಂಬರ್ ಇದೇ ಯೂಸ್ ಮಾಡ್ತಾ ಇದ್ರೆ ಇನ್ನೊಂದು ಯೂಸ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ನೀವು ಇಲ್ಲ ಕೊಟ್ಟಿರೋ ಸರ್, ಅದು ಒಂದೇ ಯೂಸ್ ಮಾಡ್ತಾರೆ. ಇದೊಂದೇ ಯೂಸ್ ಮಾಡ್ತಾರೆ. ಒಂದೇ ಯೂಸ್ ಮಾಡ್ತಾ ಇರೋದು. ನೋಡೋಣ. ಫಸ್ಟ್ ನಂಬರ್ ಅಂತಾನೆ 7 ಐತೆ, ಲಾಸ್ಟ್ ನಂಬರ್ ನೀವು ಕೊಟ್ಟಿರುವಂತದ್ರಲ್ಲಿ 4 ಇದೆ. 4 ಐತೆ. 7 and 4. 7 is the Ketu, 4 is the Rahu. ಅವೆರಡೂ ಕೂಡ ಅಂತಾನೆ ಕಂಪ್ಲೀಟ್ ಆಗುತ್ತೆ 7 and 4. ಬಟ್ ದೇರ್ ಶುಡ್ ಬಿ ದರ್ ದ ಸ್ಟ್ರಗಲ್ ಅನ್ನೋದು ಅಂತಾನೆ ಇರುತ್ತೆ. ಯಾರು ಮೈಕ್ ಆನ್ ಮಾಡ್ಕೊಂಡಿದ್ರ ಆಫ್ ಮಾಡಿ. ಹಲೋ, ಸರಿ, ಈಗ ನಿಮ್ದೇ ಅನ್ಸುತ್ತೆ ಮೇಡಮ್ ಸೌಂಡ್. ನಿಮ್ಮೊಬ್ರೆ ಆನ್ ಮಾಡಿರೋದು, ಬೇರೆ ಯಾರು ಇಲ್ಲ. ನೋಡಿ 7 and 4 ಅಂತಾನೆ ಐತೆ. 7 ಅಂತಾನೆ ಕೇತು, ಲಾಸ್ಟ್ ಅಂತಾನೆ 4. ಇಟ್ ಮೇ ಬಿ ದಟ್ ದ ಕಾಂಪಿಟೇಬಲ್ ಇದು ಕಂಪ್ಲೀಟ್ ಆಗುತ್ತೆ. ಪ್ರೋಸೆಸಿಂಗ್ ಅಂತಾನೆ ಕಂಪ್ಲೀಟ್ ಆಗುತ್ತೆ. ಡ್ರ್ಯಾಗನ್ ಹೆಡ್ ಅಂಡ್ ಡ್ರ್ಯಾಗನ್ ಟೈಲ್ ಅಂತಾನೆ ಕಂಪ್ಲೀಟ್ ಆಗುತ್ತೆ. ಬಟ್ 4th ಮತ್ತೆ 5th ಪ್ಲೇಸ್ ಅಂತಾನೆ 4 and 2 ಐತೆ. 4 and 2 ಇದ್ದಾಗ ಇದು ನಾವು ಕಾಂಪಿಟೇಬಿಲಿಟಿ ಅಂತ ಹೇಳ್ಬೋದು. ಬಟ್ ಇದು ರಿವರ್ಸ್ ಆಗಿ ಅಂತಾನೆ ವರ್ಕ್ ಆಗುತ್ತೆ. ಔಟ್ಪುಟ್ ಅಂತಾನೆ 9 ಐತೆ. 9 ಇರೋದ್ರಿಂದ ಇದು ಎಲ್ಲಾನು ಕೂಡ ಅಂತಾನೆ ಎಲ್ಲಾ ವಿಷಯದಲ್ಲೂ ಕೂಡ ಅಂತಾನೆ ತುಂಬಾನೇ ಅಂತಾನೆ ಆಳವಾಗಿ ಅಂತಾನೆ ಹೋಗುವಂತದ್ದು. ತುಂಬಾನೇ ಎಲ್ಲಾ ವಿಷಯನೂ ತುಂಬಾ ಡೀಪ್ ಆಗಿ ಅಂತಾನೆ ದೊಡ್ಡ ಕನ್ಸಿಡರೇಷನ್ ಮಾಡೋದು ಎಲ್ಲಾನು ಇರುತ್ತೆ. ಸರ್ ಹೌದು, ಎಲ್ಲಾ ಡೀಪ್ ಆಗಿ ವಿಚಾರ ಮಾಡ್ತಿರ್ತಾರ ಅವನು. ಬೆನಿಫಿಟ್ ವೈಸ್ ಅಷ್ಟೇ ಮೇಡಮ್, ಇದು ಈ ನಂಬರ್ ಅಂತಾನೆ ಅಂತ ಒಂದು ಬೆನಿಫಿಟ್ ಅಂತಾನೆ ಕೊಡಲ್ಲ. ಯಾವ್ದು ಮೊಬೈಲ್ ನಂಬರ್ ಬೆನಿಫಿಟ್ ಕೊಡಲ್ಲ. ಬಟ್ ಈ ನಂಬರ್ ಅಂತಾನೆ ಸ್ಟಡಿ ಪರ್ಪಸ್ ಅಂತಾನೆ ಈ ನಂಬರ್ ಅಂತಾನೆ ಬೆನಿಫಿಟ್ ಕೊಡ್ಬೋದು. ಸ್ಟಡಿ ಏನಾದ್ರು ಮಾಡಂಗಿದ್ರೆ ಈ ಬೆನಿಫಿಟ್ ಸ್ಟಡಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬಹುದು. ಬಟ್ ಅದರ್ಸ್ ಅಂತಾನೆ ವರ್ಕಿಂಗ್ ಪರ್ಪಸ್ಗೆ ಇದು ಅಂತ ಒಂದು ಸೂಟೇಬಲ್ ಅಂದ್ರೆ ಒಂದು ಅವರೇಜ್ ನಂಬರ್ ಅಂತ ಹೇಳ್ಬೋದು. ಬಟ್ ಬೆನಿಫಿಟ್ ಬೇಕಂತಂದ್ರೆ ಬೇರೆ ನಂಬರ್ಸ್ ಅಂತ ತಗೊಂಡ್ರೆ ಅವ್ರಿಗೆಲ್ಲ ರೀತಿಯಲ್ಲ ಕೂಡ ಬೆನಿಫಿಟ್ ಬರುತ್ತೆ. ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡ್ತೀನಿ. ಇನ್ನೇನಾದ್ರು ಬೇಕಿತ್ತ ಮೇಡಮ್ ಇದರಲ್ಲಿ? ಸರ್, ಮೊಬೈಲ್ ನಂಬರ್ ಅಂದ್ರೆ ಯಾವ ತರ ಇದು ಮಾಡ್ಬೇಕು ಸರ್? ಅದು ಮೇಡಮ್ ಬೇರೆ ಮೊಬೈಲ್ ನಂಬರ್ ಬೇರೆದು ಅಂತಂದ್ರೆ ಯಾವ ನಂಬರ್ ಚೇಂಜ್ ಮೇಡಮ್? ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕಂತಂದ್ರೆ ಬೇರೆ ಬೇರೆ ರೀತಿ ತಗೋಬೇಕಾಗುತ್ತೆ. ಅದು ಅನಾಲಿಸಿಸ್ ಅಂತಾನೆ ಬೇರೆ ರೀತಿ ಇರುತ್ತೆ. ನೀವು ಯಾವ ಪರ್ಪಸ್ ಬೇಕು, ಯಾವ ಒಂದು ಇಂಟೆನ್ಷನ್ ಬೇಕು, ಅದೆಲ್ಲನೂ ಕೂಡ ಅಂತ ನಾವು ಒಂದು ಮೊಬೈಲ್ ಅಲ್ಲಿ ಯಾವ ವರ್ಕ್ ಅಂತಾನೆ ಮಾಡ್ತಾ ಇದಾರೆ, ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದಾರ, ಹಾರ್ಡ್ವೇರ್ ವರ್ಕ್ ಮಾಡ್ತಾ ಇದಾರ, ಅಥವಾ ಮ್ಯಾನೇಜ್ ಸಾಫ್ಟ್ವೇರ್ ರಿಲೇಟೆಡ್ ಇದ್ರೆ ಅವಾಗ ಅಂತಾನೆ ನಂಬರ್ಸ್ ಅಂತಾನೆ ಬೇರೆ ರೀತಿ ತಗೋಬೇಕು. ಆಯ್ತಾ? ನಮ್ ಗ್ರೂಪ್ ಅಲ್ಲಿ ಇದಾರೆ ಮೊಬೈಲ್ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಂಡಿರೋರು, ಅವ್ರ ಹತ್ರ ಆದ್ರೂ ನೀವು ಗೈಡೆನ್ಸ್ ತಗೊಳ್ಳಿ. ಆಯ್ತಾ? ಸರಿ ಸರ್. ಗುರುಗಳೇ ನಮಸ್ತೆ. ಮೇಡಮ್ ಗುರುಗಳೇ ಏನ್ ಬೇಕಾಗಿಲ್ಲ ಸರ್ ಅಂತಂದ್ರೆ ಸಾಕು. ಇಲ್ಲ ನಾನು ಇನ್ನು ಚಿಕ್ಕವನೇ, ಹೆಸರಿಟ್ಟು ಕೂದ್ರೂ ಪರವಾಗಿಲ್ಲ. ಇರ್ಲಿ, ಪರವಾಗಿಲ್ಲ, ನಮ್ಗೆ ಅಭ್ಯಾಸ. ಏನಿಲ್ಲ ಸರ್, ಇದು ಈಗ ನೀವು ಡೀಪ್ ಥಿಂಕ್ ಮಾಡ್ತಾರೆ ಅಂದ್ರಲ್ಲ, ಡೀಪ್ ಆಗಿ ಥಿಂಕ್ ಮಾಡ್ತಾರೆ, ಅದು ಯಾವ ಇದ್ರಲ್ಲಿ ಸರ್? ಯಾವ ನಂಬರ್ ಆಧಾರದ ಮೇಲೆ? 7 ಬಂದಿರೋದ್ರಿಂದ ಯಾವುದೇ ಒಂದು ವಿಷಯ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅಂತಾನೆ ತುಂಬಾನೇ ಡೀಪ್ ಆಗಿ ತಗೊಂತಾರೆ. ಅದನ್ನ ಮೊಬೈಲ್ ನಂಬರ್ ಇಂದ ನಾವು ಅಂತಾನೆ ಅನಲೈಸ್ ಮಾಡ್ತೀವಿ ಮೇಡಮ್. ಮೊಬೈಲ್ ನಂಬರ್ಸ್ ಅಲ್ಲಿ ಕೆಲವೊಂದು ಪ್ಲೇಸಸ್ ಕೆಲವೊಂದು ಪೊಸಿಷನ್ಸ್ ಮುಖಾಂತರ ಅಪ್ಲೈ ಮಾಡ್ತೀವಿ. ಅದು ಔಟ್ಪುಟ್ ಅನ್ನೋದು ಅಂತಾನೆ 7th ಪ್ಲೇಸ್ ಅಂತ ನಾವು ತಗೊಂತೀವಿ. 7th ಅಲ್ಲಿ ಬರುವ ನಂಬರ್ ಮುಖಾಂತರ ತಗೊಂತೀವಿ. ಅದೊಂದೇ ಅಲ್ಲ, ಅದ್ರ ಜೊತೆ ಹಿಂದ್ಗಡೆನೂ ಕೂಡ ಅಂತಾನೆ ಕೆಲವೊಂದು ಅಂತಾನೆ ನಂಬರ್ಸ್ ಅಂತ ನಾವು ಸರಿ ಸ್ಪೀಡ್ ಬರುತ್ತೆ, ಅದ್ರ ಹಿಂದೆನೆ ಕೆಲವೊಂದು ನಂಬರ್ಸ್ ಅಂತ ನಾವು ತಗೋಬೇಕಾಗುತ್ತೆ. ಆ ನಂಬರ್ಸ್ ಕೂಡ ತಗೊಂಡು ಅದನ್ನೆಲ್ಲಾನು ಕೂಡ ಕಾಂಪಿಟೇಬಿಲಿಟಿ ಆಯ್ತಾ ಇಲ್ಲ ಅಂತ ನೋಡ್ಕೊಂಡು ಅದರ ಔಟ್ಪುಟ್ ಅಂತ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ. ಸರ್, ಇವಾಗ ನೀವು ಕ್ಲಾಸ್ ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ಇದು ಹೇಳ್ಕೊಡ್ತೀರಾ ಸರ್? ಮೊಬೈಲ್ ಹೇಳ್ಕೊಡಲ್ಲ ಮೇಡಮ್ ಕ್ಲಾಸ್ ಅಲ್ಲಿ. ಮೊಬೈಲ್ ಹೇಳ್ಕೊಡಲ್ಲ ಮೇಡಮ್. ಮೊಬೈಲ್ ನ್ಯೂಮರಾಲಜಿ ಬೇರೆ, ಇಲ್ಲಿ ಮೊಬೈಲ್ ನಂಬರ್ ತಗೊಂಡ್ರೋದ್ರಿಂದ ಅದು ಹೇಳಿದ್ದಷ್ಟೇನೆ. ಬಟ್ ಲೋಶೋ ಗ್ರಿಡ್ ಫುಲ್ ಹೇಳ್ಕೊಡ್ತೀವಿ. ಲೋಶೋ ಗ್ರಿಡ್ ಅಲ್ಲಿ ಟಾಪಿಕ್ಸ್ ಹಾಕಿದೀವಲ್ಲ, ಅಷ್ಟು ಟಾಪಿಕ್ಸ್ ಅಂತಾನೆ ಫುಲ್ ಇನ್ ಡೆಪ್ತ್ ಆಗಿ ನಾನು ಕವರ್ ಮಾಡ್ಕೊಡ್ತೀನಿ.
ಹೌದಾ ಸರ್? ಮ್ಯಾಕ್ಸಿಮಮ್ ಅಷ್ಟೇ ಟಾಪಿಕ್ಸ್ ಅಂತಾನೆ ಬರುವಂತದ್ದು, ಅಷ್ಟು ಟಾಪಿಕ್ಸ್ ನಾನು ಕವರ್ ಮಾಡ್ಕೊಡ್ತೀನಿ. ಸರ್ ವಿತ್ ರೆಮಿಡಿನಾ ಸರ್? ಎಷ್ಟು ದಿವಸ ಆಗುತ್ತೆ ಸರ್? ಮೇಡಮ್ ಒಂದ್ ನಿಮಿಷ ಮೇಡಮ್, ಎಷ್ಟು ದಿವಸ ಆಗುತ್ತೆ ಸರ್ ಕ್ಲಾಸ್? ಮೇಡಮ್ ಎಷ್ಟು ದಿವಸ ತಗೊಳ್ತೀರಾ ಸರ್? 5 to 6 days ಆಗ್ಬೋದು. ಕೆಲವೊಂದ್ಸತಿ 6 ಎಕ್ಸ್ಟೆಂಡ್ days. ಆಗ್ಬೋದು. ಕೆಲವೊಂದ್ಸತಿ ಎಕ್ಸ್ಟೆಂಡ್ ಆಗ್ಬೋದು. ಸರ್ ಕಂಟಿನ್ಯೂ ಡೈಲಿ ಇರುತ್ತೆ ಸರ್ ಕ್ಲಾಸಸ್? ಡೈಲಿ ಇರುತ್ತೆ ಸರ್ ಕ್ಲಾಸಸ್? ಡೈಲಿ ಅಂತಂದ್ರೆ ಡೈಲಿ ಅಂತ ಅನ್ಕೊಂಡಿದೀವಿ. ಸಮ್ ಟೈಮ್ಸ್ ಏನಂತಾನೆ ಬ್ರೇಕ್ ಆದ್ರೂ ಆಗ್ಬೋದು. ಯಾಕಂದ್ರೆ ಓಕೆ ಯಾವತ್ತಾರು ಒಂದ್ ದಿವಸ ಮಿಸ್ ಆಗ್ಬೋದು. ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸಪೋಸ್ ಎಕ್ಸ್ಟ್ರಾ ಏನಾದ್ರು ಕೆಲಸ ಬಿತ್ತಂದ್ರೆ ನಾನು ಮುಂಚೆನೆ ಮೆಸೇಜ್ ಹಾಕ್ತೀನಿ, ಆಯ್ತಾ? ಸರ್ ನೋಟ್ಸ್ ಸಿಗುತ್ತಾ ಸರ್? ಡೈಲಿ ಕ್ಲಾಸ್ ನೋಟ್ಸ್ ಏನಾದ್ರು ಸಿಗುತ್ತಾ? PDF ಕೊನೆಗೆ ಕೊಡ್ತೀವಿ. ಕೊನೆಗೆ ಎಲ್ಲ ಕ್ಲಾಸ್ ಆಗೋದ್ಮೇಲೆ ಅಟ್ ಅ ಟೈಮ್ ಏತಾನೆ PDF ಏತಾನೆ ಕೊಡ್ತೀನಿ. ಇಂಗ್ಲಿಷ್ ಏತಾನೆ ಮೆಟೀರಿಯಲ್ ಜಾಸ್ತಿ ಇರುತ್ತೆ. ಕನ್ನಡದಲ್ಲಿ ಓನ್ಲಿ ಸ್ವಲ್ಪ ಮಾತ್ರ ಕನ್ನಡದಲ್ಲಿ ಇರುತ್ತೆ. ಮಿಕ್ಕಿದೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದೊಂದು ಮಧ್ಯದಲ್ಲಿ ಒಂದೊಂದು ಏನಿರುತ್ತೆ ಸರ್ ಕ್ಲಾಸ್ ಇಂದು ಟೈಮಿಂಗ್ಸ್ 7 to 9 ಮೇಡಮ್. 7 to 9 ಅಂತಂದ್ರೆ ಇನ್ ಬಿಟ್ವೀನ್ 7 to 9 ರೆಗ್ಯುಲರ್ ಆಗಿ 45 minutes ಡೈಲಿ 45 to 1 hour ಕ್ಲಾಸ್ ಇರುತ್ತೆ. ಇನ್ನ ಹಾಫ್ ಅನ್ ಅವರ್ ಏನಂತಾನೆ ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಳೋದಕ್ಕೆ. ಮತ್ತೆ ಈ ರೀತಿ ಒಂದೊಂದು ಏನಂತಾನೆ ಒಬ್ಬೊಬ್ಬರದು ಬೇಕಾದ್ರೆ ಒಂದೊಂದು ಹಾಕ್ಬಿಟ್ಟು ಏನಂತಾನೆ ಅನಾಲಿಸಿಸ್ ಯಾವ ರೀತಿ ಮಾಡೋದು ಹೇಳ್ಕೊಡೋದಕ್ಕೆ ಇರುತ್ತೆ. ಮತ್ತೆ ಗ್ರೂಪ್ ಅಲ್ಲಿ ಯಾರ್ಯಾರು ಪೇ ಮಾಡಿರ್ತಾರೋ ಅವ್ರಿಗೆಲ್ಲಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ಏನಂತಾನೆ ಕಳಿಸ್ಕೊಡ್ತೀನಿ. ಅವರು ಎಲ್ಲಾನು ಶೇರ್ ಮಾಡ್ಕೋಬಹುದು. ಇಲ್ಲಿಗೆ ಬೇಸಿಕ್ 5, 6, 8 ರೆಮಿಡೀಸ್ ಏನ್ ಹೇಳಿದ್ರಿ ಸರ್? ಅದು ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಮಾಡ್ಬೇಕು ಸರ್? ರೆಮಿಡೀಸ್ ಅದು ಬೇಕಿದ್ರೆ ಮಾತ್ರ ಮಾಡ್ಕೋಬೇಕು ಮೇಡಮ್. ಇಲ್ಲಿ ಬೇಕಿದ್ರೆ ಅಂತಂದ್ರೆ ಇವ್ರು ವರ್ಕ್ ರಿಲೇಟೆಡ್ ಇರೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ಆ ನಂಬರ್ಸ್ ಅಂತಾನೆ ಬಂದ್ರು ಕೂಡ ಅಂತಾನೆ ಸಾಕಾಗುತ್ತೆ. ಅಥವಾ ಆ ಒಂದು 5 ಬೇಕಂದ್ರೆ ಸೆಂಟ್ರಲ್ ಆಕ್ಟಿವೇಟ್ ಮಾಡ್ಕೊಳ್ಳೋದು. 8 ಮತ್ತೆ 6 ಅಂತಂದ್ರೆ ವೈಟ್ ಕ್ಲಾತ್ ಅಂತಾನೆ ಹಾಕೊಳ್ಳೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಅಥವಾ ನಾರ್ತ್ ಈಸ್ಟ್ ಮತ್ತೆ ನಾರ್ತ್ ವೆಸ್ಟ್ ಅಲ್ಲೂ ಕೂಡ ಅದನ್ನ ಕೂಡ ನಾರ್ತ್ ಈಸ್ಟ್ ಮತ್ತೆ ನಾರ್ತ್ ವೆಸ್ಟ್ ಅಲ್ಲಿ 8 ರಿಲೇಟೆಡ್ ಮತ್ತೆ 6 ರಿಲೇಟೆಡ್ ಅಂತಾನೆ ಥಿಂಗ್ಸ್ ಪ್ಲೇಸ್ ಮಾಡೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಅದು ಆ ರೀತಿ ಅಂತಾನೆ ಮಾಡ್ಕೋಬೇಕಾಗ್ತದೆ. ಇದಿಷ್ಟು ಸರ್. ಇದು ಯಾವ ಆ್ಯಪ್ ಅಂತ ಹೇಳ್ತೀರಾ? ಸರ್ ಲಿಂಕ್ ಶೇರ್ ಮಾಡ್ತೀನಿ ಸರ್, ಡೋಂಟ್ ವರಿ. ಓಕೆ ಸರ್, ಥ್ಯಾಂಕ್ ಯು. ಹಲೋ ನಮಸ್ಕಾರ, ಇದು ಪೇಡಾ ಸರ್ ಆ್ಯಪ್? ಸರ್ ರಮೇಶ್ ಸರ್ ನಮಸ್ಕಾರ. ಇದೀನಿ. ಇವತ್ತು ಆಗಲ್ಲ ಅನ್ಕೊಂಡೆ, ಇದ್ದೀನಿ. ಇವಾಗ ಹೊರಟಿದ್ದೀನಿ ನಾನು ಹೊರಗಡೆ, ಅದಕ್ಕೆ. ಪೇಡಾ ಸರ್ ಇದು? ಫ್ರೀ ಇದೆ ಸರ್. ಫ್ರೀ ಇದೆ ಸರ್. ಫ್ರೀನಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮಸ್ಕಾರ. ಲಿಂಕ್ ಶೇರ್ ಮಾಡ್ತೀನಿ. ಆಗ್ಬೋದು. ಥ್ಯಾಂಕ್ ಯು. ಮತ್ತೆ ಇದರಲ್ಲಿ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ವೆಲ್ಕಮ್ ಮೇಡಮ್. ಪೇಡ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಎಸ್ ಸರ್, ನಾಳೆಯಿಂದ ಇದು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಸರ್. ಇಲ್ಲಿಗೆ ಬೇಸಿಕ್ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ತನಕ ಆಗಿರೋದ್ರಲ್ಲಿ ಇಲ್ಲಿ ರವೀಂದ್ರ ಸರ್ ಸೇಮ್ ಟೈಮಿಂಗ್ ಸರ್. ಒಂದೊಂದ್ಸತಿ ಮಾತ್ರ 7:15 ಒಟ್ನಲ್ಲಿ 7 to 9 ಸರ್. ಆ ಮಿಡ್ಲ್ ಅಲ್ಲಿ ಮ್ಯಾಕ್ಸಿಮಮ್ ಈ ಸತಿ ಎಲ್ಲೋ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಒಳ್ಳೆ ದಿನನೇ ಸ್ಟಾರ್ಟ್ ಮಾಡಿದೀನಿ, ನೋಡೋಣ ಸರ್. ಓಕೆ ಸರ್. ಬೇರೆ 31st ಇರುತ್ತಾ ಸರ್ ಕ್ಲಾಸು? 31st ನೋಡೋಣ ಸರ್. ಎಲ್ಲರೂ 31st ಎಲ್ಲರೂ ಬಿಜಿ ಇರ್ತಾರೇನೋ. ಎಲ್ಲರೂ 31st ಎಲ್ಲೂ ಹೋಗಂಗಿಲ್ವಲ್ಲ ಸರ್, ಮನೆಯಲ್ಲೇ ತಾನೇ ಇರ್ತೀರಾ? ಮನೆಗೆ ಇರೋದು ಮೇಡಮ್. ಬಟ್ ಹಾಗೆ ಸುಮ್ನೆ ಅಂದ್ರೆ ಕೆಲವರು ಎಲ್ಲ ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಮೇಡಮ್, ಆಕ್ಚುಲಿ ಒಂದು ದೊಡ್ಡದು ಮಾಡಿ. ಸರ್ ಇದು ನಿಮ್ದು ಗೂಗಲ್ ಪೇ ಹೋಗ್ತಾ ಇಲ್ಲಲ್ಲ ಸರ್? ಲಿಂಕ್ ಕಳ್ಸಿ ಫ್ರೆಂಡ್ ಇದು ಅಂತ ಬರ್ತಾ ಇದೆ. ನಾನ್ ನಿಮ್ ಸ್ಕ್ರೀನ್ ಶಾಟ್ ಹಾಕಿದ್ದೆ. ನಾವು ಗೂಗಲ್ ಪೇ ಸರ್ ಎಲ್ರು ಹಂಗೆ ಹೇಳ್ತಿದ್ದಾರೆ. ಗೂಗಲ್ ಪೇ, ಫೋನ್ ಪೇ ಯಾವ್ದು ಹೋಗ್ತಿಲ್ಲ. ನಿಮ್ದು ಅಕೌಂಟ್ ಡೀಟೇಲ್ಸ್ ಕೊಟ್ಬಿಡಿ ಸರ್. ನಿಮ್ದು ಗೂಗಲ್ ಪೇ ಲಿಂಕ್ ಆಗ್ತಾ ಇಲ್ಲ ಸರ್, ಅದು ಪ್ರಾಬ್ಲಮ್ ಆಗಿದೆ. ಸರಿ ಸರ್, ನಾನು ಚೆಕ್ ಮಾಡಿ ನಿಮ್ಗೆ ಇದ್ ಮಾಡ್ತೀನಿ. ನಿಮ್ದು
ಸರ್ ಅದು ಅಪ್ಡೇಟ್ ಕೇಳುತ್ತೆ ಸರ್. ಕೆಲವು ಸರಿ ಅಪ್ಡೇಟ್ ಫೋನ್ ನಂಬರ್ ಅಪ್ಡೇಟ್ ಕೊಟ್ರೆ ಸರಿ ಹೋಗುತ್ತೆ ಸರ್. ನಂದು ಒಂದ್ಸರಿ ಹಾಗೆ ಆಗಿತ್ತು. ಫೋನ್ ಪೇ ವರ್ಕ್ ಆಗುತ್ತೆ ನೋಡಿ ಮೇಡಮ್ ಅವ್ರು. ಇಲ್ಲ ಸರ್ ಆಗ್ತಿಲ್ಲ ಸರ್. ಗೂಗಲ್ ಪೇ ಸರ್, ಗೂಗಲ್ ಪೇ ನಾನು 2 ಸರಿ ಮಾಡಿದೀನಿ, ಮತ್ತೆ ಸರ್ಗೆ ಶೇರ್ ಮಾಡಿದೀನಿ ಅದನ್ನ. ಈ ತರ ಬರ್ತಾ ಇದೆ ಅಂತಾನು ಶೇರ್ ವಾಟ್ಸ್ಆಪ್ ಮಾಡಿದೀನಿ ಇಂದಲೇ ಕಳಿಸಬಹುದು. ವಾಟ್ಸ್ಆಪ್ ಇಂದಲೇ ಕಳಿಸಬಹುದು ಅಮೌಂಟ್. ಸರ್ ಇಲ್ಲಿ ತನಕ ನನಗೆ ಫೋನ್ ಪೇ ಏನ್ ಪ್ರಾಬ್ಲಮ್ ಆಗಿಲ್ಲ. ಫೋನ್ ಪೇ ನಲ್ಲಿ ಮನಿ ವರ್ಕ್ ಆಗ್ತದೆ ನೋಡಿ ಮೇಡಮ್, ಟ್ರೈ ಮಾಡಿ. ಫೋನ್ ಪೇ ನಲ್ಲಿ ಬರ್ತಾ ಇದೆ, ಬಟ್ ಗೂಗಲ್ ಪೇ ನಲ್ಲಿ ಗೊತ್ತಿಲ್ಲ. ಅಕೌಂಟ್ ಅಂತಾನೆ ಬರುತ್ತೆ. ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಸರ್. ವಾಟ್ಸ್ಆಪ್ ಇಂದಲೇ ಕಳಿಸಬಹುದು ಈಗ. ಆಯ್ತು ಸರ್ ಅದೆಲ್ಲ ಅಪ್ಡೇಟ್ ಮಾಡ್ಕೊಂತೀನಿ. ಅದ್ಬಿಟ್ಟು ಅದು ಆಮೇಲೆ ಬೇಕಾದ್ರೆ ನೀವು ಮೆಸೇಜ್ ಮಾಡಿ. ಕ್ಲಾಸಿನ ಬಗ್ಗೆ ಯಾರಿಗಾದ್ರೂ ಡೌಟ್ ಆಯ್ತಾ? ಹಲೋ ಸರ್, ಏನಿಲ್ಲ ಬಿಡಿ, ಚೆನ್ನಾಗಿದೆ ಕ್ಲಾಸ್ ಎಲ್ಲ ಚೆನ್ನಾಗಿದೆ. ಸರ್ ಕ್ಲಾಸ್ ಅಲ್ಲಿ ವಿತ್ ರೆಮಿಡೀಸ್ ಕೊಡ್ತೀರಾ ಸರ್? ಹ್ಞೂ ಮೇಡಮ್, ರೆಮಿಡೀಸ್ ಅಂತಾನೆ ಕೊಡ್ತೀವಿ. ಸರ್ ನಾಳೆಯಿಂದ ಹೈಯರ್ ಕ್ಲಾಸ್ ಸರ್? ನಾಳೆಯಿಂದಾನೇ ಮಾಡ್ತೀವಿ ಸರ್. ಓಕೆ. ಮತ್ತೆ ಈ ಕ್ಲಾಸ್ಗೆ ಜಾಸ್ತಿ ಜನ ಬಂದಿದ್ದಾರೆ. ನ್ಯೂ ಪೀಪಲ್ ಮತ್ತೆ ವೆಲ್ ಪರ್ಸನಾಲಿಟೀಸ್, ಫೆಮಿಲಿಯರ್ಸ್ ಪರ್ಸನಾಲಿಟೀಸ್ ಕೂಡ ಅಂತಾನೆ ಬಂದಿದ್ದಾರೆ. ಎಲ್ಲಾರನ್ನು ನಾನು ಒಬ್ಬೊಬ್ರನ್ನೇ ಮಾತಾಡ್ಸೋದಕ್ಕೆ ಕಷ್ಟ ಆಗ್ತೈತೆ. ಓಕೆ ಸರ್, ಗುಡ್ ನೈಟ್ ಸರ್. ಓಕೆ, ಗುಡ್ ನೈಟ್ ಸರ್. ಸರ್ ಅದ್ ಮೊಬೈಲ್ ನ್ಯೂಮರಾಲಜಿ ಯಾವಾಗ ಮಾಡ್ತೀರಾ ಸರ್? ಲಾಸ್ಟ್ ಕ್ಲಾಸ್ ನೋಡ್ರಿ ಮೇಡಮ್, ನಾಳೆ 31st ಹೆಂಗೋ ಇವ್ರು ಎಲ್ಲಾನು ಬೇಡ ಅಂದಾಗ ಮತ್ತೆ ಅದನ್ನು ಮಾಡಿಲ್ಲ ಸರ್. ಮನಿ ಮ್ಯಾನಿಫೆಸ್ಟಿಂಗ್ ಇದ್ರದ್ದು ಇನ್ಕಂಪ್ಲೀಟ್ ಆಗಿದೆಯಲ್ಲ ಸರ್? ಆ ಗ್ರೂಪ್ ಅಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಇಲ್ಲೂ ಕೂಡ ಅಂತಾನೆ ಸ್ವಲ್ಪ ಜನ ಇದ್ದಾರೆ. ಅದು ಏನಕ್ಕೆ ನಾನು ಹೋಲ್ಡ್ ಮಾಡಿದ್ದೀನಿ ಅಂತಂದ್ರೆ, ಒಂದು ಸ್ವಲ್ಪ ಅಂತಾನೆ ಔಟ್ಸೈಡ್ ಇಂದ ಸ್ವಲ್ಪ ಪ್ರಾಬ್ಲಮ್ ಬರ್ತೈತೆ ಮೇಡಮ್. ಹಂಗಾಗಿ ನಿಮ್ಮ ಹತ್ರ ಹೇಳಕ್ ಖಾಲಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಇಲ್ಲಿಗೆ ಈ ಕ್ಲಾಸ್ ಅಂತಾನೆ ಎಂಡ್ ಮಾಡ್ತೀನಿ. ಎನಿ ಡೌಟ್ಸ್ ಯಾರಿಗಾದ್ರೂ? ಸರ್ ಈಗ ಇದು ಎಕ್ಸೆಸ್ ಇದ್ರೆ ನಾವು ದಾನ ಕೊಡ್ಬೇಕು, ಶಾರ್ಟ್ ಇಲ್ದೇ ಇದ್ದಿರೋದೇ ನಾವು ದಾನ ತಗೋಬೇಕಲ್ಲ ಸರ್? ಮೇನ್ ಇದು ಕಾನ್ಸೆಪ್ಟ್. ಅಂದ್ರೆ ಇಲ್ದೇ ಇರೋದನ್ನ ನಾವು ಅಂತಾನೆ ನಾವು ರಿಸೀವ್ ಮಾಡ್ಕೋಬೇಕು ಸರ್. ಬೇರೆಯವರಿಂದ ನಾವು ರಿಸೀವ್ ಮಾಡ್ಕೋಬೇಕು. ಇಲ್ದೇ ಇರೋದು ರಿಸೀವ್ ಮಾಡ್ಕೋಬೇಕಂದ್ರೆ ಬೇರೆಯವ್ರು ಕೊಡೋರು ಬೇಕಲ್ಲ ಸರ್, ಅದು ಇಂಪಾರ್ಟೆಂಟ್. ಅದೇ ಅಂದ್ರೆ ಈಗ ಹೇಳ್ಬಿಟ್ಟು ನಾವು ಇಸ್ಕೊಬಹುದು ಸರ್ ಹತ್ರ. ಆ ರೀತಿ ಇಸ್ಕೊಂಡ್ರೆ ಅದು 60% ವರ್ಕ್ ಆಗುತ್ತೆ ಸರ್. ನಾವೇ ಹೇಳ್ಬಿಟ್ಟು ನಾವೇ ಈ ರೀತಿ ನಮ್ ಕೊಡಿ ಅಂತ ಹೇಳಿದಾಗ 60% ವರ್ಕ್ ಆಗುತ್ತೆ. ಹಂಗೆ ಅಂತಾನೆ ಬಂದ್ರೆ ಅದು ತುಂಬಾ ಅಂತಾನೆ ಬೆನಿಫಿಟ್ ಇರುತ್ತೆ, ತುಂಬಾನೇ ಅಂತಾನೆ ವರ್ಕ್ ಆಗುತ್ತೆ. ಬೇರೆ ಸರ್ ನೀವು ನಿಮ್ ಫೋಟೋ ಕಳ್ಸಿ ಸರ್. ಫೋಟೋ ಏನಕ್ಕೆ? ನೀವ್ ಹೆಂಗಿದ್ದೀರಾ ಅಂತ ಗುರುಗಳಿಗೆ ಗೊತ್ತೇ ಆಗಿಲ್ವಲ್ಲ ಸರ್? ಆಗ್ತೇನೆ ಬಿಡಿ. ಥ್ಯಾಂಕ್ ಯು ಸರ್. ಸರ್ ಮೊಬೈಲ್ ನಂಬರ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂದ್ರೆ ನಮ್ಗೆ ವರ್ಕೌಟ್ ಆಗಿಲ್ಲ ಅಂದ್ರೆ, ನಮ್ಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಚೇಂಜ್ ಮಾಡ್ಬೋದಲ್ಲ ಸರ್? ಮೊಬೈಲ್ ನಂಬರ್ ಇಮಿಡಿಯೇಟ್ಲಿ ಚೇಂಜ್ ಮಾಡಂಗಿಲ್ಲ ಮೇಡಮ್. ಮೊಬೈಲ್ ನಂಬರ್ಸ್ ಚೇಂಜ್ ಮಾಡೋದಕ್ಕೆ ಅದರದೇ ಆದಂತ ಒಂದು ಪ್ರೊಸೀಜರ್ ಐತೆ. ಅದ್ರ ಪ್ರಕಾರ ಅಂತ ಚೇಂಜ್ ಮಾಡ್ಬೇಕು. ಯಾವಾಗ ಸಿದ್ರೆ ಅವಾಗ ಅಂತ ಚೇಂಜ್ ಮಾಡಬಾರ್ದು. ಮತ್ತೆ ಮೊಬೈಲ್ ನಂಬರ್ಸ್ ಅದರದೇ ಆದ ಒಂದು ಎನರ್ಜಿ ಅಂತಾನೆ ಕೊಡ್ತಾ ಇರುತ್ತೆ. ಆ ಎನರ್ಜಿ ಎಲ್ಲಾನು ಕೂಡ ಅಂತಾನೆ ಪ್ರಾಬ್ಲಮ್ಯಾಟಿಕ್ ಆಗಿ ಒಂದೊಂದ್ಸರಿ ವರ್ಕೌಟ್ ಆಗಲ್ಲ ಸರ್, ಅದರಿಂದ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದಕ್ಕೆ ಮೊಬೈಲ್ ನಂಬರ್ಸ್ ಅಂತಾನೆ ಎಫೆಕ್ಟಿವ್ಲಿ ನಾವು ಅನಲೈಸ್ ಮಾಡಿ ಅಂತ ತಗೋಬೇಕಾಗುತ್ತೆ. ಈಗ ನೀವ್ ಹೇಳಿದ್ರಲ್ಲ ಸರ್, ಜಾಸ್ತಿ ಇದ್ರೆ ಅದನ್ನ ದಾನ ಮಾಡಿ. ಆಮೇಲೆ ನಾವ್ ಹೇಳ್ದೆ ಇದ್ರೆ ಅವ್ರ ದಾನ ರೂಪದಲ್ಲಿ ಯಾಕೆ ಕೊಡ್ತಾರೆ ಸರ್? ನಮಗೆ ಬರ್ಬೇಕಾಗಿದೆ ಅದು ಅದಾಗಿ ಬರ್ಬೇಕು ಅಂದ್ರೆ ನಾವ್ ಹೇಳ್ದೆ ಇದ್ರೆ ಬರೋಕ್ ಸಾಧ್ಯ ಆಗಲ್ಲ. ಅದ್ರ ಬದಲು ಬೇರೆ ರೆಮಿಡಿ ಮಾಡ್ಕೋಬಹುದು. ರೆಮಿಡೀಸ್ ಅಂದ ತಕ್ಷಣ ದೇರ್ ಆರ್ ಬೇರೆ ಬೇರೆ ಟೆಕ್ನಿಕ್ಸ್ ಅಂತ ನಮ್ಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ರೂಪದಲ್ಲಿ ಅಂತ ಟೆಕ್ನಿಕ್ಸ್ ಅಂತಾನೆ ಬರುತ್ತೆ.
ಆ ಟೆಕ್ನಿಕ್ಸ್ ಎಲ್ಲಾನು ಕೂಡ ಅಂತ ನಾವು ತುಂಬಾನೇ ಅಂತ ಯೂಸ್ ಮಾಡ್ಕೋಬಹುದು. ಅದೇ ಮುಂದಿನ ಕ್ಲಾಸಲ್ಲಿ ಹೇಳ್ತಿರಲ್ಲ ಸರ್ ಅದ್ರ ಅವೆಲ್ಲಾನು ಹೇಳ್ತೀನಿ ಮೇಡಮ್. ನೆಕ್ಸ್ಟ್ ಇಲ್ಲಿ ಗ್ರೂಪ್ ಅಲ್ಲಿ ಎಲ್ಲರೂ ಇರೋದ್ರಿಂದ ಇದೇ ಇವತ್ತೇ ಅಂತಾನೆ ಲಾಸ್ಟ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಕೆಲವೊಂದು ಇಂಪಾರ್ಟೆಂಟ್ ಅಂತಾರೆ, ಕೆಲವೊಂದು ರೆಮಿಡೀಸ್ ಅಂತಾನೆ ಕೆಲವೊಬ್ಬರಿಗೆ ಸ್ವಲ್ಪ ರಿಪೀಟ್ ಮಾಡಿ ಹೇಳಿ ಸರ್, ಬಹಳ ಫಾಸ್ಟ್ ಆಗಿ ಹೋಗ್ತಿದೆ. ಜಲ್ದಿ ಕ್ಯಾಶ್ ಮಾಡೋದಕ್ಕಂದ್ರೆ ಕಷ್ಟ ಆಗ್ತದೆ. ಆಯ್ತು ಮೇಡಮ್. ಕೆಲವೊಂದು ಸ್ಲೋ ಆಗಿ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಇದೆ, ಸ್ವಲ್ಪ ರಿಪೀಟ್ ಮಾಡಿ. ಆಯ್ತು ಮೇಡಮ್ ಆಯ್ತು. ಈಗ ನಾವು ಬರ್ಕೊಂತಿರ್ತೀವಿ, ಮುಂದಕ್ಕೆ ಹೋಗ್ಬಿಟ್ಟಿರ್ತೀರಾ ಸರ್? ಸರ್ ಈಗ ಮೊಬೈಲ್ ನಂಬರ್ ನಲ್ಲಿ ಜೀರೋಸ್ ಜಾಸ್ತಿ ಇದ್ರೆ ಕನ್ಸಿಡರ್ ಮಾಡಬಾರ್ದೇನು ಸರ್? ಹೆಂಗೆ ಮೊಬೈಲ್ ನಂಬರ್ ಅಲ್ಲಿ ಜೀರೋಸ್ ಇದ್ರೂ ಕೂಡ ಅಂತಾನೆ ವರ್ಕ್ ಆಗುತ್ತೆ ಮೇಡಮ್. ಜೀರೋ ಇಸ್ ಆಲ್ಸೋ ಕೌಂಟೆಡ್. ಜೀರೋನ ಬೇರೆ ರೀತಿನೇ ಅದು ನಮ್ಗೆ ಬೆನಿಫಿಟ್ ಅಂತಾನೆ ಕೊಡುತ್ತೆ. ಜೀರೋಸ್ ಅಂತಾನೆ ಜಾಸ್ತಿ ಜೀರೋಸ್ ಇದ್ರೆ ನಂಬರ್ಸ್ ಅಂತಾನೆ ಕಮ್ಮಿ ಆಗುತ್ತೆ ಅಷ್ಟೇನೆ. ಬಟ್ ಜೀರೋಸ್ ಅಂತಾನೆ ಕೆಲವೊಂದು ಪ್ಲೇಸ್ ಅಲ್ಲಿ ಇದ್ದಾಗ ಅದು ಬೆನಿಫಿಟ್ ಅಂತಾನೆ ಕೊಡುತ್ತೆ. ಕೆಲವೊಂದು ಸತಿ ಅಂತಾನೆ ಜೀರೋಸ್ ಬಂದಾಗೇನೆ ಜಾಸ್ತಿ ಅಂತಾನೆ ಪ್ರೋಗ್ರೆಸ್ ಆಗಿರೋದು ಕೂಡ ಅಂತ ನಾವು ನೋಡಿದೀವಿ. ಅದು ಕೂಡ ಅಂತಾನೆ ಎಕ್ಸಾಂಪಲ್ಸ್ ಅಂತಾನೆ ಜಾಸ್ತಿ ಇದಾವೆ. ಜೀರೋಸ್ ಅಂದಿದ ತಕ್ಷಣ ಜೀರೋಸ್ ಅಂತಾನೆ ಜಾಸ್ತಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲೂ ಇಲ್ಲ ಮೇಡಮ್. ಜೀರೋಸ್ ಅಂತಾನೆ ಬಂದ್ರೂ ಕೂಡ ಅಂತಾನೆ ಕೆಲವೊಂದ್ಸತಿ ಬೆನಿಫಿಟ್ ಬರುತ್ತೆ. ಬರ್ದಿರ ಇದ್ದಾಗ ಅವಾಗ ಏನಾಗುತ್ತೆ 10 ಡಿಜಿಟ್ಸ್ ಮಿಡಲ್ ಅಲ್ಲಿ ಎಂಡ್ ಅಲ್ಲಿ ಹಂಗೆ ಬರ್ಬೋದಲ್ಲ ಸರ್? ಎಂಡ್ ಅಲ್ಲಿ ಅಂತಾನೆ ಬರಬಾರದು. ಮಿಡ್ಲ್ ಅಲ್ಲಿ ಕೆಲವೊಂದು ಕಡೆ ಬಂದ್ರೆ ಅದು ಒಳ್ಳೆ ಬೆನಿಫಿಟ್ ಅಂತಾನೆ ಕೊಡುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿಗೂ ಏನೋ ಡೌಟ್ ಇಲ್ಲ ಅಂದ್ರೆ ಕೊನೆಗೆ ಒಂದು 5 ಮಿನಿಟ್ಸ್ ಬೇರೆ ಒಂದು ರೆಮಿಡೀಸ್ ಅಂತಾನೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟು ನಾನು ಈ ಒಂದು ಫ್ರೀ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಹೇಳಿ ಸರ್, ನೀವು ರೆಮಿಡೀಸ್ ಹೋಗಿ ಸರ್, ಬೇರೆ ಯಾರ್ದು ಕ್ವಶನ್ಸ್ ಬೇಡ. ನೀವು ರೆಮಿಡೀಸ್ ಹೇಳಿ ಸರ್, ನಿಮ್ಮಿಂದಾನೇ ಕಂಪ್ಲೀಟ್ ಆಗ್ಲಿ ಸಾಕು ಎಲ್ಲ ಕೇಳಿರೋದು. ಹೌದು ಸರ್. ಆಯ್ತು ನೋಡಿ, आप सबने हमेशा सुना होगा कि प्रत्यक्ष को प्रमाण की कोई आवश्यकता नहीं। म्यूट ಸರ್ ನೀವೇ ಮ್ಯೂಟ್ ಮಾಡಿಬಿಡಿ, ರೆಮಿಡೀಸ್ ಹೇಳ್ಬಿಡಿ. ಓಕೆ ಸರ್. ನೋಡಿ, ನಾವೆಲ್ಲರೂ ಕೂಡ ಅಂತಾನೆ ನಮ್ಮ ಜೀವನ ಯಾತನೆ ಮಾಡ್ತಾ ಇರೋದು ಒಂದು ಕೆಲಸ ಅಂತಾನೆ, ಕೆಲಸದಿಂದ ಬಂದಿದ್ದಂತ ಒಂದು ಬೆನಿಫಿಟ್ ಇಂದ ನಾವು ಜೀವನ ಮಾಡ್ತಾ ಇರ್ತೀವಿ. ಅಥವಾ ನಮ್ದೇ ಆದಂತ ಒಂದು ಬಿಸ್ನೆಸ್ ಅಂತಾನೆ ಮಾಡ್ಕೊಂಡು ಅದರಿಂದ ಬಂದಿರುವಂತ ಒಂದು ಪ್ರಾಫಿಟ್ ಅಲ್ಲಿ ನಮ್ಮ ಜೀವನ ಅಂತಾನೆ ಮಾಡ್ತಾ ಇರ್ತೀವಿ. ಎರಡನೇದು ಮ್ಯಾಕ್ಸಿಮಮ್ ಇದ್ರಲ್ಲೇ ಅಂತಾನೆ ನಮ್ಮ ಜೀವನಗಳು ಅಂತ ನಡೀತಾ ಇರುತ್ತೆ. ಮೂರನೇದು ಕೆಲವೊಂದು ಸತಿ ಏನಾಗಿರುತ್ತೆ ಅಂದ್ರೆ ನಮ್ಮ ಆನ್ಸಿಸ್ಟರ್ಸ್ ಅಂತಾನೆ ಪ್ರಾಪರ್ಟಿ ಜಾಸ್ತಿ ಇದ್ದು ಆ ಪ್ರಾಪರ್ಟಿನಿ ಅಂತಾನೆ ತುಂಬಾನೇ ಇದ್ದಾಗ ಆ ಒಂದು ಪ್ರಾಪರ್ಟಿನೇ ಯೂಸ್ ಮಾಡ್ಕೊಂಡು ಅದರಲ್ಲಿ ಅಂತಾನೆ ಜೀವನ ಮಾಡ್ತಾ ಇರೋದು ಅಂತಾನೆ ನಾವು 3ನೇ ಕ್ಯಾಟಗರಿನಲ್ಲಿ ನೋಡ್ತೀವಿ. 4ನೇ ಕ್ಯಾಟಗರಿನಲ್ಲಿ ಅವ್ರ ಹತ್ರ ಏನೂ ಇರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರ ಹತ್ರ ಎಲ್ಲ ಇಸ್ಕೊಂಡು ಅಂತಾನೆ ಜೀವನ ಮಾಡೋದನ್ನ ನಾವು 4ನೇ ಕ್ಯಾಟಗರಿನಲ್ಲಿ ಅಂತ ನೋಡ್ತೀವಿ. ಇಲ್ಲಿ ನಾವ್ ಅಂತಾನೆ ರೆಗ್ಯುಲರ್ ಆಗಿ ನಾವ್ ಏನ್ ಜೀವನ ಮಾಡ್ತೀವಿ ನಾವೆಲ್ಲಾನು ಕೂಡ ಅಂತಾನೆ 1ನೇ ಕ್ಯಾಟಗರಿ ಮತ್ತೆ 2ನೇ ಕ್ಯಾಟಗರಿನಲ್ಲೇ ಬರ್ತೀವಿ. 3 ಮತ್ತೆ 4ನೇ ಕ್ಯಾಟಗರಿನವರು ದೇ ವಿಲ್ ಬಿ ದಟ್ ಅಂಡ್ ನಾಟ್ ಕನ್ಸಿಡರಿಂಗ್ ಎನಿಥಿಂಗ್. ಅವರು ಸ್ಪಿರಿಚುಯಾಲಿಟಿನೂ ಏನು ಕನ್ಸಿಡರ್ ಮಾಡಲ್ಲ. ಅದ್ರ ಜೊತೆಗೆ 4ನೇ ಕ್ಯಾಟಗರಿನಲ್ಲಿ ಬರೋರು ಅವ್ರ ಹತ್ರ ಮೊಬೈಲ್ಸ್ ಇರಲ್ಲ, ಅವ್ರ ಹತ್ರ ಪ್ರಾಪರ್ಟಿ ಅನ್ನೋದೇ ಇರಲ್ಲ, ಜೊತೆಗೆ ಅವ್ರ ಹತ್ರ ಯಾವುದೇ ರೀತಿ ಒಂದು ಅಸೆಟ್ಸ್ ಇರಲ್ಲ. ಅವರು ಎಲ್ಲಾನು ಕೂಡ ಅಂತಾನೆ ದೊಡ್ಡದ ಎಲ್ಲಿ ಅವ್ರಿಗೆ ಅನುಕೂಲ ಇರುತ್ತೋ ಅಲ್ಲಿ ಅಂತಾನೆ ಅವರ ಜೀವನಗಳು ಅಂತಾನೆ ಮಾಡ್ತಾ ಇರ್ತಾರೆ. ಅವೆರಡು ಬಿಟ್ಟು ನಾವ್ ಅಂತಾನೆ ಫಸ್ಟ್ ಅಂತ ನಾವ್ ಎರಡನ್ನೂ ತಗೊಂಡಾಗ ಯಾರು ಕೆಲಸ ಮಾಡಿ ಕೆಲಸದಿಂದಾನೇ ಒಂದು ಜೀವನ ಅಂತ ನಡೆಸ್ತಾ ಇರ್ತಾರೆ, ಯಾರು ಒಂದು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಇಂದಾನೇ ಆತನ ಜೀವನ ಮಾಡ್ತಿದ್ರೆ, ಈ ಒಂದು ಆಸ್ಟ್ರಾಲಜಿ ಕೂಡ ಅಂತಾನೆ ಬಿಸ್ನೆಸ್ ರಿಲೇಟೆಡ್ ಅಂತಾನೆ ಬರುತ್ತೆ. ಇದು ಸರ್ವಿಸ್ ರಿಲೇಟೆಡ್ ಅಂತಾನೆ ಬಿಸ್ನೆಸ್ ಆಗುತ್ತೆ. ಇದನ್ನು ಕೂಡ ನಾವು ಅದರಲ್ಲಿ ನಾವು ಅಂತಾನೆ ಸೇರಿಸ್ಕೊಂತೀವಿ. ಈ ರೀತಿ ನಾವ್ ಏನ್ ಬಿಸ್ನೆಸ್ ಮಾಡ್ತಾ ಇದೀವಿ, ಬಿಸ್ನೆಸ್ ಅಲ್ಲಿ ಕೆಲವೊಂದ್ಸತಿ ತೊಂದರೆಗಳು ಆಗ್ಬೋದು, ಬಿಸ್ನೆಸ್ ಅಲ್ಲಿ ಕೆಲವೊಂದ್ಸತಿ ಅಪ್ಸ್ ಅಂಡ್ ಡೌನ್ಸ್ ಅಂತಾನೆ ಬರ್ಬೋದು. ಅಪ್ಸ್ ಅಂಡ್ ಡೌನ್ಸ್ ಅಂತಂದ್ರೆ ಕೆಲವೊಂದ್ಸತಿ ತುಂಬಾ ಅಂತಾನೆ ಲಾಭ ಬರ್ಬೋದು, ಕೆಲವೊಂದ್ಸತಿ ತುಂಬಾ ಅಂತಾನೆ ಲಾಸ್ ಆಗ್ಬೋದು. ಲಾಭ ಬಂದಾಗ ನಾವು ತುಂಬಾನೇ ಅಂತಾನೆ ಖುಷಿ ಪಡ್ತೀವಿ, ನಷ್ಟ ಬಂದಾಗ ತುಂಬಾನೇ ಅಂತಾನೆ ಸಂಕಟ ಆಗುತ್ತೆ, ತುಂಬಾನೇ ಅಂತಾನೆ ಮ್ಯಾನೇಜ್ ಮಾಡೋದಕ್ಕೆ ಅಂತಾನೆ ಪ್ರಾಬ್ಲಮ್ಸ್ ಆಗುತ್ತೆ. ನೆಕ್ಸ್ಟ್ ಕೆಲಸದಲ್ಲೂ ಅಷ್ಟೇನೆ, ಕೆಲಸದಲ್ಲಿ
ನಮ್ಮ ಎಲ್ಲಾನು ಕೂಡ ಅಂತಾನೆ ಬಾಸಸ್ ಇರ್ಬೋದು, ನಾವು ಯಾರ ಅಂಡರ್ ಅಂತಾನೆ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಎಬೋ ಪೀಪಲ್ ಮತ್ತೆ ನಮ್ಮ ಬಿಲೋ ಪೀಪಲ್ ಯಾರಿರ್ತಾರೆ ಅವ್ರನ್ನೆಲ್ಲಾನು ಕೂಡ ಅಂತಾನೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಂತ ಇರ್ತೀವಿ, ನಾವು ಯಾವ ರೀತಿ ಅವ್ರಿಗೆ ಅಂತಾನೆ ಸಹಕರಿಸ್ತಾ ಇರ್ತೀವಿ, ಅದೇ ರೀತಿ ನಮ್ಗೆಲ್ಲಾನು ಕೂಡ ಅಂತಾನೆ ಸಿಗ್ತಾ ಇರುತ್ತೆ. ಫಸ್ಟ್ ಇದನ್ನ ನಾವ್ ಅಂತಾನೆ ಕ್ಲೀನ್ ಆಗಿ ಅಂತ ನೋಡ್ಕೋಬೇಕಾಗತ್ತೆ. ಸೆಕೆಂಡ್ ಥಿಂಗು, ನಾವ್ ಯಾರಿಗಾದ್ರೂ ಏನಾದ್ರು ಪ್ರಾಮಿಸ್ ಮಾಡಿದ್ವಿ, ಏನಾದ್ರು ಕೊಡ್ತೀವಿ ಅಂದಿದ ತಕ್ಷಣನೇ ಅದು 1 or 2 days ಅಂತ ಡಿಲೇ ಆದ್ರೂ ಪರವಾಗಿಲ್ಲ. ವಿ ನೀಡ್ ಟು ಗಿವ್ ದಟ್ ದ ಕಂಪ್ಲೀಟ್ ಅಂಡ್ ವಿ ನೀಡ್ ಟು ಗಿವ್ ದಟ್ ದ ಜೆನೈನ್ ಥಿಂಗ್ಸ್. ನಾವೇನ್ ಮಾಡಬೇಕು, ಜೆನೈನ್ ಥಿಂಗ್ಸ್ ಅನ್ನೋದು ಅಂತಾನೆ ಕೊಡ್ಬೇಕಾಗುತ್ತೆ. ಒಂದು ಜೆನೈನ್ ಥಿಂಗ್ಸ್ ಅನ್ನೋದು ಕೊಡ್ತಾ ಇದ್ರೆ ಈಗ ಆಟೋಮೆಟಿಕಲಿ ನಮ್ಮಲ್ಲಿ ಎಲ್ಲಾ ಒಂದು ಎಲಿಮೆಂಟ್ಸ್ ಕೂಡ ಅಂತಾನೆ ಬ್ಯಾಲೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಕೂಡ ಅಂತ ನಾವು ಇಲ್ಲಿ ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ಬಂದಾಗ ರೆಮಿಡೀಸ್ ಅಂತ ಬಂದಾಗ, ರೆಮಿಡೀಸ್ ನಾವೇನ್ ಮಾಡ್ತೀವಿ, ಎಲ್ಲಾನು ಕೂಡ ಎಲ್ಲದಕ್ಕೂ ಕೂಡ ನಾವೇನ್ ಮಾಡ್ತೀವಿ, ರೆಮಿಡೀಸ್ ಅಂತ ನಾವು ಮುಂದೆ ಹೋಗ್ತಾ ಇರ್ತೀವಿ. ರೆಮಿಡೀಸ್ ಮಾಡ್ಕೊಳೋದಕ್ಕಿಂತ ಮುಂಚೆ 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಅಲ್ಲ, 10 ಸತಿ ಬೇಕಾದ್ರೂ ಅಂತ ಥಿಂಕ್ ಮಾಡಿ ಆಮೇಲೆ ಅದನ್ನ ರೆಮಿಡಿ ಅನ್ನೋದು ಅಂತ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅಂತಾನೆ ನಮ್ಮ ಜೀವನದಲ್ಲಿ ನಾವು ಆ ಒಂದು ರೆಮಿಡಿಗೆ ಖರ್ಚು ಮಾಡಿದಂತ ದುಡ್ಡು ನಮ್ಗೆ ವಾಪಸ್ ಬರೋದಾಗಿರ್ಬೋದು, ಅಥವಾ ಆ ರೆಮಿಡೀಸ್ಗೆ ನಾವು ಏನ್ ಮಾಡ್ಕೊಂತ ಇದೀವಿ ಆ ರೆಮಿಡೀಸ್ ಇಂದ ನಮ್ಗೆ ಅಂತಾನೆ ಬೆನಿಫಿಟ್ ಅನ್ನೋದು ಸಿಗುತ್ತೆ. ನಾವು ಸುಮ್ನೆ ನಮ್ಗೆ ವಿನಾಕಾರಣ ಏನೋ ಒಂದು ಯಾರೋ ಒಂದು ಹೇಳಿದಾರೆ, ಒಂದು ಪಿರಮಿಡ್ ಅಂತ ತಂದಿಟ್ಕೊಳ್ಳಿ ಅಂತ ಹೇಳಿದಾರೆ, ಪಿರಮಿಡ್ ಅಂತ ತಂದಿಟ್ಕೊಂಡಿದ ತಕ್ಷಣ ನಮ್ಗೆ ಆ ರೆಮಿಡಿ ವರ್ಕ್ ಆಗ್ತಾ ಇರುತ್ತಾ ಅಥವಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕಂತಂದ್ರೆ, ಒಂದು ಪಿರಮಿಡ್ ಅಂತ ತಂದಿಟ್ಟಿದ ತಕ್ಷಣನೇ ಆ ಪಿರಮಿಡ್ ಕೆಲವೊಂದು ಝೋನ್ಸ್ ಅಂತಾನೆ ಎನ್ಹಾನ್ಸ್ ಮಾಡುತ್ತೆ, ಕೆಲವೊಂದು ಝೋನ್ಸ್ ಅಂತಾನೆ ಅದು ಮತ್ತೆ ಕಟ್ ಮಾಡುತ್ತೆ. ಅದನ್ನು ಕೂಡ ನಾವ್ ಏನ್ ಮಾಡ್ಬೇಕು, ಅದು ನೋಡ್ಕೋಬೇಕಾಗತ್ತೆ. ನಾವ್ ಯಾವ್ದೋ ಒಂದು ಥಿಂಗ್ಸ್ ಅಂತಾನೆ ಮನೆಗೆ ತಂದಿಟ್ಟಿದ ತಕ್ಷಣನೇ ಅದರ ಎಫೆಕ್ಟ್ ಅಂತಾನೆ ಆಬ್ವಿಯಸ್ಲಿ ಅಂತಾನೆ ಅದರ ಎಫೆಕ್ಟ್ ಅನ್ನೋದು ಅಂತಾನೆ ಬರುತ್ತೆ. ರೆಮಿಡಿ ಥಿಂಗ್ಸ್ ನಾನ್ ಮಾತಾಡ್ತಾ ಇರೋದು. ರೆಗ್ಯುಲರ್ ಥಿಂಗ್ಸ್ ಮನೆಗೆ ದಿನಸಿ ಮತ್ತೆ ಮನೆಗೆ ಬೇಕಾದಂತ ಆರ್ಟಿಕಲ್ಸ್, ಮನೆಗೆ ಬೇಕಾದಂತ ಗೂಡ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಈ ಒಂದು ಆರ್ಟಿಫಿಷಿಯಲ್ ಥಿಂಗ್ಸ್ ನಾವು ಎನರ್ಜೈಸ್ ಮಾಡ್ಕೋಬೇಕಂತ ಹೇಳಿ ಮನೆಗೆ ತಂದು ಇಟ್ಕೊಂಡಾಗ ಅದು ಐದರ್ ಇಟ್ ವಿಲ್ ಬಿ ದಟ್ ದ ಎಫೆಕ್ಟಿವ್ ಆರ್ ನಾಟ್. ಫಸ್ಟ್ ಅಂತಾನೆ ಅದು ಕ್ವಾಲಿಟಿ ವೈಸ್ ಅಂತ ನಾವು ಚೆಕ್ ಮಾಡ್ಬೇಕು. ಕ್ವಾಲಿಟಿ ಅಂತಾನೆ ಚೆನ್ನಾಗೈತಾ ಇಲ್ಲ ಅಂತ ಅದನ್ನ ಫಸ್ಟ್ ಅಂತ ನಾವು ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದು ಮತ್ತೆ ರಿವರ್ಸ್ ಅಲ್ಲಿ ಅಂತಾನೆ ಆಪೋಸಿಟ್ 180 ಡಿಗ್ರೀಸ್ ಅಲ್ಲಿ ನಮ್ಗೆ ಅದು ಎಫೆಕ್ಟ್ ಅಂತಾನೆ ಕೊಡ್ತಾ ಇರುತ್ತೆ. ಅದನ್ನು ಕೂಡ ನಾವು ಅಂತಾನೆ ನೋಡ್ಕೋಬೇಕಾಗುತ್ತೆ. ಈ ರೀತಿ ಒಂದೊಂದು ಥಿಂಗ್ಸ್ ಕೂಡ ಅಂತ ನಾವು ನೋಡ್ಕೋಬೇಕು. ಇವಾಗ ನಾನು ಕೆಲವೊಂದು ರೆಮಿಡೀಸ್ ನಿಮ್ಗೆ ಹೇಳ್ತಾ ಇರುವಂತದ್ದು, ಯಾಕಂದ್ರೆ ವಾಸ್ತುನಲ್ಲಿ ಅಂತ ತುಂಬಾನೇ ರೆಮಿಡೀಸ್ ಅಂತ ನಾವು ಹೋಗ್ತೀವಿ, ನ್ಯೂಮರಾಲಜಿನಲ್ಲೂ ಕೂಡ ಅಂತ ರೆಮಿಡೀಸ್ ಅಂತ ಹೋಗ್ತೀವಿ, ಮೊಬೈಲ್ಸ್ ಅಲ್ಲೂ ಕೂಡ ಅಂತ ರೆಮಿಡೀಸ್ ಅಂತ ಹೋಗ್ತೇವೆ. ಫಸ್ಟ್ ನಾನು ಹೇಳ್ಬೇಕಾದ್ರೆ ಮೊಬೈಲ್ಸ್ ನಲ್ಲಿ ಬಂದಾಗ ಆಕ್ಚುಲಿ ನಾವು ಈ ಒಂದು ಫ್ಯಾನ್ಸಿ ನಂಬರ್ಸ್ ಅಂತ ನಾವೇನ್ ತಗೊಂತೀವಿ, ಫ್ಯಾನ್ಸಿ ನಂಬರ್ಸ್ ಬಿಟ್ಟು VIP ನಂಬರ್ಸ್ ಅಂತ ಹೇಳ್ಬಿಟ್ಟು ಬೇರೆ ಬರುತ್ತೆ. ಆ VIP ನಂಬರ್ಸ್ ಅನ್ನೋದು ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಟೋಟಲಿ ಅಂತಾನೆ ಡಿಫ್ರೆಂಟ್ ಅಂತಂದ್ರೆ ಅದರಲ್ಲಿ ರಿಪಿಟೇಟಿವ್ ನಂಬರ್ಸ್ ಅಂತಾನೆ ಜಾಸ್ತಿ ಇರುವಂತದ್ದು ಆ ರೀತಿ ಬರಲ್ಲ. ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ನಾವು ಏನ್ ವರ್ಕ್ ಮಾಡ್ತಾ ಇದೀವಿ, ನಾವು ಯಾವ ಒಂದು ರಿಲೇಟೆಡ್ ಅಂತಾನೆ ಬಿಸ್ನೆಸ್ ಮಾಡ್ತಾ ಇದೀವಿ, ನಾವು ಒಂದು ಸೊಸೈಟಿನಲ್ಲಿ ಯಾವ ರೀತಿ ಗುರುಸ್ಕೊಂತ ಇದೀವಿ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಅಂತಾನೆ ಮೊಬೈಲ್ ನಂಬರ್ಸ್ ಅಂತ ತಗೊಂಡ್ರೆ ಅದನ್ನ ನಾವ್ ಏನ್ ಮಾಡ್ತೀವಿ VIP ನಂಬರ್ಸ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀವಿ. VIP ನಂಬರ್ಸ್ ಅಂತಾನೆ ಬೇರೆ ರೀತಿನೇ ಇರುತ್ತೆ. ಆ VIP ನಂಬರ್ಸ್ ಅಂತ ನಾವು ತಗೊಂಡ್ರೆ ಅದರದೇ ಆದಂತ ಒಂದು ತತ್ವ ನಮ್ಮಲ್ಲಿ ಅಂತಾನೆ ಆಟೋಮೆಟಿಕಲಿ ನಮ್ಗೆ ಸಿಗುತ್ತೆ. ಆ ರೀತಿ ಅಂತ ನಂಬರ್ಸ್ ನಾವು ತಗೋಬೇಕಾಗುತ್ತೆ ಒಂದು ಮೊಬೈಲ್ ರಿಲೇಟೆಡ್. ನೆಕ್ಸ್ಟ್ ನ್ಯೂಮರಾಲಜಿ ರಿಲೇಟೆಡ್ ಅಂತಾನೆ ಬಂದಾಗ ನಂಬರ್ಸ್ ಆಲ್ವೇಸ್ ಅಂತಾನೆ ಫಾಲೋಸ್. ನಾನು ಯಾವಾಗಲೂ ಕೂಡ ಅಂತಾನೆ ಹೇಳ್ತೀನಿ, ಒಂದು ನಂಬರ್ ಅಂತಾನೆ ಒಂದು ಮನೆಯಲ್ಲಿ ಬಂತು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ದರ್ ಶುಡ್ ಬಿ ದಟ್ ಎನ್ ಅದರ್ ನಂಬರ್ ಇಟ್ ವಿಲ್ ಬಿ ಫಾಲೋಸ್. ಎಕ್ಸಾಂಪಲ್, ಯಾವುದೇ ಒಂದು ಬಿಸ್ನೆಸ್ ಫ್ಯಾಮಿಲಿನಲ್ಲಿ ನಾವು ನೋಡಿದಾಗ ಬಿಸ್ನೆಸ್ ಅಂತಾನೆ ಮಾಡ್ತಾ ಇದ್ದಾರೆ ಅಂತ, ಅಥವಾ ಪ್ರೀವಿಯಸ್ಲಿ ಅವ್ರ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ವ್ಯವಹಾರ ಅಂತಾನೆ ಮಾಡಿದಾರೆ ಅಂತ ತಿಳಿಯೋದು ಯಾವ ರೀತಿ ಅಂತಂದ್ರೆ ಅವ್ರ ಮನೆಯಲ್ಲಿ ಒಂದು 5 ನಂಬರ್ ಇರುವಂತ ಯಾವುದೇ ಒಂದು ಬೇಬಿ ಅಂತಾನೆ ಬಾರ್ನ್ ಆಯ್ತಂತಂದ್ರೆ ಅದೆಲ್ಲಾನು ಇಂಡಿಕೇಶನ್ ದಟ್ ದೀಸ್ ಫ್ಯಾಮಿಲಿ ಈಸ್ ಆಲ್ರೆಡಿ ಇನ್ ಟು ದ ಬಿಸ್ನೆಸ್ ಫೀಲ್ಡ್. ಯಾರ್ಯಾರು ನೀವೆಲ್ಲಾನು ಕೂಡ ಅಂತಾನೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಬಿಸ್ನೆಸ್ ಅಂತಾನೆ ಮಾಡ್ತಾ ಇದಾರೋ ಅವ್ರ ಮನೆಯಲ್ಲಿ ಎಲ್ಲಾನು ಕೂಡ ಅಂತಾನೆ ಎಫೆಕ್ಟಿವ್ ಆದಂತ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದಾರೋ ಅವ್ರ ಮನೆಯಲ್ಲಿ 5 ರಿಲೇಟೆಡ್ ಅಂತಾನೆ ನಂಬರ್ ಒಂದಾದ್ರೂ ಇದ್ದೇ ಇರುತ್ತೆ. 5 ರಿಲೇಟೆಡ್ ಅಂತಾನೆ
either it may be 5 or it will be 14 or it will be 23. ಅದ್ರ ಜೊತೆಗೆ 5 ಅಂತಾನೆ ಡೈರೆಕ್ಟ್ಲಿ ಬರ್ದೇ ಇದ್ರೆ 5th ಮಂತ್ ಆದ್ರೂ ಬಾರ್ನ್ ಆಗಿರ್ಬೋದು, ಅಥವಾ ಇಯರ್ ಅಲ್ಲಾದ್ರೂ ಅಂತಾನೆ 5 ಅನ್ನೋದು ಅಂತಾನೆ ಬಂದಿರುತ್ತೆ. 65, 75, 85, 95 ಈ ರೀತಿ ಅಂತಾನೆ 5 ಅನ್ನೋದು ಆ ಒಂದು ಇದ್ರಲ್ಲಿ ಅಂತಾನೆ ಬಂದೇ ಬಂದಿರುತ್ತೆ. ಇಟ್ ಈಸ್ ದ ಎನ್ ಮಸ್ಟ್ ಅಂಡ್ ಶುಡ್ ದಟ್ ಇಟ್ ವಿಲ್ ಬಿ ರೆಪ್ರೆಸೆಂಟಿಂಗ್ ದ ಬಿಸ್ನೆಸ್ ಈಸ್ ಫಾಲೋಡ್. ಬಿಸ್ನೆಸ್ ಅನ್ನೋದು ಅಂತಾನೆ ಫಾಲೋ ಆಗ್ತೈತೆ ಅಂತ ಹೇಳ್ಬಿಟ್ಟು ಅದು ಇಂಡಿಕೇಶನ್ ಮಾಡುತ್ತೆ. ಯಾವ ಒಂದು ಬಿಸ್ನೆಸ್ ಫ್ಯಾಮಿಲಿನಲ್ಲಿ ಕೆಲವೊಂದು ನಂಬರ್ಸ್ ಅದನ್ನ ನಾನು ಹೇಳಕ್ಕಾಗಲ್ಲ, ಕೆಲವೊಂದು ನಂಬರ್ಸ್ ಏನಾದ್ರು ಬಾರ್ನ್ ಆಯ್ತಂತಂದ್ರೆ ಅವರ ಒಂದು ಬಿಸ್ನೆಸ್ ಅಂತಾನೆ ಅಲ್ಲಿಗೆ ಸ್ಟ್ರಗಲ್ ಆಗ್ಬಿಟ್ಟು ಅಲ್ಲಿಗೆ ಅಂತಾನೆ ಸ್ಟಾಪ್ ಆಗುತ್ತೆ. ದಟ್ ಈಸ್ ದ ಎಂಡ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕೂಡ ನಾವು ಅಂತಾನೆ ಹೇಳ್ಬೋದು. ಅದನ್ನು ಕೂಡ ಅದ್ರ ಮುಖಾಂತರ ನಾವು ಅಂತಾನೆ ಹೇಳ್ತೀವಿ. ಒಂದು ನಂಬರ್ಸ್ ಇಟ್ ವಿಲ್ ಬಿ ಆಲ್ವೇಸ್ ಅಂತಾನೆ ಗಿವ್ಸ್ ದ ಡೈರೆಕ್ಷನ್ ವಾಟ್ ಇಟ್ ಹಾಸ್ ಟು ಬಿನ್ ಗಿವ್. ಅಂದ್ರೆ ಅದು ಏನ್ ಹೇಳುತ್ತೆ ಅನ್ನೋದು ಅಂತ ನಂಬರ್ಸ್ ಮುಖಾಂತರ ಅಂತಾನೆ ಕೊಡುತ್ತೆ. ಅದು ಕೂಡ ಅಂತಾನೆ ಒಂದು ರೆಮಿಡಿ ಮುಖಾಂತರ ಅಂತ ನಾವು ಫಾಲೋ ಮಾಡಬಹುದು. ನೆಕ್ಸ್ಟ್ ಬರೋ ಒಂದು ಥರ್ಡ್ ಫೇಸ್ ಅಂತಾನೆ ಬಂದಾಗ ವಾಸ್ತು ರಿಲೇಟೆಡ್ ಅಂತಾನೆ ಬಂದಾಗ, ವಾಸ್ತು ರಿಲೇಟೆಡ್ ಎಸ್ಪೆಷಲಿ ವಾಸ್ತುನಲ್ಲಿ ಬೇರೆ ಬೇರೆ ಒಂದು ಈ ಒಂದು ಮೆಟೀರಿಯಲಿಸ್ಟಿಕ್ ಅಂತಾನೆ ಗೂಡ್ಸ್ ನಮ್ಗೆ ಏನೇನ್ ಸಿಗುತ್ತೋ ಅದೆಲ್ಲಾನು ಕೂಡ ನಾವು ಮನೆಯಲ್ಲಿ ಅಂತ ತಂದು ಇಟ್ಕೊಂತಾ ಇರ್ತೀವಿ. ಅದು ಯಾವ್ದೋ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವರ್ಕ್ ಆಗುತ್ತೆ. ಬಟ್ ದೇರ್ ಈಸ್ ಎ ಪ್ರೊಸೀಜರ್ ದಟ್ ವಿಲ್ ಬಿ ದೆ. ಆ ಪ್ರೊಸೀಜರ್ ಪ್ರಕಾರ ಹೋದ್ರೆ ಮಾತ್ರ ಅದೆಲ್ಲಾನು ಕೂಡ ಅಂತಾನೆ ವರ್ಕ್ ಆಗುತ್ತೆ. ಅದೆಲ್ಲದಕ್ಕಿಂತ ಹೋಗೋದಕ್ಕಿಂತ ಮೊದಲು ಒಂದು ಮನೆಯನ್ನ ಫುಲ್ ಅಂತಾನೆ ಎನರ್ಜೈಸ್ ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ದೈವತ್ವ ಅನ್ನೋದು ಅಂತಾನೆ ಬರಬೇಕು. ಮನೆಯಲ್ಲಿ ಅಂತಾನೆ ದೈವತ್ವ ಅಂತ ಬಂದ್ರೆ ಎಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ. ದೈವತ್ವ ಬರೋದು ಯಾವ ರೀತಿ ಬರುತ್ತೆ ಅಂತಂದ್ರೆ ಮನೆಯಲ್ಲಿ ತುಂಬಾನೇ ಅಂತಾನೆ ಆಡಂಬರದಿಂದ ಅಂತಾನೆ ಪೂಜೆ ಮಾಡಿದ ದೈವತ್ವ ಬರಲ್ಲ. ಮನೆ ಅನ್ನೋದು ಎಲ್ಲಾ ರೀತಿಯಲ್ಲೂ ಕೂಡ ಅಂತಾನೆ ಶಾಸ್ತ್ರೋಕ್ತವಾಗಿ ಅಂತಾನೆ ಇದ್ದಾಗ ಮಾತ್ರ ಆ ದೈವತ್ವ ಅನ್ನೋದು ಬರುತ್ತೆ. ಒಂದು ಬಾಗಿಲು ಇಡೋದಾಗಿರ್ಬೋದು, ವಿಂಡೋಸ್ ಇರ್ಬೋದು, ಅಂಡ್ ಕಾರ್ನರ್ಸ್ ಇರ್ಬೋದು, ರೋಡ್ ಇಟ್ ಇರ್ಬೋದು, ನಾವು ಎಲ್ಲಿ ಅಂತಾನೆ ಮನೆ ಕಟ್ಟಿದೀವಿ ಅದು ನಮ್ಮ ಜಾಗ. ಅದ್ರ ಜೊತೆಗೆ ಎಷ್ಟು ವಾಲ್ಸ್ ಇದಾವೆ, ವಾಲ್ಸ್ ಯಾವ ರೀತಿ ಅಂತ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ, ಎಷ್ಟು ಡೋರ್ಸ್ ಇದಾವೆ, ಎಷ್ಟು ವಿಂಡೋಸ್ ಇದಾವೆ, ಎಲ್ಲಿ ಒಂದು ಸೌತ್ ಈಸ್ಟ್ ಕಾರ್ನರ್ ಐತೆ, ಸೌತ್ ಈಸ್ಟ್ ಕಾರ್ನರ್ ನಾವು ಯಾವ ರೀತಿ ಅಂತಾನೆ ಮಾಡ್ಕೊಂಡಿದೀವಿ, ಯಾವ ಮೂಲೆ ಅಂತಾನೆ ಬೆಳ್ದೈತೆ, ಈ ಒಂದು ಮೂಲೆ ಅಂತಾನೆ ಎಕ್ಸ್ಟೆಂಡೆಡ್ ಅದನ್ನ ನಾವು ಬೇರೆ ರೀತಿ ಅಂತ ತಗೊಂತೀವಿ. ಬಟ್ ಮನೆಯಲ್ಲಿ ದೈವತ್ವ ಬರ್ಬೇಕಂತಂದ್ರೆ ಡೋರ್ಸ್ ವಿಂಡೋಸ್ ಮುಖಾಂತರನೇ ಅಂತಾನೆ ಜಾಸ್ತಿ ಅಂತಾನೆ ದೈವತ್ವ ಅನ್ನೋದೇ ಅಂತಾನೆ ಬರುವಂತದ್ದು. ಅದ್ರ ಜೊತೆಗೆ ಆಯ ಪಾಯ ಅದೆಲ್ಲಾನು ಕೂಡ ಅಂತ ನಾವು ಎಲ್ಲಾನು ಕೂಡ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದೆಲ್ಲಾನು ಇದ್ದಾಗ ಮಾತ್ರನೇ ಅವಾಗ ಏನಾಗುತ್ತೆ ಒಂದು ಮನೆಗೆ ಅಂತಾನೆ ದೈವತ್ವ ಅನ್ನೋದೇ ಅಂತಾನೆ ಬರುವಂತದ್ದು. ಇದನ್ನ ನಾವೇನ್ ಮಾಡ್ತೀವಿ, ಇದನ್ನೆಲ್ಲ ಬಿಟ್ಬಿಟ್ಟು ಅಂತಾನೆ ನಾವು ಮೆಟೀರಿಯಲಿಸ್ಟಿಕ್ ಲೈಫ್ ಮುಖಾಂತರ ಮೆಟೀರಿಯಲಿಸ್ಟಿಕ್ ಮುಖಾಂತರ ನಾವೇನ್ ಮಾಡ್ತೀವಿ ಮನೆಯಲ್ಲೂ ಕೂಡ ಅಂತಾನೆ ಜಾಸ್ತಿ ಮಾಡ್ಕೊಳಕ್ ಹೋಗ್ತಾ ಇರ್ತೀವಿ. ಬಟ್ ಆ ಮೆಟೀರಿಯಲಿಸ್ಟಿಕ್ ಸಮ್ ಟೈಮ್ಸ್ ಅಂತಾನೆ ವರ್ಕ್ ಆಗುತ್ತೆ. ವರ್ಕ್ ಆಗೋದ್ರ ಜೊತೆಗೆ 180 ಡಿಗ್ರೀಸ್ ಅಲ್ಲಿ ಅದು ಆಪೋಸಿಟ್ ಅಂತ ರಿಯಾಕ್ಷನ್ ಅಂತಾನೆ ಕೊಡ್ತಾ ಇರುತ್ತೆ. ನಾವು ಒಂದು ಅಂತ ತಗೊಳಕ್ ಹೋದಾಗ ಒಂದು ಬೆನಿಫಿಟ್ ಮಾಡ್ಕೊಳಕ್ ಹೋಗಿ ಒಂದು ಯಾವ್ದೋ ಒಂದು ಭೌತಿಕ ವಸ್ತು ಅಂತ ತಂದಿಟ್ಕೊಂತೀವಿ ಅಥವಾ ಒಂದು ಮೆಟೀರಿಯಲ್ ಅಂತ ತಂದಿಟ್ಕೊಂತೀವಿ. ಆ ತಂದಿಟ್ಕೊಂಡಾಗ ನಾವ್ ಎಲ್ಲಿ ಇಟ್ಕೊಂಡಿರ್ತೀವಿ ಅದ್ರ ಆಪೋಸಿಟ್ ಅಲ್ಲಿ ಅಂತಾನೆ ಅದು ರಿಯಾಕ್ಟ್ ಅಂತಾನೆ ಮಾಡ್ತಾ ಇರುತ್ತೆ. ಅದು ರಿಯಾಕ್ಟ್ ಮಾಡ್ತಾ ಇರೋದು ನಮ್ಗೆ ಏನಾಗುತ್ತೆ, ನಾವು ತಂದು ಇಟ್ಕೊಂಡಿದೀವಿ, ನಮ್ಗೆ ಇದು ಬೆನಿಫಿಟ್ ಕೊಡ್ತಾ ಇರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಎಕ್ಸಾಕ್ಟ್ಲಿ 180 ಡಿಗ್ರೀಸ್ ಅಲ್ಲಿ ಏನೈತೆ ಅಂತ ನೋಡ್ಕೋಬೇಕು. ವಾಸ್ತು ರಿಲೇಟೆಡ್ ಅಂತಾನೆ 180 ಡಿಗ್ರೀಸ್ ಅಲ್ಲಿ ನೋಡ್ಕೊಂಡಾಗ ಅದ್ರ ಬೇರೆನೇ ಎಫೆಕ್ಟ್ ಅಂತಾನೆ ಕೊಡ್ತಾ ಇರುತ್ತೆ. ಅದನ್ನು ಕೂಡ ನಾವು ಪರಿಗಣನೆಗೆ ತಗೋಬೇಕಾಗುತ್ತೆ. ಈ ರೀತಿ ರೆಮಿಡೀಸ್ ಅಂತಾನೆ ನಾವು ರೆಮಿಡೀಸ್ ಅಂದ ತಕ್ಷಣ ನಿಮ್ಗೆ ಯಾವ್ದೇ ಒಂದು ಬುಕ್ ಅಲ್ಲಿ ಅಂತಾನೆ ಸಿಗುತ್ತೆ. ಅದ್ ರೆಮಿಡೀಸ್ ಅಂತಾನೆ ಮುಂದೆ ಇರುವಂತ ಒಂದು ಪ್ರೊಸೀಜರ್ ಅಂತ ನೋಡ್ಕೋಬೇಕು. ಆ ಪ್ರೊಸೀಜರ್ ಮುಖಾಂತರ ಅಂತಾನೆ ಮಾಡಿದ್ರೆ ಮಾತ್ರ ನಮ್ಗೆ ಬೆನಿಫಿಟ್ ಅನ್ನೋದು ಅಂತಾನೆ ಸಿಗೋದು. ನಾನ್ ಹೇಳೋದು ಅದ್ರ ಪ್ರಕಾರ ಅಂತಾನೆ ಹೋಗಿ ಸುಮ್ನೆ ರೆಮಿಡೀಸ್ ಯಾರೋ ಒಂದು ಏನೋ ಒಂದು ಹೇಳಿದ್ರು ಅದ್ ಹೇಳಿದ ತಕ್ಷಣ ನಾವು ಫಾಲೋ ಮಾಡಿದ್ರೆ ಎಲ್ಲಾನು ಕೂಡ ಬೆನಿಫಿಟ್ ಬರುತ್ತಂತಂದ್ರೆ ಬೆನಿಫಿಟ್ ಬರ್ಬೋದು. ಬಟ್ 180 ಡಿಗ್ರೀಸ್ ಅಲ್ಲಿ ಏನು ನಮ್ಗೆ ಆಪೋಸಿಟ್ ಪ್ರಾಬ್ಲಮ್ ಏನ್ ಬರ್ತೈತೆ ಅದನ್ನು ಕೂಡ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ಪ್ರಾಬ್ಲಮ್ ಏನ್ ಅನ್ನೋದು ಅಂತಾನೆ ಫೇಸ್ ಮಾಡ್ಬೇಕಾಗುತ್ತೆ. ಇದು ಒಂದು ಕೆಲವೊಂದು ರೆಮಿಡೀಸು. ಇದಕ್ಕೆ ನೆಕ್ಸ್ಟ್ ಇದಾದ್ಮೇಲೆ ನಾವೇ ಅಂತಾನೆ ಏನು ನಮ್ಮ ಜೀವನ ಅಂತಾನೆ ಮಾಡ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಅಂತಾನೆ ಶುಕ್ರತ್ವ ಅಂತಾನೆ ಬೇಕೇ ಬೇಕಾಗುತ್ತೆ. ಶುಕ್ರತ್ವ ಬೇಕಂತಂದ್ರೆ ಯಾವಲ್ಲೂ ಅಷ್ಟೇನೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ಮನೆಯಿಂದ ಮನೆಗೆ ವಾಪಸ್ ಬರ್ಬೇಕಾದ್ರೆ ಕೆಲವೊಂದು ಥಿಂಗ್ಸ್ ಅಂತಾನೆ ಮನೆಗೆ ಅಂತ ತಗೊಂಬರೋದು. ಮನೆಗೆ ಹೋಗ್ಬೇಕಂತಂದ್ರೆ ಬರಿಗೈಯಲ್ಲಿ ಅಂತಾನೆ ಹೋಗೋದು ಅದು ಶ್ರೇಷ್ಠತೆ ಅಲ್ಲ.
ಆಯ್ತಾ. ಮನೆಗೆ ನಾವು ಕೆಲ್ಸಕ್ಕೆ ಹೋಗಿರ್ಬೋದು, ಕೆಲಸದಿಂದ ವಾಪಸ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದು ಸ್ಮಾಲ್ ಥಿಂಗ್ಸ್ ಅಂತಾನೆ ಮನೆಗೆ ನಾವು ವಾಪಸ್ ಬರ್ಬೇಕಾದ್ರೆ ಬರಿಗೈಯಲ್ಲಿ ಅಂತಾನೆ ಬಂದಾಗ ಅದು ಖಾಲಿ ಅನ್ನೋದು ಏನಂತ ತೋರಿಸುತ್ತೆ. ಮನೆಗೆ ಅಂತಾನೆ ಬರ್ಬೇಕಾದ್ರೆ ಏನೋ ಒಂದು ಥಿಂಗ್ಸ್ ಇಟ್ಕೊಂಡ್ ಬಂದಾಗ ಅದು ಅಲ್ಲೇನೆ ಅಂತಾನೆ ಶುಕ್ರತ್ವ ಅನ್ನೋದು ಏನಾಗುತ್ತೆ, ಎನ್ಹಾನ್ಸ್ ಆಗುತ್ತೆ. ಮತ್ತೆ ಎರಡನೇದು ರೆಮಿಡಿ ಬಂದಾಗ ಯಾವುದೇ ಒಂದು ಥಿಂಗ್ಸ್ ಡೊನೇಷನ್ ಕೊಡ್ಬೇಕಾದ್ರೆ, ಯಾರಿಗಾದ್ರೂ ನಾವು ಏನಾದ್ರು ಕೊಡ್ತಾ ಇದೀವಿ ಅಂತ ಅಂದಾಗ ಆ ಕೊಡ್ಬೇಕಾದ್ರೆ 1 ಸತಿ ಅಲ್ಲ 2 ಸತಿ ಅಲ್ಲ, 10 ಸತಿ ಅಂತ ಥಿಂಕ್ ಮಾಡಿ ನಾನು ಇದನ್ನ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ, ಅವಾಗ ನಿಮ್ಗೆ ಅಂತ ನಿಮ್ಮಲ್ಲೇ ಏನಾಗುತ್ತೆ, ಎಲ್ಲೋ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಿಮ್ಗೆ ಇಂಟ್ ಕೊಡ್ಬೋದು. ಐದರ್ ಯು ಶುಡ್ ಬಿ ಗಿವಿಂಗ್, ನೀವು ಏನಂತಾನೆ ಕೊಡಬೇಕಾ ಅಥವಾ ನೀವು ಕೊಡಬಾರ್ದು ಅನ್ನೋದು ಅದು ನಿಮ್ಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾ ಇರುತ್ತೆ. ಇದನ್ನು ಕೂಡ ನೀವು ರೆಮಿಡೀಸ್ ಅಲ್ಲಿ ಫಾಲೋ ಮಾಡ್ಬೇಕಾದ್ರೆ, ಒಂದು ದಾನ ಅಂತಾನೆ ಮಾಡ್ಬೇಕಾದ್ರೆ ಅದನ್ನು ಕೂಡ ಅಂತಾನೆ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮೂರನೇದು, ಎಲ್ಲರಿಗೂ ಕೂಡ ನೆಕ್ಸ್ಟ್ ಬೇಕಾದಂತದ್ದು ವರ್ಕ್ ಅಂತಾನೆ ಆಗ್ಬೇಕು. ವರ್ಕ್ ಅಂತಾನೆ ನಾವು ಅಂತಾನೆ ಅನ್ಕೊಂಡಿದ್ದ ವರ್ಕ್ಸ್ ಅಂತಾನೆ ಕಂಪ್ಲೀಟ್ ಆಗ್ಬೇಕು. ವರ್ಕ್ಸ್ ಅಂತಾನೆ ಯಾವಾಗ ಕಂಪ್ಲೀಟ್ ಆಗಲ್ಲ ಅಂತಂದ್ರೆ, ವೆನ್ ವಿ ಹ್ಯಾವ್ ದಟ್ ಅಂಡ್ ಡ್ಯುಯಲ್ ಮೈಂಡ್, ನಮ್ಗೆ ಅಂತಾನೆ ಡ್ಯುಯಲ್ ಮೈಂಡ್ ಇದ್ದಾಗ ಆ ಒಂದು ವರ್ಕ್ ಅಂತಾನೆ ಕಂಪ್ಲೀಟ್ ಆಗಲ್ಲ. ಅವಾಗ ನಾವು ಚೆಕ್ ಮಾಡ್ಕೋಬೇಕಾರದು ಏನಂತಂದ್ರೆ, ಎಲ್ಲರೂ ಏನ್ ಹೇಳ್ತಾರೆ, ನಾರ್ತ್ ವೆಸ್ಟ್ ಅಂತಾನೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾರ್ತ್ ವೆಸ್ಟ್ ಅಫ್ಕೋರ್ಸ್ ಅಂತ ನಾರ್ತ್ ವೆಸ್ಟ್ ಅಂತಾನೆ ಚೆಕ್ ಮಾಡ್ಕೋಬೇಕು. ಬಟ್ ಅದಕ್ಕೆಲ್ಲದಕ್ಕಿಂತ ಮೊದಲು ನಾವು ಚೆಕ್ ಮಾಡ್ಕೊಬೇಕಾದಂತದ್ದು, ಮನೆ ನಾವ್ ಎಂಟರ್ ಆಗಿದ ತಕ್ಷಣ ಮನೆ ಒಂದು ಬಾಗ್ಲಲ್ಲಿ ನಾವೇ ಅಂತಾನೆ ಸ್ಟ್ರೈಟ್ ನಿಂತ್ಕೊಂಡ್ರೆ ಆಚೆ ಕಡೆ ನಮ್ಗೆ ಏನ್ ಕಾಣಿಸುತ್ತೆ, ಮತ್ತೆ ನಮ್ ಮನೆ ಒಳಗಡೆ ಅಂತಾನೆ ಬಂದಾಗ ಮನೆ ಒಳಗಡೆ ನಮ್ಗೆ ಏನ್ ಕಾಣಿಸುತ್ತೆ. ನಮ್ಗೆ ಏನಾದ್ರು ಅಬ್ಸ್ಟಕಲ್ಸ್ ಏನಾದ್ರು ಕಾಣಿಸ್ತಂತಂದ್ರೆ ದೆನ್ ದ ವರ್ಕ್ ಶುಡ್ ಬಿ ದಟ್ ಆಲ್ವೇಸ್ ಸ್ಟ್ರಗಲ್. ಎಲ್ಲಾ ವರ್ಕ್ಸ್ ಕೂಡ ಅಂತಾನೆ ಸ್ಟ್ರಗಲ್ ಇರುತ್ತೆ. ಇದು ಸಿಂಪಲ್ ಅಂತಂದ ಕಾನ್ಸೆಪ್ಟ್ಸ್ ಇರುವಂತದ್ದು. ಇದು ನಮ್ಮ ವೇದಿಕ್ ವಾಸ್ತುನಲ್ಲಿ ಸಿಂಪಲ್ ಆಗಿ ಅಂತಾನೆ ಹೇಳ್ತಾರೆ, ಅಷ್ಟೇ ಎಫೆಕ್ಟಿವ್ಲಿ ಅಂತಾನೆ ವರ್ಕ್ ಆಗುತ್ತೆ. ಇದನ್ನ ಬಿಟ್ಟು ನಾವು ಏನ್ ಮಾಡ್ತೀವಿ, ನಮ್ಗೆ ಏನೋ ಕೆಲ್ಸಗಳು ಆಗ್ತಾ ಇಲ್ಲ ಅಂದಿದ ತಕ್ಷಣ ನಾವ್ ಬೇರೆ ಎಲ್ಲಾನು ಕೂಡ ಅಂತ ನೋಡ್ತೀವಿ. ಬಟ್ ಸಿಂಪಲ್ ಇರುವಂತದ್ದು ಅಂತ ನಾವು ಬಿಟ್ಬಿಡ್ತೀವಿ. ಅದನ್ನ ಫಸ್ಟ್ ಅಂತ ನಾವು ನೋಡ್ಬೇಕಂತ ಹೇಳ್ತೀನಿ. ಎರಡನೇದು ನಾಲ್ಕನೇದು, ಕೆಲವೊಂದ್ ಸತಿ ಅಂತಾನೆ ಕೆಲವೊಂದು ವರ್ಕ್ಸ್ ಆಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತಾನೆ ಜಾಸ್ತಿ ಬರುವುದು. ಅವಾಗ ನಾವು ನೋಡ್ಬೇಕಾಗಿರುವಂತದ್ದು, ಕೆಲವೊಂದು ವುಡ್ ಗೂಡ್ಸ್ ಏನಿರುತ್ತೆ ಅಥವಾ ವುಡನ್ ಎಲಿಮೆಂಟ್ಸ್ ಏನಿರುತ್ತೆ, ಆ ವುಡನ್ ಎಲಿಮೆಂಟ್ಸ್ ಅಂತಾನೆ ಬ್ರೇಕ್ ಆಗಿರೋದು, ರಸ್ಟೆಡ್ ಇರೋದು ಅಂತವೆಲ್ಲಾನು ಕೂಡ ಅಂತಾನೆ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರೋದನ್ನ ನಾವು ಏನ್ ಮಾಡ್ಬೇಕು, ಅಂತದೆಲ್ಲಾನು ಕೂಡ ಅಂತಾನೆ ಕ್ಲಿಯರ್ ಅಪ್ ಮಾಡೋದ್ರಿಂದ ಆಟೋಮೆಟಿಕಲಿ ಅದೆಲ್ಲಾನು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಐದನೇದು ಬಂದ್ಬಿಟ್ಟು, ಬಿಸ್ನೆಸ್ ಯಾರು ಮಾಡ್ತಾರೆ, ಬಿಸ್ನೆಸ್ ಅಂತಾನೆ ಮಾಡ್ತಾ ಇರೋರಿಗೆ ಕಸ್ಟಮರ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕಸ್ಟಮರ್ಸ್ ಯಾವಾಗ ಅಂತಾನೆ ಬರ್ತಾರೆ ಅಂದ್ರೆ, ಇಫ್ ಯು ಆರ್ ಸ್ಯಾಟಿಸ್ಫೈಯಿಂಗ್, ನೀವ್ ಅಂತಾನೆ ಸ್ಯಾಟಿಸ್ಫೈ ಮಾಡಿದ್ರೆ ಆ ಕಸ್ಟಮರ್ಸ್ ಮತ್ತೆ ಇನ್ನೊಂದ್ಸತಿ ಬಂದೇ ಬರ್ತಾರೆ. ಇದಕ್ಕೆಲ್ಲ ನೀವು ನೋಡ್ಕೋಬೇಕಾದಂತದ್ದು ನಿಮ್ಮ ಒಂದು ಕಮ್ಯುನಿಕೇಶನ್ ಅಂತಾನೆ ಸ್ಕಿಲ್, ನಿಮ್ಮ ಒಂದು ಆಟಿಟ್ಯೂಡ್ ಅಂತ ನೋಡ್ಕೋಬೇಕಾಗುತ್ತೆ. ಅದು ನಮ್ಮ ಒಂದು ಲೋಷೋ ಗ್ರಿಡ್ ಅಲ್ಲಿ ಅಂತ ನಿಮ್ಗೆ ಸಿಗುತ್ತೆ. ವಾಸ್ತುನಲ್ಲಿ ಇದಕ್ಕೆ ರೆಮಿಡಿ ಎಲ್ಲ ಐತಂತಂದ್ರೆ, ಸೌತ್ ಕಾರ್ನರ್ ಅಲ್ಲಿ ಅಂತ ರೆಮಿಡಿ ಬರುತ್ತೆ. ಸೌತ್ ಕಾರ್ನರ್ ಅಂತ ನೀವು ಕ್ಲೀನ್ ಆಗಿ ಸೌತ್ ಕಾರ್ನರ್ ಅಂತಾನೆ ನೋಡ್ಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಸೌತ್ ಹಿಂದ್ಗಡೆ ಅಂತಾನೆ ಜಾಸ್ತಿ ಖಾಲಿ ಜಾಗ ಇದ್ದಾಗ, ವೆಸ್ಟ್ ಅಂತಾನೆ ಖಾಲಿ ಜಾಗ ಇದ್ದಾಗ, ತುಂಬಾನೇ ಅಂತಾನೆ ಖಾಲಿ ಜಾಗ ಇದ್ದಾಗ ಅಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನೋದು ಅಂತಾನೆ ಬರ್ತಾ ಇರುತ್ತೆ. ಅವಾಗ ನಾವು ಇದನ್ನೆಲ್ಲಾನು ಕೂಡ ಅಂತಾನೆ ಗಣನೆಗೆ ಅಂತ ತಗೋಬೇಕಾಗುತ್ತೆ. ಈ ರೀತಿ ಇವು ಕೆಲವೊಂದು ಫ್ಯೂ ಅಂತಂದ್ರೆ ರೆಗ್ಯುಲರ್ ಆಗಿ ಅಂತ ನಿಮಗೆ ಬೇಕಾಗಿರುವಂತ ಒಂದು ರೆಮಿಡೀಸ್ ಅಂತ ಹೇಳ್ತೀನಿ. ಇದೇ ರೀತಿ ಬೇರೆ ಬೇರೆದು ನೀವು ಯಾವ್ದೇ ರೆಮಿಡೀಸ್ ಮಾಡ್ಕೊಂಡ್ರು ಕೂಡ ಕೆಲವೊಂದ್ ಸತಿ ಅಂತ ಥಿಂಕ್ ಮಾಡಿ ಆಮೇಲೆ ಮಾತ್ರ ನೀವು ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದಿಷ್ಟು ಹೇಳ್ಬೇಕನ್ಸ್ತು ಹೇಳಿದೀನಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೇಳ್ಬೋದು, ಇಲ್ಲ ಅಂತಂದ್ರೆ ಯಾರಾದ್ರೂ ಮಾತಾಡೋದಂಗಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಕ್ಲಾಸ್. ಸರ್ ಆಪ್ ಲಿಂಕ್ ಒಂದು ಕಳಿಸ್ಬಿಡಿ ಸರ್ ಪ್ಲೀಸ್. ಕಳಿಸ್ತೀನಿ ಮೇಡಮ್, ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ಬೇರೆಯವ್ರಿಗೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಜನ ಕೇಳಿದ್ದೀನಿ, ಮನೆಯಲ್ಲಿ ಎಲ್ಲಾನು ಕೂಡ ಅಂತಾನೆ ಬ್ಯಾಲೆನ್ಸ್ ಆಗ್ಬೇಕಂದ್ರೆ 4 ಮೂಲೆಯಲ್ಲಿ ಮರ್ಕ್ಯುರಿ ಅಂತಾನೆ ಇಟ್ಕೊಂಡು ಕೂಡ ಅಂತಾನೆ ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಕೂಡ ನೀವು
ಒಂದು ರೆಮಿಡಿ ಆಗಿ ಅದು ಯಾವುದೇ ಕಾರಣಕ್ಕೆ ಎಫೆಕ್ಟ್ ಆಗಲ್ಲ, ಎಲ್ಲರೂ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಮರ್ಕುರಿ ಪಾದರಸ ಎಷ್ಟು ಕ್ವಾಂಟಿಟಿಲಿ ಇರ್ಬೇಕು ಸರ್? ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ತಂದಿಟ್ಕೋಬಹುದು ಮೇಡಮ್. ಬಟ್ 4 ಮೂಲೆನಲ್ಲೂ ಈಕ್ವಲ್ ಆಗಿರ್ಬೇಕು. ಬಟ್ ಗಂದಿಗೆ ಅಂಗಡಿನಲ್ಲಿ ಸಿಗೋದು ಸರ್ ಅದನ್ನೆಲ್ಲ ಸ್ಪರ್ಶ ಶುದ್ಧ ಇರಲ್ಲ. ಗಂದಿಗೆ ಅಂಗಡಿಯಲ್ಲಿ ಸಿಗೋದು ಸರ್ ಅದು ನೆಲದಲ್ಲಿ ಊತಿಡ್ಬೇಕಾ ಅಥವಾ ನೆಲದಲ್ಲಿ ಊತಿಡೋದಕ್ಕೆ ಆಗಲ್ಲ ಮೇಡಮ್. ಈಗ ಯಾಕಂದ್ರೆ ಎಲ್ಲಾನು ಕೂಡ ಗ್ರಾನೈಟ್ ಹಾಕಿರ್ತಾರೆ, ಹೆಂಗ್ ಇಡ್ತೀರಾ? ಸರ್ ಬಾಟಲ್ ಅಲ್ಲಿ ಇರ್ಬೋದಲ್ಲ ಸರ್? ಬಾಟ್ಲಲ್ಲಿ ಇಟ್ಕೋಬಹುದು. ಬಟ್ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಕೇರ್. ನಾನು ಹೇಳಿದೇನಂತ ಹೇಳ್ಬಿಟ್ಟು ಮತ್ತೆ ನನ್ನ ಮೇಲೆ ಯಾರನ್ನು ಅಪೋಸ್ ಮಾಡ್ಬಿಡಿ. It will be that and mercury is that an high costly and highly reactable material. You should be that and place at a careful and all is with your cautions only. ನಿಮ್ಮ ಒಂದು ಸರ್ ಇವಾಗ ನಾವು ಮನೆ ಕಟ್ತಾ ಇರ್ತೀವಿ, ಆ ಟೈಮ್ ನಲ್ಲೇ ಪಾದರಸ ಇನ್ಸರ್ಟ್ ಮಾಡ್ಬಿಡ್ಬೋದಲ್ಲ ಸರ್? ಅವಾಗ ನೀವ್ ಯಾರ ಹತ್ರ ಪಾಯ ಪೂಜೆ ಅಂತಾನೆ ಮಾಡ್ಸಿರ್ತಿರೋ ಅವರು ಆ ಒಂದು ಆಚಾರ್ಯ ಅಂತಾನೆ ಎಲ್ಲಾ ಗೊತ್ತಿದ್ರೆ ಅವ್ರೇನೆ ಹಾಕಿರ್ತಾರೆ ಮೇಡಮ್. ಅವ್ರಿಗೆ ಗೊತ್ತಿಲ್ಲ ಅಂದಾಗ ನಾವೇನ್ ಮಾಡಕ್ ಆಗಲ್ಲ. ಆಕ್ಚುಲಿ ಅಲ್ಲ ಸರ್, ಈಗ ಮನೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೆ, ನಡೀತಾ ಇದೆ. ಸೊ ನಾವು ಈಗ ಮನೆಗೆ ಹಾಕೋಬೋದಲ್ಲ ಸರ್? ಇವಾಗ ಹಾಕೊಂಡ್ರೆ ಅದು ಒಳಗಡೆ ಬರುತ್ತೆ ಮೇಡಮ್. ಫಸ್ಟ್ ಅಂತಾನೆ 4 ಮೂಲೆ ಅಂತಾನೆ 4 ಕಾರ್ನರ್ಸ್ ಏನ್ ಬರುತ್ತೆ, 4 ಕಾರ್ನರ್ಸ್ ಅಂತಾನೆ ಪಾಯ ಒಳಗಡೆನೆ ಹಾಕ್ಬೇಕಾಗುತ್ತೆ. ಸರ್ ಈಗ ಅಂದ್ರೆ ನೀವ್ ಹೇಳೋದು ಗೋಡೆ, ಮನೆ ವಾಲ್ ಗೋಡೆಗೆ ಹಾಕ್ಬೇಕು ಅಂತಾನ ಅಥವಾ ಸೈಟ್ ಗೆ ಹಾಕ್ಬೇಕು ಅಂತಾನ ಸರ್? ಸೈಟ್ ಅಲ್ಲಿ ನಿಮ್ಮ ಒಂದು ಸೈಟ್ ನಿಮ್ಮ ಒಂದು ಪಾಯ ತೆಗಿಬೇಕಾದ್ರೆ ಪದ ಅಂತ ನೋಡ್ತೀವಿ. ಪ್ಲಿಂತ್ ನಲ್ಲಿ 4 ಮೂಲೆ ಪ್ಲಿಂತ್ ನಲ್ಲಿ ಹಾಕ್ಬೇಕು ಮೇಡಮ್. ನಾವು ವೇದಿಕ್ ವಾಸ್ತುನಲ್ಲಿ ಪದ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಆ ಪದ ಜೊತೆಗೆ ಕೆಲವೊಂದು ಪದ ಮೆಜರ್ಮೆಂಟ್ ಅಂತಾನೆ ಮಾಡ್ಕೊಂತೀವಿ. ಆ ಪದ ಮೆಜರ್ಮೆಂಟ್ ಮಾಡ್ಕೊಂಡು ಅಲ್ಲಿ ಹಾಕ್ಬೇಕಾಗುತ್ತೆ. ಈಗ ಆಲ್ರೆಡಿ ಅಂತಾನೆ ಕನ್ಸ್ಟ್ರಕ್ಟ್ ಆಗೈತೆ ಅಂತಂದ್ರೆ ಯು ಕ್ಯಾನ್ ಮಧ್ಯದಲ್ಲಿ ಎಲ್ಲಾದ್ರೂ ಕೂಡ ಅಂತಾನೆ ಇನ್ನೂ ಸಿಮೆಂಟ್ ಫ್ಲೋರಿಂಗ್ ಎಲ್ಲ ಆಗಿಲ್ಲ ಅಂತಂದ್ರೆ 4 ಮೂಲೆ ಫ್ಲೋರಿಂಗ್ಸ್ ಅಲ್ಲಿ ಈಕ್ವಲ್ ಮೆಜರ್ಮೆಂಟ್ ಅಲ್ಲಿ ತಗೋಬೇಕಾಗುತ್ತೆ. ಈಕ್ವಲ್ ಮೆಜರ್ಮೆಂಟ್ ಅಲ್ಲಿ ಹಾಕ್ಬೇಕಂತಂದ್ರೆ ನೀವು ಕೆಲವೊಂದು ಗ್ಲಾಸ್ ಅಲ್ಲಾದ್ರೂ ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ ಅಲ್ಲಾದ್ರೂ ಕೂಡ ಅದನ್ನ ಹಾಕಿ ಇಡಬಹುದು. ಇದು ಹಳೆ ಪುರಾತನ ಕಾಲದಲ್ಲಿ ಇದೆಲ್ಲಾನು ಮಾಡ್ತಾ ಇದ್ರು. ಅದರಿಂದಾನೇ ಅಷ್ಟೇ ಒಂದು ದೈವತ್ವ ಅನ್ನೋದೇ ಅಂತಾನೆ ಮನೆಗೆ ಅಂತಾನೆ ಬರ್ತಾ ಇತ್ತು. ಬಟ್ ಈಗಿನ ಕಾಲದಲ್ಲಿ ಎಲ್ಲಾನು ಮೆಟೀರಿಯಲಿಸ್ಟಿಕ್ ಆಗಿ ಅದೆಲ್ಲಾನು ಪ್ರಾಬ್ಲಮ್ ಆಗ್ತಾ ಇತ್ತು. ನಮ್ಮ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಆ ಒಂದು ವಾಸ್ತು ಕ್ಲಾಸ್ ಅನ್ನೋದು ಅಂತಾನೆ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಈ ಒಂದು ವೇದಿಕ್ ವಾಸ್ತು ಪ್ಯೂರ್ಲಿ ಅಂತಾನೆ ವೇದಿಕ್ ವಾಸ್ತುನ ಎಲ್ಲಾನು ಕೂಡ ಅಂತ ತಿಳಿಸ್ಕೊಡ್ತೀವಿ. ಇಟ್ ವಿಲ್ ಬಿ ಫಾರ್ ನಿಯರ್ಲಿ 1 ಮಂತ್ ಅಂತಾನೆ ಮಾಡ್ತೀವಿ. ಫೀಸು ಕೂಡ ಅಂತ ನಾಮಿನಲ್ ಫೀಸ್ ಇವಾಗ ಏನೈತೆ ಇದೇ ಫೀಸ್ ಅಲ್ಲೇ ಇರುತ್ತೆ. Thank you, sir. Good night. Thank you, sir. Thank you for Thank you, sir. Good night. Thank you for being with us in Magical ಚಿಕ್ಕಬಳ್ಳಾಪುರ ಜೊತೆಗೆ ಕನೆಕ್ಟ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. Same to you, sir.